ಚಾನ್ಸ್ ಉಂಟು ಇದರಲ್ಲಿ ಪೂಜೆ ಅಲ್ಲೇ ಉಂಟು ವೆಂಕಟಗಿರಿ ಪುರ ಅಲ್ಲೇ ವೆಂಕಟಗಿರಿ Thank you.
ದೇವರಪ್ಪಣೆ ಕಟೀಲ ಸೇವಕ ಸರ್ವಾಧಾರಂತಕ ಗೋವಿಂದಾನಿ ಗೋವಿಂದ ಸರ್ವಾಧಾರಂತಕ ಗೋವಿಂದಾನಿ ಗೋವಿಂದ ಸರ್ವಾಧಾರಂತಕ ಗೋವಿಂದಾನಿ ಗೋವಿಂದ ಸರ್ವಾಧಾರಂತಕ ಗೋವಿಂದಾನಿ ಗೋವಿಂದ
ಅಡ್ಡದಿದೆ ಅಡ್ಡದಿದೆ ಸರಿ ನನ್ನ ಅಡ್ಡದಿದೆ ಲೈನ್ ಮಾಡ್ಕೊಳ್ಳ ಲೈನ್ ಬತ್ತು ಬತ್ತಾರಲ್ಲ ಎಂಗ್ಲೆ ಪ್ರಸಾದ ಲೈನ್ ಮಾಡ್ಕೊಳ್ಳಿ ಹಂಚಬಾರ್ದು ನನಗೆ ಕೈ ಮೂರೇ ನಿಮಿಷ ಅದ್ರ ರಂಗ
ಅವತಾರ ಹರಿಯುಳು ವಿಶೇಷ ಮದಮೂರ ವಿಶೇಷ ಶರಣು ತಿರುಗ್ರಶಾನಿ ವಾಹಿನಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಫಲಿವೆನ್ನ ಭೂರಿ ಶರಣು ಶರಣು ಮುಖಿ ಪರಮ ಪಾವನ
ವಿಘ್ನದ್ವಾಂತ ನಿವಾರಣೆ ಕತರಣಿ ವಿಘ್ನಾಟವೀಹವ್ಯವರ ವಿಘ್ನ ವ್ಯಾಳ ಕುಲಾಭಿಮಾನ ಗರುಡ ವಿಘ್ನೇಶ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಪ್ತಿ ಕುಂಭವ ವಿಘ್ನೌಕಾ ಪ್ರಕುಲ ಪ್ರಚಂಡ ಪವನ ವಿಘ್ನೇಶ್ವರ ಪಾಹಿ ಮಾ ಗಜಮುಖದವಗೆ ಗಣಪಗೆ ಚಲ್ವತ್ರಿಜಾಗವಂದಿತ ನೀರಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಪರಶುರ ಪಾಶಾಂಧಾರಿ ಹರುಷದಿ ಗಜಮುಖದ ಬಗೆ ಗಣಪತಿ ಗಜಮುಖನ ಪಾದವಾನದಿವೆ ದೇವ ಗಜಮುಖನ ಪಾದವಾನದಿವೆ ನಿಜವಾಗಿ ಕರುಣಿಸುವ ವರಗಳ ಪ್ರಭುವೇ ನಿಜವಾಗಿ ಕರುಣಿಸುವ ವರಗಳ ಪ್ರಭುವೇ ಗಜಮುಖನ ಪಾದವಾನದಿವೆ ನಿಜವಾಗಿ ಕರುಣಿಸುವ ವರಗಳ ಪ್ರಭುವೇ ದೇವ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಗಳ ಬಾಲ ನೆನೆಸಿ
ತಗ ತಿನ್ನತೆ ತಿಂತನ ತಿನ್ನ ತಿಂತನ ತಿನ್ನ ತತೆ ತಿನ್ನ ತಿನ್ನ ತಗ ತಿನ್ನ ತಿನ್ನ ತೈ ತಿನ್ನ ದ ತಿನ್ನ ತೈ ತಿನ್ನ ದ ತಿನ್ನ ತೈ 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 ತತ್ತ ಒಂದೇ ದೇವರ ತೋಂಗ ತೋತ್ತಗತ ತಿನ್ನತ ಅಂಚಿಡ್ತೀನಿ ಬರೋಣ
ಮಂಜುನಾಥ ಸ್ವಾಮಿಯ ಬಿಟ್ಟಿರ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ನದಿಯೊಳಗಿಂತ ಪುರುಷನುಳ್ಳನೆ ಕಾಂತಿ ತಾರನಾಥ ಗಿರಿನಾಮರೇ ಈ ಮನೆಯೊಳಗಿಂತ ಪುರುಷನುಳ್ಳನೆ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ವಿವನು ಪ್ರೇಮದಿ ಕರೆದರೆ ಕಾಮಿತ ವಿವನು ಪ್ರೇಮದಿ ಕರೆದರೆ ಕಿರತಗತೈ ತಿನ್ನಿತ ತಿನ್ನತೈ ಕಿರತಗತೈ ತಗತ ತಿನ್ನತೈ ಕಿರತಗತೈ ತೋಂತ ತಿನ್ನತೈ ತಿಮ್ಮಿತ ತಿನ್ನತೈ ತಗತ ತಿನ್ನತೈ 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 ತಗತ ತಿನ್ನತೈ ಕಿರತಗತೈ ತಿಮ್ಮಿತ ತಿನ್ನತೈ ಕಿರತಗತೈ ತೋಂತ ತಿನ್ನತೈ ತಗತ ತಿನ್ನತೈ ತಿಮ್ಮಿತ ತಿನ್ನತೈ 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 ಚಣುತ ಚಣುತೈ ಚಣುತ ಚಣುತೈ ಚಣುತ ಚಣುತೈ 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 ಸೀತನ ತನ ತೋಂತನ ಸೀತನ ತನ ತೋಂತನ ಸೀತನ ತಿರಿನ ತೋಂತನ ತಿರಿ ಸೀತನ ತಿರಿನ ತೋಂತನ ತಿರಿ ತಿರಿನಾಂ ತಿರಿನಾಂ ತೈ ತಗದ ತಿನ್ನತೈ ಕಿರತಗತೈ ತಿಮ್ಮಿತ ತಿನ್ನತೈ ಕಿರತಗತೈ ತೋಂತ ತಿನ್ನತೈ ತಗದ ತಿನ್ನತೈ ತಿಮ್ಮಿತ ತಿನ್ನತೈ 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 ತತ್ತೋಂಗ ತಿಗುತಗತೈ ತತ್ತರಿಗಿಡಗಿಡತಗ ತತ್ತೋಂಗ ತಿಗುತಗತೈ ತತ್ತರಿಗಿಡಗಿಡತಗ ತತ್ತೋಂಗ ತಿಗುತಗತೈ ತತ್ತರಿಗಿಡಗಿಡತಗ ತತ್ತೋಂಗ ತಿಗುತಗತೈ ತೈ ತಗದ ತಿನ್ನತೈ ಕಿರತಗತೈ ತಿಮ್ಮಿತ ತಿನ್ನತೈ ಕಿರತಗತೈ ತೋಂತ ತಿನ್ನತೈ ತಗದ ತಿನ್ನತೈ ತಿಮ್ಮಿತ ತಿನ್ನತೈ 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 ಧಿತ್ತಾಂ ಧಿಂಗಿಡಗಿಡತಗ ದರಿಗಿಡಗಿಡತಗತಾಂ ಧಿತ್ತಾಂ ಧಿಂಗಿಡಗಿಡತಗ ದರಿಗಿಡಗಿಡತಗತಾಂ ಧಿತ್ತಾಂ ಧಿಂಗಿಡಗಿಡತಗ ದರಿಗಿಡಗಿಡತಗತಾಂ 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 ಕಿರತಗತಾಂ ಕಿರತಗತಾಂ ಕಿರತಗತೈ ತಗದ ತಿನ್ನತೈ ಕಿರತಗತೈ ತಿಮ್ಮಿತ ತಿನ್ನತೈ ಕಿರತಗತೈ ತೋಂತ ತಿನ್ನತೈ ತಗದ ತಿನ್ನತೈ ತಿಮ್ಮಿತ ತಿನ್ನತೈ 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 ತಿಂಗಿಟಗಿಡತಗ ದರಿಗಿಡಗಿಡತಗ ತಿಂಗಿಟಗಿಡತಗ ದರಿಗಿಡಗಿಡತಗ ತಿಂಗಿಟಗಿಡತಗ ದರಿಗಿಡಗಿಡತಗ ಚಿತ್ತಾಂ 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 ತೈ ತಗದ ತಿನ್ನತೈ ಕಿರತಗತೈ ತಿಮ್ಮಿತ ತಿನ್ನತೈ ಕಿರತಗತೈ ತೋಂತ ತಿನ್ನತೈ ತಗದ ತಿನ್ನತೈ ತಿಮ್ಮಿತ ತಿನ್ನತೈ ತಿನ್ನದ ತಿನ್ನತೈ ತಿನ್ನದ ತಿನ್ನತೈ ತೈ 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 ತತ್ತ ತತ್ತ ತಾರನಾಥ ತಿರಿನಾಮರೇ
ಶ್ರೀ ದುರ್ಗಾ ಮತ್ತು ಕಟಿ ದುರ್ಗಾ ಸರ್ವಮಂಗಲ ಮಂಗಲಿ ಶ್ರೀ ಸರ್ವರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತಿ ಪ್ರೀತಿ ಕೊಟ್ಟಿರುವಂಥ ಶ್ರೀ ಗಂಧ ಪ್ರಸಾದ ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಕವಿತ್ವ ಗಂಭೀರ ವಿಘ್ನೇಶ್ವರ ಪಾದಗಳ ಭಕ್ತರು ಪ್ರೀತಿ ಕೊಟ್ಟಿರುವಂಥ ಶ್ರೀ ಗಂಧ ಪ್ರಸಾದ ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ದೈವದೇವರುಗಳಯ್ಯ ಸ್ಥಳದಲ್ಲಿ ವಾಸವಾಗಿರುವ ದೈವದೇವರುಗಳು ಸ್ಥಳದಲ್ಲಿ ವಾಸವಾಗಿರುವ ದೈವದೇವರುಗಳು ಭಕ್ತರು ಪ್ರೀತಿ ಕೊಟ್ಟಿರುವಂಥ ಶ್ರೀ ಗಂಧ ಪ್ರಸಾದ ಮತ್ತು ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರಯ್ಯ ಕೊಡೆತ್ತೂರು ಗುತ್ತು ಶ್ರೀಮಾ ಸನತ್ ಕುಮಾರ್ ಶೆಟ್ಟಿ ಮತ್ತು ಕೊಡೆತ್ತೂರು ಗುತ್ತು ಶ್ರೀಮಾ ಸನತ್ ಕುಮಾರ್ ಶೆಟ್ಟಿ ಅರ್ತಿಗಾರು ಮೋದಿಗಾರರು ಕುಶಲಗಾರರು ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ 60 ಮೊಳಪಟ್ಟೆ ಶಾಲೆ ದಕ್ಕಿತು ಸಭೆಗೆ ವಂದನೆ. ವೇಣು ವಿನೋದನ ಗಾನ ಪ್ರಿಯನ ಜಾಣೆಯರ ರತನ ಕರೆಯ ಬಂದವರು ವೇಣು ವಿನೋದನ ಗಾನ ಜಾಣೆಯರ ರತನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ತಿಂತನ ತಿನ್ನ 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 ತೊಂದನ ತಿನ್ನ ತಿನ್ನ ತಗ ತಿನ್ನತ ತೊಂತನ ತಿನ್ನ ತಿನ್ನ ತಗ ತಿನ್ನ 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 ತಗ ತಿನ್ನತ ತಿಂತನ ತಿನ್ನ ತಿನ್ನ ತೊಂದನ ತಿನ್ನ 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 ತಗ ತಿನ್ನ ತಿನ್ನ ಬಣ್ಣಿಸಿ ಮದನಾಡಲು ಸೇರದೆ ಹೋಗಿ ನಮ್ಮ ಹೊತ್ತು ಹೋಗದೆ
ಅಮೃಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿತಿಯ ಕೈ ಮುಗಿದು ಅಂಬುಜಾಸನ ಮಾಡಿಯರ ಪಾದಾಂಬುಜಕ್ಕೆ ಪುಡ ಮಾಡುತ್ತ ವರ್ಣಿಪೇನಿ ಕಥಾಮೃತವ
ದಿಟ್ಟಿ ಸುತ್ತಲೂ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ನೀರನ ಕೇಳಿಸಿದ್ದು ಓಂ ಎನ್ನುವಂತಹ ಪ್ರಣವ ಮಂತ್ರ. ಆ ಮಂತ್ರವನ್ನೇ ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದವಮ್ಮ. ಈಗ ನಮ್ಮಲ್ಲಿರುವಂತಹ ಭಯವೆಲ್ಲವೂ ದೂರವಾಗಿದೆ. ತಾಯೇ, ನಮ್ಮೂವರನ್ನು ನೀನೇ ರಕ್ಷಿಸಬೇಕಮ್ಮ. ಹರಿಹರ ಬ್ರಹ್ಮನಿಸಿಗಿ ತುಂಬಿರುವ ಜಲರಾಶಿಯ ಮಧ್ಯದಲ್ಲಿ ದಿಕ್ಕು ತೋಚದೆ ಕಂಗೆಟ್ಟಿರುವವೋ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮೂವರ ಸೃಷ್ಟಿಗೆ ಕಾರಣೀಕರ್ತಳು ನಾನಾಗಿದ್ದೇನೆ. ಹರುಷದಲ್ಲಿ ಮುಂದಕ್ಕೆ ನಿಮ್ಮನ್ನು ಕರೆಯಲ್ಪಡುವುದಕ್ಕಾಗಿ ನಿಮಗೊಂದೊಂದು ಶುಭನಾಮವನ್ನಿರಿಸೋಳಿದ್ದೇನೆ. ರಕ್ತವರ್ಣದಿಂದ ಕಂಗೊಳಿಸುವವನೇ ನೀನೇ ಬ್ರಹ್ಮ, ನೀಲವರ್ಣದಿಂದ ಶೋಭಿಸುವವನೇ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶನಾದ ನೀನೇ ಈಶಾ. ಮಕ್ಕಳೇ, ನಿಮ್ಮೂವರ ಸೃಷ್ಟಿಗೆ ಬಲವಾದ ಕಾರಣವೇ ಇದೆ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪ್ಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನ. ಆ ಕಾರಣದಿಂದಲಾಗಿ ನಿಮಗೊಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ನಿರ್ಣಯಿಸಲಿದ್ದೇನೆ. ಮಗನೇ ಬ್ರಹ್ಮ, ರಾಜಸಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ. ಮಗನೇ ವಿಷ್ಣು, ಸಾತ್ವಿಕ ಗುಣಭರಿತನಾದ ನೀನು ವೈಕುಂಠ ಕ್ಷೇತ್ರದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ. ಮಗನೇ ಈಶಾ, ತಾಮಸ ಗುಣಭರಿತನಾದ ನೀನು ಕೈಲಾಸ ಕ್ಷೇತ್ರದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ. ಮಕ್ಕಳೇ, ನಾನು ನೀಡಿರುವಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಕಷ್ಟ ಬಂದ್ರೆ ಏನಮ್ಮ? ಕಷ್ಟ ಬಂದರೆ ತೊಡಗಿರುವಂತಹ ಸಂದರ್ಭ ನಿಮ್ಮ ಪಾಲಿಗೆ ದುಷ್ಟರಿಂದ ಕಷ್ಟಗಳು ಎದುರಾಯಿತು ಎಂದಾದರೆ ಶ್ರದ್ಧೆಯಿಂದಲೇ ಭಕ್ತಿಯಿಂದಲೇ ನನ್ನನ್ನೇ ಧ್ಯಾನಿಸಿ ಪ್ರತ್ಯಕ್ಷಳೋ ಪರೋಕ್ಷಳೋ ಆಗಿ ನಾನಿಮ್ಮವರನ್ನು ಪರೆಯುತ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ.
ಕರ್ತವ್ಯವನ್ನು ಮಾಡುವಲ್ಲಿ ಮುಂದಾಗಬೇಕಾದಂತಹ ಬ್ರಹ್ಮ ಆ, ಒಂದು ರೀತಿಯಾದಂತಹ ಮದದಿಂದ ಆಳುತ್ತಾ ಇದ್ದಿ. ಹ್ಮ್ ಹಾಗಿದ್ರೆ ಅಘಟಿತವಾದಂತಹ ಘಟನೆ ಆ, ಅದು ಯಾಕೆ ಅಂತ ನನಗೊಂದು ನಿನ್ನಲ್ಲಿ ಪ್ರಶ್ನೆ. ಪ್ರತ್ಯಕ್ಷಗೊಂಡಂತ ಮಾತೆ ಆ, ಮೂವರಿಗೆ 3 ನಾಮಕರಣವನ್ನು 3 ಉದ್ಯೋಗವನ್ನು ಆ. 3 ಕ್ಷೇತ್ರವನ್ನು ನೀಡಿ ಸರಿ. ಮಾತೆಗ ಅದೃಶ್ಯರಾಗಿದ್ದಾರೆ ನಿಜ. ಆ, ಇರುವುದೀಗ ನಾವು ಮೂವರೇ. ಹೌದೇನು? ಏನು ತಾಯಿ ಮೊದಲಿಗೆ ಯಾರನ್ನು ಕರೆದದ್ದು? ನಿನ್ನನ್ನು. ಬ್ರಹ್ಮ. ಸರಿ, ಬ್ರಹ್ಮ ಅಂದ್ರೆ ಪದದ ಅರ್ಥ ಏನು? ಏನದು? ದೊಡ್ಡದು. ಎಷ್ಟು? ಎಷ್ಟು ದೊಡ್ಡದಂತ ಬೇಕು ಬೇಡ. ಮತ್ತೆ ನಿನ್ನ ಅರ್ಥಕ್ಕೆ ಸಿಗುವ ನಾನಲ್ಲ. ಲೆಕ್ಕದಿಂದ ಹೊರಗೆ. ಹೌದು. ಸೃಷ್ಟಿ ಸಿದ್ಧಿ ಲಯ ಆಗ ನೀನು. ಎಂಬಂತ 3 ಕಾರ್ಯಕ್ಕೆ ಆ. ಇಲ್ಲಿ ಒಬ್ಬ ನೇತಾರ ಬೇಕು. ಅಲ್ಲ, ನೀ ಅದ್ರ ಬಗ್ಗೆ ಎಲ್ಲ ತಲೆ ಬಿಸಿ ಮಾಡಬೇಡ. ನೇತಾರ ಈಗ ಬೇಕು ನಾವು ಅಂತ. ಮಾಡಬೇಕಾದ ಹೌದು. ಕೆಲಸ ಮಾಡ್ಲೇಬೇಕಲ್ಲ. ನಿಜ. ಯಜಮಾನ ಅದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ. ಅಮ್ಮ ಇದ್ದಾಳಲ್ಲ, ಇಲ್ಲಿಗೆ ಯಜಮಾನ ಬೇಕು. ಆ ನಾಯಕ ನಾಯಕ ಬೇಕು. ಯಾರಾಗಬಹುದು? ಯಾರಿದ್ದಾರೆ ಅಂತ ನಿಮ್ಮಿಬ್ಬರ ಮುಖ ನೋಡುದು. ಆ. ನಿಮ್ಮ ಮುಖದಲ್ಲಿ ಸುಖವೇ ಇಲ್ಲ. ಸರಿ. ನಾಯಕನಾಗುವುದಕ್ಕೆ ಯೋಗ್ಯತೆ ಸಾಮರ್ಥ್ಯ ಬೆಳೆದವನು ಬ್ರಹ್ಮನಾದಂತ ನಾನು. ಆ, ಹರಿ ಏನು? ಪಾಲನಾ ಕಾರ್ಯವನ್ನು ಮಾತೆ ನೀಡಿದ್ದಾಳೆ. ಸರಿ. ಇನ್ನು ಮುಂದಕ್ಕೆ ಬ್ರಹ್ಮನಾಥೆಯಂತೆ ನೀನು ಪಾಲನಾ ಕಾರ್ಯವನ್ನು ಮಾಡತಕ್ಕದು. ಆ. ಹರ ಲಯದ ಕಾರ್ಯವನ್ನು ಮಾತೆ ನೀಡಿದ್ದಾನೆ. ನಿಜ. ಇನ್ನು ಮುಂದಕ್ಕೆ ಈ ಬ್ರಹ್ಮನಾಥೆಯಂತೆ ನೀನು ಲಯದ ಕಾರ್ಯವನ್ನು ಮಾಡತಕ್ಕದು. ನೀವಿಬ್ಬರು ಕೂಡ ನಾನು ಹೇಳಿದಂತೆ ಕೇಳತಕ್ಕದು. ಬ್ರಹ್ಮ ಆ, ಹೇಗೂ ಮಾಡಿದ್ರಾಗುವುದಿಲ್ಲ. ಸೃಷ್ಟಿ ಸ್ಥಿತಿ ಲಯ ಆ. ಇದು 3 ಕಾರ್ಯವು ಸಮಾನವಾದಂತಹ ರೀತಿಯಲ್ಲಿ ಮುಂದುವರಿಬೇಕಾದಂತಹ ಕರ್ತವ್ಯ. ಆ. ಯಾವುದು ಹೆಚ್ಚಾಗುವುದಕ್ಕಿಲ್ಲ, ಯಾವುದು ಕಡಿಮೆ ಆಗುವುದಕ್ಕಿಲ್ಲ. ಸರಿ. ಅದು ಆಗುವುದಕ್ಕೆ ಅವಕಾಶವೇ ಬರುವುದಿಲ್ಲ. ಆ. ಯಾಕೆ ಅಂತ ಕೇಳಿದ್ರೆ, ಯಾಕೆ? ಸೃಷ್ಟಿಯಾದ ಕಾಲಕ್ಕೆ ಜೀವರಾಶಿಗಳು ಕಾಲ ಕಾಲಕ್ಕೆ ಪಾಲನೆ ಆಗಬೇಕು. ಹೌದು. ಆಗಬೇಕನ್ನುವುದು ಯಥಾ ಸಾಧ್ಯ ಯಥಾ ಸಿದ್ಧ. ಆ. ಹಾಗಾಗಿ ಲಯವೂ ಆಗಬೇಕು. ಹ್ಮ್. ಲಯ ಆಗದೇ ಇದ್ರೆ ಆ. ಏನಾಗುತ್ತದೆ? ಮತ್ತೆ ಸೃಷ್ಟಿ ಸೃಷ್ಟಿಗೊಂದು ಆಗುವುದಿಲ್ಲ. ಅವಕಾಶ ಇಲ್ಲ. ಆ. ಹಾಗಿದ್ರೆ 3 ಕಾರ್ಯವು ಸಮಾನ ಎನ್ನುವ ಭಾವದಿಂದ ಸೃಷ್ಟಿ ಮಾಡು ಬ್ರಹ್ಮ. ಈಗ ನೀನು ಒಪ್ಪುವುದಿಲ್ಲ. ಹಣದಿಗೆ ಬ್ರಹ್ಮ ಆ. ತಾಯಿ ಕೊಟ್ಟಂತ ನಾಮ ಹಾಗೂ ಗುಣದ ಮುಖೇನವಾಗಿ ಆ. ನೀನೇ ದೊಡ್ಡವನಾಗ್ತೇನೆ ಎನ್ನುವ ಹಾಗೆ ಹೊರಟು ನಿಂತ್ರೆ ಆ. ನಿನಗಿಂತಲೂ ಹೆಚ್ಚಿನ ಅರ್ಹತೆಯನ್ನು ನನ್ನಲ್ಲಿ ಕಾಣಬಹುದು. ಹೌದಾ? ಮಾತೆ ನನಗೂ ಹೆಸರನ್ನು ಕೊಟ್ಟಿದ್ದಾಳೆ. ಹೇಗೆ? ಈಶ ಎನ್ನುವಂತಹ ನಾಮವನ್ನು ಇರಿಸಿದ್ದಾಳೆ. ಈಶ ಅಂದ್ರೆ? ಈಶ ಪದದ ಅರ್ಥ ಯಜಮಾನ. ಯಾರಿಗೆ? ಯಾರು? ನಿನಗೆ ಯಜಮಾನ ಆಗಬಹುದು. ಆ, ಬೇಕಾದದ್ದು ನಿನಗಲ್ವಾ ಈಗ? ಯಜಮಾನ ಆಗುವುದಕ್ಕೆ ಜನ ನೀನು. ಅರ್ಹತೆ ಉಂಟು, ಯೋಗ್ಯತೆ ಉಂಟಾ? ಯೋಗ್ಯತೆ ಉಂಟು. ಹೇಗೆ? ಮಾತೆ ಕೇವಲ ನಿನಗೆ 1 ತಲೆಗಳನ್ನು ಕೊಟ್ಟಿದ್ದಾಳೆ. ಸಾಕು ನನಗೆ. ನನಗೆ ಹಾಗಲ್ಲ. ಆ. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ ಎನ್ನುವ ಹಾಗೆ ಆ. 5 ತಲೆಗಳನ್ನು ಕೊಟ್ಟಿದ್ದಾಳೆ. ಆ. ಮಾತ್ರವಲ್ಲ, ಕೊಟ್ಟಿರುವಂತಹ ಲಯದ ಕಾರ್ಯ. ಲಯ ಎಂದರೆ ಕೇವಲ ನಾಶ ಮಾಡುವುದು ಎನ್ನುವಂತ ಅರ್ಥವನ್ನು ಕೊಡುವುದಿಲ್ಲ. ಆ. ಬದಲಾಗಿ ಸೃಷ್ಟಿ ಹಾಗೂ ಸ್ಥಿತಿ ಇವೆರಡನ್ನು ಸಮತೋಲನದಲ್ಲಿರಿಸುವುದು ಎನ್ನುವಂತ ಅರ್ಥವನ್ನು ಕೊಡುತ್ತದೆ. ಆ. ಹಾಗೆ ನನ್ನ ಹಣೆಯನ್ನೊಮ್ಮೆ ಗಮನಿಸಿದೆ ಎಂದಾದರೆ ತಾಯಿ ನೀಡಿದಂತಹ 3ನೇಯ ಹೆಚ್ಚಿನ ಕಿಚ್ಚಿನ ಕಣ್ಣು ಅದು ನನಗೆ ಮುಚ್ಚಿಕೊಂಡಿದೆ. ಇರಬಹುದು. ಆ. ಲೋಕದಲ್ಲಿ ನಡೆಯಬೇಕಾದಂತಹ ಕಾರ್ಯಗಳು ಸರಿಯಾಗಿ ನಡೆಯದೇ ಇದ್ದಂತಹ ಪಕ್ಷದಲ್ಲಿ ಆ. ನನ್ನ 3ನೇ ಕಣ್ಣನ್ನು ತೆರೆದರೆ ಸಕಲವೂ ಲಯ. ಆಗ ನಿನ್ನ ಸೃಷ್ಟಿ ಎಂಬುದಕ್ಕೆ ಬೆಲೆಯೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಹೇಗೆ? ನಾವು 3 ಸಮಾನರು. ಆ. ತಾಯಿ ಹೇಳಿದಂತಹ ಕಾರ್ಯವನ್ನು ಮಾಡುವ. ಅದನ್ನು ಹೊರತಾಗಿ ನಾನೇ ದೊಡ್ಡವ ಎನ್ನುವ ಹಾಗೆ ಹೊರಟು ನಿಂತ್ರೆ ಆ. ನಾವು ಇಲ್ಲಿ ಒಪ್ಪಲಿಕ್ಕಿಲ್ಲ. ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಸೃಷ್ಟಿ ಕಾರ್ಯವೋ ಅಷ್ಟೊಂದು ಘನವಲ್ಲ. ಸೃಷ್ಟಿಸುವ ಕಾರ್ಯ ಘನ ಅಲ್ಲ.
ಅಲ್ಲ. ಯಾಕೆಲ್ಲ? ನೀನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳಿಗೆ ಕಾಲ ಕಾಲಕ್ಕೆ ಕೊಟ್ಟು ಬೇಕಾದುದನ್ನು ಪೊರೆಯಬೇಕಾದವ ಪಾಲನಾಕರ್ತವಾದಂತಹ ನಾನು. ನನ್ನ ಪಾಲನೆ ಇಲ್ಲದಿದ್ದರೆ ನಿನ್ನ ಜೀವರಾಶಿಗಳಿಗೆ ಬೆಲೆ ನೆಲೆ ಎನ್ನುವುದು ಕಲ್ಪಿತವಾಗುವುದಿಲ್ಲ. ಹಾಗಾಗಿ ಯಾವತ್ತಿದ್ದರೂ ಜೀವರಾಶಿಗಳು ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳಬೇಕು ಅಂತಾದ್ರೆ ನಾನು ಬೇಕು, ಅರ್ಥಾತ್ ನನ್ನ ಪಾಲನೆ ಬೇಕು. ತಾಯಿ ಸ್ವರೂಪದಲ್ಲಿ ಇರುವಂತಹ ನಾನು ತಾಯ್ತನದ ಸ್ಥಾನವನ್ನು ತುಂಬುವಂತಹ ಯೋಗ್ಯತೆಯನ್ನು ನಾ ಪಡೆದುಕೊಂಡವನಿದ್ದೇನೆ. ಹಾಗಿರುವಾಗ ನೀ ಸೃಷ್ಟಿ ದೊಡ್ಡದು ಅಂತ ಆಡುವುದಕ್ಕೆ ಹೊರಟ್ರೆ ಅದಕ್ಕಿಂತ ಪಾಲನೆಯೇ ಶ್ರೇಷ್ಠ ಅಂತ ನಾ ಹೇಳಬಲ್ಲೆ. ಒಂದೇ ರೀತಿಯಾದಂತಹ ಸೃಷ್ಟಿಯನ್ನು ಮಾಡುವುದಿಲ್ಲ, ಚತುರ್ವಿಧವಾಗಿ ಅಂಡಜ ಪಿಂಡಜ ಶ್ವೇತಜ ಉದ್ಬೀಜ ಎಂಬುದು. ಆ ಜೀವರಾತ್ರಿ ಹಣೆಯಲ್ಲಿ ಬ್ರಹ್ಮನಾದಂತಹ ನಾನು ಬರೆದಿರಬೇಕು. ಇಂಥದೇ ಕಾಲವರೆಗೆ ಬದುಕಬೇಕು, ಇಂಥದೇ ಕಾಲಕ್ಕೆ ಸಾಯಬೇಕು, ನಾನು ಬರೆದಂತೆ ನಿನ್ನ ಪಾಲನೆ ಮಾಡಬೇಕು. ಹೌದು, ಹಾಗೆ ಅಂತ ನೀ ಬರೆಯುವುದು ಎಲ್ಲಿಂದ? ಕಳೆದ ಕಲ್ಪದ ಅಮ್ಮನೇ ಹೇಳಿದರಲ್ಲ, ನಿನ್ನಲ್ಲಿ ಅಂತದಿಲ್ಲ. ಅಲ್ಲ, ಕಳೆದ ಕಲ್ಪದ ಲಯವಾದ ಪ್ರಪಂಚ. ನೀನು ದೊಡ್ಡವನೇ ಹೌದು ಅಂತಾದ್ರೆ ಏನಾದ್ರೂ ಹೊಸತು ಬರೆಯುವ ಯೋಗ್ಯತೆ ಉಂಟ? ಹೊಸತು ಬರಬೇಕಂತ ಮಾತು ಹೇಳಿಲ್ಲ. ಅದೇ ಆಗುದು ನೋಡು. ನಾವು ದೊಡ್ಡತನವನ್ನು ತೋರಿಸಿಕೊಳ್ಳುವಾಗ ಏನಾಗಬೇಕು? ನಮಗೆ ಏನಾದ್ರೂ ಹೊಸತನವನ್ನು ಮಾಡುವಲ್ಲಿ ಅಧಿಕಾರ ಇರಬೇಕು. ಆಗ ನಾವು ಶ್ರೇಷ್ಠ ಅಂತ ಹೇಳುವಲ್ಲಿ ಅದು ಒಂದು ಅರ್ಹತೆ ಆಗುತ್ತದೆ. ಹೊಸತನ ನಮ್ಮಲ್ಲಿ ಬೇಕು. ಅದಲ್ಲ ಅಂತಾದ್ರೆ ಎಲ್ಲರದ್ದು ಅದುವೇ ಮತ್ತೊಬ್ಬರ ಬಂಡವಾಳದಲ್ಲಿ ನಾವು ದೊಡ್ಡವರು ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಸೃಷ್ಟಿಸುವ ಕಾರ್ಯ ಘನ ಅಲ್ಲ ಎನ್ನುವುದನ್ನು ಒಪ್ಪಿಕೊ. ನೀನು ಒಪ್ಪುವುದಿಲ್ಲ. ಸರಿ ಸರಿ ಹರನಂದನಾಕ್ಷಣ ಸರಿ ನಿನ್ನ ವಚನವು ಪೊರೆಯುವ ತನಿಷ್ಠನು ವಚನ ಸರಿ, ಮತ್ತೊಂದು ಸರಿ, ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನಲ್ಲಿ ವಾದವೇ ಇಲ್ಲ, ನಿನ್ನಲ್ಲಿ ಮಾತೇ ಬೇಡ. ಹರಿ ಬ್ರಹ್ಮನದಾದಂತಹ ಸೃಷ್ಟಿಯ ಕಾರ್ಯ ಹಾಗೂ ನನ್ನದಾದಂತಹ ಲಯದ ಕಾರ್ಯ ಅರೆ ಕ್ಷಣದಲ್ಲಿ ನಡೆದು ಹೋಗುತ್ತದೆ. ಆದರೆ ನಿನ್ನದಾದಂತಹ ಪಾಲನಾ ಕಾರ್ಯ ಎನ್ನುವುದು ದೀರ್ಘ ಅವಧಿಯನ್ನು ತೆಗೆದುಕೊಳ್ಳುತ್ತದೆ. ಹಾಗಾಗಿ ಜೀವಿಗೆ ಹುಟ್ಟು ಎನ್ನುವುದು ಮುಖ್ಯವಲ್ಲ, ಸಾವು ಎನ್ನುವುದು ಮುಖ್ಯವಲ್ಲ, ಜೀವಿಗೆ ಜೀವನ ಎನ್ನುವುದು ಮುಖ್ಯವಾಗ್ತದೆ. ಅಂತಹ ಜೀವಿಗಳಿಗೆ ಜೀವನವನ್ನು ಕೊಡುವಂತಹ ನಿನ್ನ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ಒಪ್ಪಿಕೊಂಡಿದ್ದೇನೆ. ಮಾತ್ರವಲ್ಲ, ಹರಿಹರರಲ್ಲಿ ಭೇದ ಭಾವವಿಲ್ಲವೆನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಿನ್ನಲ್ಲಿ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹಾಗಾಗಿ ಹರಿ ತೋರು ನನಗೊಂದು ದಾರಿ. ಹೀಗೆ ಬಾ. ಒಳ್ಳೆತನ ಯಾವತ್ತಿದ್ದರೂ ಒಳ್ಳೆತನಕ್ಕೆ ಜೊತೆಗೆ ಇಂಥದನ್ನು ಸತ್ಯವನ್ನು ತೋರಿಸಿಕೊಟ್ಟು ನಿನ್ನ ಜಾಣತನ ಮಾತನಾಡಿಗೆ ಬೇಡ. ಹೌದೇನೋ? ನೀವಿಬ್ಬರು ಜೊತೆ ಸೇರಿಕೊಂಡು ಈ ಬ್ರಹ್ಮನನ್ನು ಕೆಳಗಿಳಿಸಬೇಕು ಮತ್ತೆ ಯೋಚನೆ ಮಾಡಿಕೊಂಡಿರಾ? ಮೇಲೆ ಏನಿದ್ರಲ್ಲೋ ಈಗ ಇರಿಸ್ತೇನೆ. ಈಗ ಇಬ್ಬರೇ 100 ಮಂದಿಯಲ್ಲಿ ಸೃಷ್ಟಿ ಮೃಷ್ಟನಿಗೆ ತಗೊಂಡು ಬೆನ್ನಿಗೆ ನಾವು ಬಾಂಧಿದಾಗ ಬ್ರಹ್ಮ ನೀನೇ ದೊಡ್ಡವನು, ನೀನೇ ದೊಡ್ಡವನ ಹತ್ರ ಪ್ರಾರ್ಥನೆಗೆ ಈಗ ಅಭಿನಯ ಮಾಡಿದ ನೋಡು. ಯಥಾರ್ಥವಾಗಿ ಕೂಡ ನಾವು ಹೊಡೆದಾಟಕ್ಕೆ ಮುಂದಾಗುವುದೇ ಬೇಡ. ಈಗ ಹೊಡೆದಾಟ ಮಾಡಿದರೆ ಏನಾಗ್ತದೆ? ದೇಹದಲ್ಲಿ ಶಕ್ತಿ ಇದ್ದವ ಗೆಲ್ಲುವುದಕ್ಕೆ ಸಾಧ್ಯ. ಮಾತನಾಡ್ತಾ ವಾದ ಮಾಡ್ತಾ ಇದ್ರೆ ಮಾತೆ
ಪ್ರಶ್ನೆಯಲ್ಲಿ ಚತುರತೆ ಇದ್ದವಾಗಿರುವುದಕ್ಕೆ ಈಗ ಶ್ರೇಷ್ಠ ಅಂತ ಒಪ್ಪಿಕೊಳ್ಳಬೇಕು ಅಂತಾದ್ರೆ ಒಂದು ವಿಶೇಷತೆ ಅನ್ನೋದು ಬೇಕಾಗುತ್ತೆ ಅಥವಾ ಹೆಚ್ಚುಗಾರಿಕೆ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ನಾವು ವಾದವೂ ಬೇಡ, ಹೊಡೆದಾಟವೂ ಬೇಡ, ಶೋಧನೆಯಿಂದ ಕಾರ್ಯವನ್ನು ಜಯಿಸುವ. ಉದರ ಶೋಧನೆ. ನಿನ್ನ ಉದರವನ್ನು ನಾನು ಸೇರಿನ, ನನ್ನ ಉದರವನ್ನು ಸೇರಿ ನೀನು. ಕಳೆದ ಕಲ್ಪದ ಲಯವಾದ ಧರೆಗಳು ಜೀವರಾಶಿಗಳು ನಮ್ಮ ಉದರದೊಳಗೆ. ಆದ್ರೆ ಎಲ್ಲಿ ಹೆಚ್ಚು ಕಡಿಮೆ, ಎಲ್ಲಿ ಹೆಚ್ಚು ವಿಷಯ ಹೇಳಿ ಅಲ್ಲಿ ಕಡಿಮೆ ಉಂಟು, ಹಾಗೆ ಅಲ್ಲಿ ಕಡಿಮೆಯೋ ಇಲ್ಲಿ ಹೆಚ್ಚು ಅನ್ನೋದನ್ನು ನೋಡಿಕೊಳ್ಬೇಕು. ಹಾಗಾಗಿ ಶೋಧನೆಯನ್ನು ಮಾಡುವ. ಈಗ ಈ ಬ್ರಹ್ಮ ದೊಡ್ಡವರನ್ನು ಒಪ್ಬೇಕಲ್ಲ, ಹೋಗ್ಬೇಕು ಅಂತಾದ್ರೆ ದಾರಿ ಕೆಳಗೆ ಇದೆಯಲ್ಲ. ನಾನು ಬ್ರಹ್ಮನನ್ನು ಒಬ್ಬನನ್ನು ಇಬ್ಬರನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ನಾನು ನನ್ನಲ್ಲಿ ಇರಬೇಕು. ಅದಕ್ಕಾಗಿ ನವದ್ವಾರವನ್ನೇ ಬಂಧಿಸಿಬಿಟ್ಟೆ. ನವದ್ವಾರವನ್ನು ಬಂಧಿಸಿ ನನಗೆ ಹೋಗೋದುವುದಕ್ಕೆ ಕಷ್ಟ. ನವದ್ವಾರದಲ್ಲಿ ಅಷ್ಟದ್ವಾರವನ್ನು ಬಂಧಿಸಿ ಅಧೋದ್ವಾರವನ್ನು ತೆರೆದಿರುತ್ತೆ. ಬಂದ್ರೆ ಅದರಲ್ಲಿ ಬರೀ ನೋಡೋದು. ಹರಿದ ಕಲ್ಪನೆ ಲಗವಾದಂತಹ ಧರೆಗಳು ಜೀವರಾಶಿಗಳು ಬ್ರಹ್ಮನ ಉದರದೊಳಗಿದೆ. ಆದ್ರೆ ಯಾವ ಜೀವಿಗಳಿಗೂ ಜೀವವೇ ಇಲ್ಲ. ಏನೇ ಇರಲಿ ಮತ್ತೇನಿರಬಹುದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಕ್ಷೇತ್ರ ಬ್ರಹ್ಮನ ಉದರದೊಳಗೆ. ಎಲ್ಲ ವಿಶೇಷವನ್ನು ಹೇಳಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ನೋಡಿದ್ರೆ ಬಾಯಿ ಮುಚ್ಚಿದ್ದಾನೆ. ಇನ್ನು ದಾರಿ ಯಾವುದು ಎನ್ನುವ ಹಾಗೆ ಕೆಳಗಿಳಿದು ನೋಡಿದಾಗ ಅದೋ ದ್ವಾರ. ಸರಿ, ವಿಚಾರವನ್ನು ತಿಳಿಸಬೇಕು, ಹೊರಸಾರ್ತೇನೆ. ಶೋಧಿಸಿದೆನು ನಿನ್ನುದರವ ಒಳಗೈದು ಪರಧರ ಮೆರೆವ ಶೋಧಿಸಿದೆನು ನಿನ್ನುದರವ ಹೆಚ್ಚು ಸಮಯ ಬೇಕಾದದ್ದು ಹೆಚ್ಚು ನೋಡ್ಲಿಕ್ಕಿದ್ರೆ ಕೋಟಿ ನೋಡಿಲ್ಲ, ಮಧ್ಯದಲ್ಲಿ ಓಡಿಕೊಂಡು ಬಂದ ನೋಡಿದ್ದೇನೆ. ಕಳೆದ ಕಲ್ಪದ ಲಯವಾದಂತಹ ಧರೆಗಳು ಜೀವರಾಶಿಗಳು ನಿನ್ನ ಉದರದೊಳಗಿದೆ. ಆದ್ರೆ ಬ್ರಹ್ಮ ಜೀವ ಇಲ್ಲ. ಹೌದಾ? ಸೃಷ್ಟಿಯ ಕಾರ್ಯವೇ ಆರಂಭವಾಗಲಿ ಮತ್ತೆ ಜೀವ ಬರ್ತದೆ ಅದಕ್ಕೆ. ಹೌದಾ? ಹಾಗೆ ಅಂತ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಕ್ಷೇತ್ರ ಉದರದೊಳಗೆ. ಹೌದಾ? ಕ್ಷೇತ್ರ ಬಂಗಾರ ಹಾಗೆ ನೋಡಿದೆ. ಮುಟ್ಟಿದೆಯಾ? ತಟ್ಟಿದೆಯಾ? ಮತ್ತೆ ಹೀಗೆ ಮಾಡಿದೆ ಹೊರ ಬಂದೆ ಹೊರಗೆ. ಹೌದು, ಕಠಿಣವಾಗಿ ನಿನಗೆ ಒಂದು ಹೆಸರು ಕೊಡಬೇಕಂತ ತೀರ್ಮಾನ ಮಾಡಿದ್ದೆ. ಹೆಸರು ಯಾರಿಗೆ ಕೊಡುದು? ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ಬಗೆ ಬಗೆಯ ಹೆಸರಿಂದ ಕರೀ. ಅಮ್ಮನಾಗುವ ಪ್ರಯತ್ನವನ್ನೇನದು? ಪಾಲನೆ ಅಂತ ಹೇಳಿದ್ರೆ ಅಮ್ಮ, ಅಮ್ಮ ಅಂತ ಹೇಳಿದ್ರೆ ಪಾಲನೆ. ಹಾಗಿರುವಾಗ ಹಿರಣ್ಯವನ್ನು ಗರ್ಭದೊಳಗೆ ಧರಿಸಿಕೊಂಡಂತಹ ನೀನು ಮುಂದಕ್ಕೆ ಹಿರಣ್ಯ ಗರ್ಭ. ಬ್ರಹ್ಮನಿಗೆ ಒಂದು ಹೆಸರೇ ಕೊಟ್ಟಿದೆ ಅಂತ ನೀನು ದೊಡ್ಡ ಜನ ಆಗುವುದು ಬೇಡ. ಬಳದನ್ನು ಇಟ್ಟುಕೊಳ್ಳುವ ಜಾಯಮಾನವೇನಲ್ಲ. ಏನ್ ಮಾಡಿ ನಿನಗೆ ಕೊಡಬೇಕು ಅಂತ ಇದ್ದೇನೆ. ಹೆಸರು ಹೌದು. ಹೇಗೆ ನೀನು ಹೊರಗೆ ಬಂದದ್ದು? ಬಿಟ್ಟದ ಅಧೋದ್ವಾರದಲ್ಲಿ ಬಂದು ಬಂದೇ ಇಲ್ಲ. ಬಿಡುವ ನಿನಗೆ ಸಮಸ್ಯೆ ಇಲ್ಲ, ಬರುವ ನಮಗೆ. ಇನ್ನು ಮುಂದಕ್ಕೆ ನೀನು ಅಧೋಕ್ಷಯ ಮಾನಾಪಮಾನ ಸಮಾನ. ಬ್ರಹ್ಮ ಈಗ ಎಲ್ಲಿ ಕಡಿಮೆ ಉಂಟು ಅಂತ ನನಗೆ ಗೊತ್ತಾಗಿದೆ, ಹೆಚ್ಚು ಎಲ್ಲಿ ಉಂಟು ಅಂತ ನಿನಗೆ ಗೊತ್ತಾಗುತ್ತೆ. ಅಲ್ಲೇ ಏನು ಇರ್ಲಿಕ್ಕಿಲ್ಲ. ಹೌದಾ? ಮಾತಿಗೆ ತಪ್ಪಿದ ಬ್ರಹ್ಮನಾಗುವುದಿಲ್ಲ. ಅವಕಾಶ ಮಾಡಿದ್ರೆ ನಾನು ಎನ್ನುವ ಹಾಗೆ ಅಹಂಕಾರದಿಂದ ಬೀಗಿದ್ದಾನೆ ಬ್ರಹ್ಮ. ನಾನು ಎನ್ನುವುದು ಶಾಶ್ವತ ಅಲ್ಲ. ನಾವು ಎನ್ನುವ ಭಾವ ಅವನೊಳಗೆ ಬರಬೇಕು ಅಂತ ಆದ್ರೆ ಉದರದೊಳಗೆ ಒಂದಷ್ಟು ವರ್ಷಗಳ ಕಾಲ ಚಡಪಡಿಸಬೇಕು. ಅದಕ್ಕಾಗಿ ಸರ್ವಶಕ್ತನಾದಂತಹ ನಾನು
ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಮುಂದಕ್ಕೆ ಬರ್ತಾ ಇದ್ರೆ ನೋಡಬಾರದೆ ಏಕಾದಶಿ ರುದ್ರರು, ದ್ವಾದಶ ಆದಿತ್ಯರು, ಸಿದ್ಧರು, ಸಾಧ್ಯರು, ಮುನಿಗರು, ಮುಕ್ಕೋಟಿ ದೇವತೆಗಳು, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೆಲ್ಲವೂ ಕೂಡ ಈತನ ಹೃದಯದ ನಡಕವಾಗಿದೆ. ಬ್ರಹ್ಮಾಂಡವನ್ನೇ ಅಂಕೇರಿಸಿಕೊಂಡಿದ್ದಾರೆ. ಬ್ರಹ್ಮಾಂಡ ಭರಿತರಾಗಿದ್ದಾನೆ. ಸರಿ, ನಾನಿದ್ದೇನೆ, ಹರಿಯಿದ್ದಾನೆ, ಹರಿಯಲಿದ್ದಾನೆ. ಪ್ರತಿಯೊಂದು ಕಲ್ಪಕ್ಕೆ ಹರಿಯೊಬ್ಬನೆಂಬುದನ್ನೇ ತೋರಿಸಿಕೊಟ್ಟಿದ್ದಾರಲ್ಲ. ಇಷ್ಟೆಲ್ಲ ತನ್ನಲ್ಲಿ ಇರಿಸಿಕೊಂಡು ನನ್ನಲ್ಲಿ ವಾದ ಮಾಡಿದ್ದೇ ಕರ್ಮವಾಯಿತು. ಅವನಲ್ಲಿ ವಾದಿಸಿದೆ, ನನ್ನ ಪಾಡಿಗೆ ಖೇಡವಾಯಿತು. ಇಂಥ ವಿಚಾರವನ್ನು ನಮಗೆ ತಿಳಿಸಬೇಕಾಗಿದೆ. ಒಂದು ದಾರಿಯೇ ಕಾಣುವುದಿಲ್ಲ, ಮುಚ್ಚಿಕೊಂಡಿದೆ, ಕೆಳಗಿರಿದೆ, ಮೇಲಕ್ಕೆ ಇರಿದೆ, ಅತ್ತ ಇತ್ತ ನೋಡ್ತಾ ಇದೆ. ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾರಲ್ಲ. ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ಹರಿಗಿದೆ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾರೆ. ಸಾವಿರಾರು ವರ್ಷಗಳಿಗಾಗಿ ಅತ್ತ ಇತ್ತ ಸಂಚಾರ ಮಾಡ್ತಾ ಇದ್ರೆ ಹೊರಗೆ ಹೋಗುವುದಕ್ಕೆ ದಾರಿಯೇ ಸಿಗುವುದಿಲ್ಲ. ನನಗಿರುವುದು ಒಂದೇ ದಾರಿ. ಅಮ್ಮನೇ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ. ನಮ್ಮ ಅಧಿಮಾರಿ ಒಂದಾದ ಕಾರಣವೇನು? ದೇಹಕ್ಕೆ ಜಾಡ್ಯತೆ, ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸಿದಾಗ ಆಲದಲ್ಲಿ ಒಂದು ತೇಲಿ ಬರುತ್ತಾ ಇದೆ. ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿ ನಿದ್ರಿಸ್ತೇನೆ. ಬರುತ್ತಲ ಕಮಲ ಸರಸಿರದಿ ಪದ್ಮಾಸನವ ಫಲದಿಂದ ಬಲಿಬುಳ್ಳಿರುತ್ತ ನಾದೆಸಿ ನೋಡಿ ಮೆರೆದ ನಾಲ್ಮೊಗದಿಂದ ಇರದೆ ಮೇಲಕ್ಕೆ ಮೂಡಲು ವರಪಂತ ಮದನದಿ ಪರಿಶೋಧಿಸುತ್ತಲವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇದ್ಯಗಳು ಅದನ್ನೇ ಅನುಸರಿಸಿಕೊಂಡು ಮೇಲಕ್ಕೆ ಬಂದರೆ ಕಮಲದ ಮಧ್ಯದಲ್ಲಿ ಕುಳಿತುಕೊಂಡಿದ್ದೇವೆ. ಹೊರಕ್ಕೆ ನೋಡಿದರೆ ಒಂದು ಮುಖ, ಕೆಳಕ್ಕೆ ನೋಡಿದರೆ ಒಂದು ಮುಖ, ಹಿಂದಕ್ಕೆ ನೋಡಿದರೆ ಮಗದೊಂದು ಮುಖ, ಮೇಲೆ ನೋಡಿದರೆ ಬೇರೊಂದು ಮುಖ. ಪಂಚವದನಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚವದನಾಗಿ ನಮ್ಮ ದೃಷ್ಟಿಯ ಕಾರ್ಯವನ್ನು ಆರಂಭಿಸಲು ಇದು ಕೆಮ್ಮದ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ ಹರಿಯಲ್ಲಿದ್ದಾನೆ. ನೋಡಬಾರದು. ಬಾಲಮುಕುಂದನಾಗಿ ವಟವೃಕ್ಷದ ಹೆಣೆಯ ಮೇಲೆ ಎಡಕಾಲ ಹೆಬ್ಬೆಣ್ಣಿರಿಸಿ ಬಾಯಿಲಿರಿಸಿ ಪವಡಿಸಿಕೊಂಡಿದ್ದಾರಲ್ಲ. ಈತನೆ ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸ ಕೂಡ ಈತನಿಗೆ ಎಚ್ಚರವಾಗುವ ತನಕ ಈತನೇ ಸ್ಮರಿಸುತ್ತಾ ಇರ್ತಂತೆ.
ತಕ್ಷಣ ಸುತ್ತಲೂ ಕಣ್ಣಾಡಿಸಿ ನೋಡಿದೆ ಕುಂಬಿದಂತಹ ಜಲರಾಶಿ ಕಾಂತಕ್ಕಲೆ ನೀರ ಮಧ್ಯದಲ್ಲಿ ನಾನೊಬ್ಬ ಇದ್ದೇನೆ. ಹಾಗಿದ್ರೆ ನಾನು ಯಾರು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ಒಂದು ಅರ್ಥವಾಗುವುದಿಲ್ಲ. ಒಟ್ಟಿನಲ್ಲಿ ಸಮಸ್ಯೆ. ಈ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ನಿಂತಲ್ಲೇ ನಿಲ್ಲುವುದಲ್ಲ, ಮುಂದುವರಿತೇನೆ. ಒಮ್ಮಿನ ಮೇಲೆ ಹುಟ್ಟಿಕೊಂಡಿದ್ದೇನೆ. ಹುಟ್ಟಿದ ತಕ್ಷಣವೇ ಸತ್ವಜಾತನಾಗಿ ಕಾಣಿಸಿಕೊಂಡಿದ್ದೇನೆ. ಅರ್ಥಾತ್ ಹುಟ್ಟಿದಾಗಲೇ ಬೆಳೆದು ನಿಂತವನು ಎಂಬುದಾಗಿ ತಾತ್ಪರ್ಯ. ಸುತ್ತಮುತ್ತ ಎತ್ತ ಕಡೆ ನೋಡಿದರೂ ಕೂಡ ಬರೀ ನೀರೇ. ಯಾವ ಕಾರ್ಕತ್ತಲೆಯ ಹೊರತು ಬೇರಾವುದು ನನ್ನ ಕಣ್ಣಿಗೆ ಗೋಚರಿಸುವುದಿಲ್ಲ. ಹಾಗಾದ್ರೆ ಈ ನೀರ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ಇಲ್ಲಿಗಾಗ ಬಂದೆ ಕುತೂಹಲ ಅಧಿಕವಾಗುತ್ತಾ ಇದೆ. ಯಾರಾದ್ರೂ ಕಾಣಿಸುತ್ತಾರೆ ಎಂಬುದಾಗಿ ಹುಡುಕುತ್ತಾ ಮುಂದುವರಿತೇನೆ. ನೀನು ಜನ ಯಾರ? ನೀನು ಯಾರ ಜನ? ನಾನು ಯಾರಂತ ನನಗೆ ಗೊತ್ತಿಲ್ಲ. ಮತ್ತೆ ನಾನು ಯಾರಂತ ನನಗೆ ಗೊತ್ತು. ನಾನು ಈಗ ತಾನೇ ಹುಟ್ಟಿಕೊಂಡದ್ದಷ್ಟೇ. ಬಹುಶಃ ನಾನು ಸಹ ಹಾಗೇ ಇರಬೇಕೇನು? ನೀನು ಕಾಣುವುದಕ್ಕೆ ನನ್ನ ಹಾಗೇ ಇದ್ದಿ. ಆ, ಆದ್ದರಿಂದಲೇ ಕೇಳುತ್ತಿದ್ದೇನೆ, ಏನು? ನನ್ನ ಅಪ್ಪ ನೀನ? ಏ, ನೀನು ನಿಜವನ್ನೇ ಹೇಳಬೇಕು. ನನ್ನ ತಂದೆ ನೀನು. ಯಾಶ್! ಅಪ್ಪ ತಂದೆ, ನಿನ್ನ ಅಮ್ಮ? ಅಮ್ಮ? ಹೌದು. ಅಮ್ಮಮ್ಮ. ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ ಏನು? ನಿನ್ನದೇ ಸಂತಾನ ಅಂತ. ಏನು? ಯಾವ ಸಂತಾನ? ಏ, ಉಮ್ಮ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ದು ನಾನು. ಆ ಉಮ್ಮ ಅಂದ್ರೆ ಗೊತ್ತಿಲ್ವಾ? ಆಹಾ. ನನಗೂ ಉಮ್ಮನೆ ಬಿಡು. ಹಾ ಹಾ ಇಬ್ಬರಿಗೂ ಒಂದೇ ಉಮ್ಮ. ಹಾ ಹಾ ಸರಿ ಸರಿ. ನೀರಲ್ಲಿ ಒಂದು ಆಗಿದ್ದೇವೆ. ಸಮಾನ ಸ್ಥಿತಿ. ಇನ್ನು ಕೊನೆ ತನಕ ಜೊತೆಯಲ್ಲಿ ಇರಬೇಕು. ಇದ್ರೆ ಒಳ್ಳೇದೇ. ಕೇವಲ ಜೊತೆಯಲ್ಲಿ ಇರುವುದಲ್ವ, ಆ, ನಮ್ಮೊಳಗೆ ನಾವೊಂದು ಸಂಬಂಧ ಬೆಳೆಸಬೇಕು. ಸಂಬಂಧ ಹೌದು, ಶಾಶ್ವತವಾಗಿ ಅದು ಇರಲೇಬೇಕು. ಅದೌದು. ಹ್ಮ್. ನಿನ್ನನ್ನು ನೋಡಿದ್ರೆ ಆ. ಶರೀರದಲ್ಲಿ ಸ್ವಲ್ಪ ಸಣ್ಣವ ಸಣ್ಣವ. ಮಾತ್ರವಲ್ಲ, ಪ್ರೀತಿ ಹೆಚ್ಚಾಗುತ್ತಾ ಇದೆ. ಓಹೋ. ಆದ್ದರಿಂದಲೇ ನೀನು ಬೇರೆ ಯಾರು ಅಲ್ಲ, ನನ್ನ ಪಾಲಿನ ತಮ್ಮ. ಏಯ್, ಏಯ್, ಏಯ್. ಎಲ್ಲಿಗ? ಆಯ್ತಲ್ಲ, ಸಂಬಂಧ ಆಯ್ತಲ್ಲ? ಮುಗಿತಲ್ಲ ಎಂತ ಮುಗಿಯುದು? ಸಂಬಂಧ. ನೀನೇ ಹೇಳಿದಿ, ನಾನು ಹೇಳ್ಬೇಕಲ್ವಾ? ನೀನು ಹೇಳಿ ಕಂಟ. ನನ್ನ ಕೊಡುಗೆ ಸಹ ನಿನಗೆ ಉಂಟು. ಮಾತಿನ ಮೂಲಕ, ಕೈ ಮೂಲಕ ಅಲ್ಲ. ನಿನ್ನನ್ನು ಸಹ ನಾನು ದೂರದಿಂದ ಕಂಡೆ. ಯಾಕೋ ಏನು? ಪ್ರೀತಿ ಪ್ರೇಮ. ಪ್ರೀತಿ ಪ್ರೇಮ ನಿನ್ನ ಕಂಡರೆ ಅಧಿಕವಾಗಿ ಹುಟ್ಟಿಕೊಳ್ತಾ ಇದೆ. ಹೌದಾ? ಅಷ್ಟು ಮಾತ್ರವಲ್ಲ, ಮತ್ತೇನು? ನಿನ್ನನ್ನು ನೋಡಿದರೆ ಗೌರವ ಭಾವನೆ ನನ್ನ ಹೃದಯದಲ್ಲಿ ಉಕ್ಕೇರಿ ಬರ್ತಾ ಇದೆ. ಅಷ್ಟು ಮಾತ್ರವಲ್ಲ, ಮತ್ತೇನು? ನೀನು ನನಗಿಂತ ಹಿರಿಯವ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದ ಕಾರಣ ಇನ್ನು ಮುಂದಕ್ಕೆ ನೀನು ನನಗೆ ಅಣ್ಣ. ನಿನಗೆ ಸಮಸ್ಯೆ. ಹೌದೌದು, ನನಗೂ ಸಹ ಅದೇ ರೀತಿಯಾದಂತ ಸಮಸ್ಯೆ. ಇನ್ನೇನು ಸಮಸ್ಯೆ? ಹೊಟ್ಟೆ ಒಳಗೆ ಹೊಟ್ಟೆ ಒಳಗೆ ತಳಮಳ. ತಳಮಳ. ಹೌದೌದು, ಮಳಮಳ. ಏನನ್ನಾದ್ರೂ ತಿನ್ನಬೇಕು, ಏನನ್ನಾದ್ರೂ ಜಗಿಬೇಕು, ಹೊಟ್ಟೆ ಹಸುವನ್ನು ನಿವಾರಿಸಿಕೊಳ್ಳಬೇಕೆಂಬ ಒಂದೇ ಒಂದು ಉದ್ದೇಶ. ಇಲ್ಲಿ ಏನುಂಟ ತಿನ್ನುವುದಕ್ಕೆ? ಉಂಟು ಉಂಟು. ನೀರಾ? ಸ್ವಲ್ಪ ನಾವು ಕೆಲಸ ಮಾಡಬೇಕು. ನೋಡು, ಹೌದು,
ಹೌದಾ? ಕೆಲಸ ಮಾಡಿದ ಪ್ರಯೋಜನ ಇಲ್ಲ. ಹಣ ಸಿಗಬೇಕು ಅಂತಾದ್ರೆ ಕೆಲಸ ಮಾಡಲೇಬೇಕು. ಮಾಡುವ ಬಿಡು. ನೋಡು ನೋಡು, ತೋರ್ತಾ ಇದೆ ವಿಶಾಲವಾಗಿ ನೀರು, ತುಂಬಿದ ಜಲರಾಶಿ. ನೀರನ್ನು ಬಡಿಬೇಕು. ಬಡಿ. ಹೌದು, ನೀರನ್ನು ಬಡಿದ್ರೆ ಏನಾಗ್ತದೆ? ಒಳಗಿರುವಂತ ಯಾವ್ದಾದ್ರು ಪ್ರಾಣಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ತಡ ಮಾಡಿದಲ್ಲ, ನಾನು ಈ ಬದಿಯಿಂದ, ನೀನ್ ಆ ಕಡೆ, ಬಡಿ. ನಾನ್ ಈ ಕಡೆ. ನಿನ್ನನ್ನು ಮುಕ್ಕುವೆ, ಆಮೇಲೆ ಮುಕ್ಕ ಇಲ್ಲ, ಮುಕ್ಕನಿಗಿಲ್ಲ. ನಿಲ್ಲು, ಹಾಗೆ ಮಾಡಿಸ್ತೇನೆ. ಇವ ಎಲ್ಲಿ ಹೋದ? ನನ್ನ ತೆಮ್ಮ ಕಾಣುವುದಿಲ್ಲಲ್ಲ. ಎಲ್ಲಿ ಹುಡುಕುದು? ನೀರಿನಲ್ಲಿ ಹೇಗೆ ಹುಡುಕುದಪ್ಪ? ತಮ್ಮ ಜೀವದಲ್ಲಿದ್ದಾನೆ. ಓ ತಮ್ಮ, ನೀನು ಎಲ್ಲಿರುವೆ? ನಾನು ಇಲ್ಲಿ ಇರುವೆ. ನಿನ್ನ ಕರೆ ಕೇಳುವುದಿಲ್ಲಲ್ಲ. ನನಗೂ ಸಹ ಹಾಗೆ. ಬಹುಶಃ ನೀನು ವ್ಯಾಪ್ತಿ ಪ್ರದೇಶದ ಹೊರಗಡೆ ಹೋಗಿರ್ಬೇಕು. ಏನೋ ಇರಬೇಕೇನು. ಮತ್ತೆ ಇಷ್ಟು ದೂರ ಬಂದ್ರೆ ಹೇಗೆ ಕರೆ ಕೇಳುವುದ? ಆ, ಇಲ್ಲಿ ಬಾರ. ಏನೋ ಮೆತ್ತಗೆ ಮೆತ್ತಗೆ ಬಾ. ಮೆತ್ತಗೆ ಮೆತ್ತಗೆ. ನೀನಲ್ವಾ? ನಾನು ಪರಿಮಳ ಗೊತ್ತಾಗ್ತದೆ ನೀನೇ ಅಂತ. ಎಂತದು? ಅಲ್ಲ ನಿನ್ನ ಶರೀರದ. ಆಹಾ, ತಮ್ಮ ಏನು ಏನ್ ಮಾಡಿಕೊಂಡಿದ್ದೆ ಅಲ್ಲಿ? ನಾನು ಏನಾದ್ರೂ ಸಿಕ್ಕುತ್ತದೆ ಎಂಬುದಾಗಿ ಬಹಳ ಹುಡುಕಾಡ್ತಾ ಇದ್ದೆ. ಇವತ್ತು ಸಿಕ್ಕಿತ? ಏನು ಸಿಗಬಹುದು ಅಂತ ನನ್ನ ನಿರೀಕ್ಷೆ ಉಂಟು. ಹಾ. ಪ್ರಯತ್ನ ಪಟ್ಟೆ, ಇಷ್ಟರವರೆಗೆ ಸಿಗ್ಲಿಲ್ಲ. ಮುಂದೆ ಸಿಗುತ್ತದೆ ಗೊತ್ತಿಲ್ಲ. ಸಿಗ್ಲಿಲ್ವಾ? ಆಹಾ. ನೀನು ಬರೇ ದಂಡ ತಮ್ಮ. ಏನು ಹುಡುಕುವ ವಿಚಾರದಲ್ಲಿ ಆಹಾ. ನಾನು ನಿನ್ನನ್ನು ಬಿಟ್ಟು ಆಹಾ. ಓ ಈ ಬದಿಯಿಂದ ಬಹಳಷ್ಟು ಮುಂದುವರಿದು ಬಂದೆ. ಆಹಾ. ನನ್ನ ಕಣ್ಣಿಗೆ ಬಿತ್ತಲ್ವೇನ? ಕಣ್ಣಿಗೆ ಬಿತ್ತು. ಎಂತದ್ದು? ಕಣ್ಣಿಗೆ ಬಿದ್ದದ್ದು. ಕಣ್ಣಿಗೆ ಕಸ ಬಿತ್ತದಂತ ಹೇಳಿದ್ದಲ್ವ? ಮತ್ತೆಂತದ್ದು? ಕಣ್ಣ ದೃಷ್ಟಿಗೆ ಆಹಾ. ಕಾಣ ಸಿಕ್ಕಿತ್ತು ತಮ್ಮ. ಓಹೋ. ನಾನು ಕಂಡೆ. ನೀನು ಕಂಡೆ? ಯಾರ ಕಂಡೆ? ಏನು ಕಂಡೆ? ಎಲ್ಲಿ ಕಂಡೆ? ಏನು ಕಂಡೆ? ನಿನ್ನ ಕಂಡೆ. ಎಂತದ ಕಂಡೆ ಕಂಡೆ ಅಂತ ಮತ್ತೆ ಹೇಳ್ತಾ ಇದ್ದಿ? ಕಂಡೆ ಆದ್ರೆ ನೋಡಿದೆ ಅಂತ. ಹೌದಾ? ಹಾ, ನೀನ್ ನೋಡ್ಲಿಲ್ವಾ? ಆಹಾ. ನೀನು ಮತ್ತೆ ಎಲ್ಲಿಗೆ ನೋಡುದು? ನಾನು ನೋಡುದು ಈ ಕಡೆ. ಹತ್ತಿರ ಬಾ. ಏನೋ ಇಲ್ಲಿ ಬಾ. ತಮ್ಮ, ಇದು ನಿನಗೆ. ಓ ಅಲ್ಲಿ ಒಂದು ಕಮಲನ ಕಂಡೆಯ? ಕಮಲ ಕಮಲ, ಅದು ಕಮಲವ? ಅರಳಿದ ಕಮಲ ತಮ್ಮ. ಅರಳಿದ ಕಮಲ. ಕೇವಲ ಕಮಲ ಅರಳಿ ನಿಂತದ್ದಲ್ಲ, ಮತ್ತೆ? ಕಮಲದ ಮೇಲೆ ಪ್ರಾಣಿಯನ್ನು ಕುಳಿತು ಗಡ 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 ಗಡ. ಏನು ಶಬ್ದವನ್ನು ಅಲ್ಲಿಗೆ ನಿಲ್ಲಿಸಿದ್ದು? ಏನು ಶಬ್ದವೋ ಅದು? ಮುಂದೆ ಹೋಗ್ಲಿಲ್ಲ. ಅದೆಂತದ್ದು ಶಬ್ದ? ಅಲ್ಲಿ ಪೂರ್ಣ ಮಾಡಲಿಲ್ಲ ಅಂತ. ಅದು ಘಾತ ಪೆಟ್ಟು. ಗಡ 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 ಕಡೆಗೆ. ಅದೇ ಅದೇ ಗೊತ್ತಾಯ್ತಲ್ವಾ? ಆಯ್ತಾಯ್ತು. ಭಯದಿಂದ ನಡುಗುತ್ತಾ ಇದ್ದೆ ತಮ್ಮ. ಓಹೋ. ನಾವು ಹೆಚ್ಚು ಮಾತಾಡಿದ್ರೆ ಉಂಟಲ್ವಾ, ಹ್ಮ್. ಸಿಕ್ಕಿದ್ದು ಇಲ್ಲ ಅಂತ ಆಗ್ತದೆ. ಹೌದು. ನೀನ್ ನೋಡಿಲ್ವಾ? ನಾನು ತೋರಿಸ್ತೇನಲ್ವಾ? ತೋರಿಸು. ಬಾಬಾ ಬಾಬಾ ಬಂದೆ. ಬಾ, ಬಂದೆ. ಬಾ.
ಮಾರಿ ಸಂತಾನ ಉತ್ಪಾತ ಪಿಂಡ ಸತ್ತಲ್ಲಿ ಸತ್ತು ಹೋಗ್ಲಿಕ್ಕೆ ಓಡ್ತದೆ. ಎಲ್ಲಿಗೆ ಓಡು ಅಮ್ಮಚ್ಚ ನಮ್ಮಲ್ಲಿ ನಿನ್ನದೆಂತದ ಆಪು? ಯಾವ ಆಪು? ಈಗ ಸಿಗ್ಲಿಕ್ಕಿಲ್ಲ ಅದು. ಸಾಕ ನಿನಗೆ? ಏನು ಏನು ಮಾಡಿಕೊಂಡಿದ್ದೆ? ತಪ್ಪು ಮಾಡಿದೆ. ಏನಾದ್ರೂ ಆ ಪ್ರಾಣಿಯನ್ನು ಹಿಡಿದು ತಿನ್ನಬೇಕೆನ್ನೋಷ್ಟರಲ್ಲಿ ಹಿಂದಿನಿಂದ ಹೊಡೆದಂತ ಶಬ್ದ. ನಿನಗೆ ಯಾರು ಪುಣ್ಯಾತ್ಮ ಹಿಂದಿನಿಂದ ಹೊಡೆದದ್ದು? ತಿರುಗಿ ನೋಡಿದ್ರೆ ನೀನು ನಿನ್ನ ತಮ್ಮನಿಗೆ ಈ ರೀತಿಯಾಗಿ ಹೊಡೆಯಬಹುದಾ? ತಮ್ಮ ನಾನು ಕೇಳ್ತಿರುತ್ತ ಪ್ರಶ್ನೆ ಬಹುಶಃ ಹೀಗೆ ಅದು. ಏನು? ನಾನು ಪ್ರಾಣಿ ತೋರಿಸಿದ್ನ ಆಗ ನಿನ್ನದೊಂದು ಬಬ್ಬೆ. ಏನದು? ಅಣ್ಣ ಪಿಡಿ ಬಿಡಿ ಅಣ್ಣ ಪಿಡಿ ಬಿಡಿ 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 ಬಿಡ್ರಿ ಎಂತದ ಬಿಡಿ ಬಿಡಿ ನಿನ್ನ ಬೊಬ್ಬೆ. ಆಗ ನಾನು ಕೈ ಹಾಕಿದ್ದೆ ನೋಡು, ಅದು ತಪ್ಪಿ ನಿನ್ನ ಮೈಯ ಬಿದ್ದದ್ದು. ಸರಿ ಸರಿ, ನಾವೆಲ್ಲೋ ಸುಧಾರಿಸುವ. ಅಣ್ಣ ಆದ್ದರಿಂದ ಅದು ಒಪ್ಪಿಕೊಂಡಿದ್ದೇನೆ. ಮುಖ್ಯ ಅಲ್ಲ. ಎಂತದು? ಬೆಳ್ಳಗೆದ್ದದ್ದು ತಪ್ಪಿಸಿದೆ ಬಹುಡುಗು. ಹರಿಯರವಿ ಕಮಲವಾಳದಿ ಮರೆಗೊಳಿಸಲಿ ವಿಧಾತ ಮನದಲ್ಲಿಯೇ ತರಹರಿಯದಿನೋ ತರಹರಿಯದಿನೋ ನೈತರು ಎತ್ತಿನ ಬರುವರೆನ್ನೋ. ಕೃತವಾದ ಸುರವನ್ನು ಕೇಳುವುದಕ್ಕೆ ಸಾಧ್ಯವಿಲ್ಲ. ತುಂಬಿರುವ ಜಲಮಂಡ ಬದ್ಧದಲ್ಲಿ ಇಬ್ಬರು ದಾನರು ಹುಟ್ಟಿ ಬೆಳೀತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಗಳು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿಸಿ ಅದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆನ್ನಿಡುತ್ತಾ ಇದ್ದಾರಲ್ಲ. ನನ್ನ ನಾನು ಉಳಿಸುವುದಾದ್ರೆ ಹೇಗೆ? ನನಗಿರುವುದು ಒಂದೇ ದಾರಿ. ಅಮ್ಮನೇ ಭಕ್ತಿಯಿಂದ ಪ್ರಾರ್ಥಿಸಮ್ಮ. ಮರುಗಲೇ ಕೇಳಿದಾತ ಮನದಲ್ಲಿ ಹರಿಸಿರುವುದ್ಯಾಕೆ ನಿಮಗಿರಿ ಒರೆಯಬಾರದೆ ಬಂದ ಕರ್ತವ ಅರಿತುಕೊಂಡೆ. ಮಗನೇ ಬ್ರಹ್ಮ, ಅಮ್ಮ ರಾಜಸಗುಣ ಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದ ನೀನು ತುಂಬಿರುವ ಜಲರಾಶಿಯ ಮಧ್ಯದಲ್ಲಿ ನನ್ನನ್ನೇ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖಾವಲೋಕನ ಮಾಡಿದೆ ಎಂದಾದರೆ ಧಾರಾಕಾರವಾಗಿ ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇದ್ದೀಯ. ಯಾರಿಂದ ಏನು ಕಷ್ಟವಾಯಿತು ಹೇಳಿಕೋ, ಪರಿಹರಿಸಿಕೊಳ್ಳುತ್ತೇನೆ. ದುಃಖಿಸುವುದಕ್ಕೆ ಬಲವಾದ ಕಾರಣ ಉಂಟು. ತುಂಬಿರುವ ಜಲಮಧ್ಯೆ ಇಬ್ಬರು ದಾನರು ಹುಟ್ಟಿ ಬೆಳೀತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಗಳು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿಸಿ ಅದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆನ್ನಿಡುತ್ತಾ ಇದ್ದಾರಮ್ಮ. ನೀನೇ ಕಾಪಾಡಬೇಕು, ನೀನೇ ಪಡೆಯಬೇಕು. ಮಗನೇ ವಿಧಾತ, ಮರುಗದಿರು. ಆದಿಮಾಯೆಯಾದ ನಾನು ಯೋಗಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಅವನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಅವನನ್ನು ಅಗಲಿ ಹೋಗುವಳಿದ್ದೇನೆ. ಆ ಸಂದರ್ಭದಲ್ಲಿ ಈ ಸುದರ್ಶನ ಚಕ್ರವನ್ನು ಅವನ ಕೈಗೆ ಒಪ್ಪಿಸು. ಖಳರ ವಧೆಯನ್ನು ಅವನು ಮಾಡುತ್ತಾನೆ. ಅಷ್ಟರವರೆಗೆ ನಾನಿರಬೇಕು ತಾಯಿ. ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ಜಯ 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 ತೊಲಗಿನಿರಲ ಯೋಗಮಾಯೆಯೋ ನಳಿನನಾಭನು ತೊರೆದು ನಿದ್ರೆಯ
ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ನಿದ್ದೆಯಿಂದ ಎಚ್ಚೆತ್ತುಕೊಂಡೆ. ಜಲದಲ್ಲಿ ಒಂದು ರೀತಿಯಾದಂತಹ ವ್ಯತ್ಯಾಸ ಯಾಕೆ ಎನ್ನುವ ಹಾಗೆ ನನ್ನಷ್ಟಕ್ಕೆ ಯೋಚಿಸುವಂತಹ ಕಾಲಕ್ಕೆ ಬ್ರಹ್ಮ ಓಡೋಡಿ ಬಂದಾಡಿದ್ದಾನೆ. ಜಲದಲ್ಲಿ ಉದಿಸಿದ ಧೂರ್ತರೀರುವರು ತಿನ್ನುವುದಕ್ಕಾಗಿ ಬೆನ್ನಟ್ಟಿ ಬರ್ತಾ ಇದ್ದಾರೆ. ಜೊತೆಗೆ ಸುದರ್ಶನವೇ ನಿಂತಿದ್ದಾನೆ. ನೋಡುವ ಯಾರು ಬರಲಿ. ಮೆಲ್ಲ ಗಟ್ಟಿ ಯಾಕೆ? ಎಂತದ್ದು ಗಟ್ಟಿ ಬೇಡ ಅಂತ. ನಿನಗೆ ಗಟ್ಟಿ ಆಗುದಿಲ್ವಾ? ಎಂತದ್ದು? ನಿನಗೆ ಗಟ್ಟಿ ತಿಂದ್ರೆ ಏನು ಅಜೀರ್ಣ ಆಗ್ತದ? ಇಲ್ಲಿ ಗಟ್ಟಿ ಕೊಡುವವರು ಯಾರಿದ್ದಾರೆ? ನಾನು ಹೇಳಿದ್ದು ಬೊಬ್ಬೆ ಹಾಕಬೇಡಿ ಅಂತ. ಈಗ ಗಟ್ಟಿ ಅಂದ್ರೆ ಬೊಬ್ಬೆಯ? ಹೌದು. ಇದು ಬೊಬ್ಬೆ ಅಂತ ಯಾರು ಹೇಳಿದ್ದು? ಅಲ್ಲ, ಹೇಳುವುದೆಂತದ್ದು ಬೊಬ್ಬೆಯೇ. ಇದು ನಮ್ಮ ಅಭ್ಯಾಸವಾ? ನೀವು ಮೆಲ್ಲ ಮಾತಾಡಿದ್ರೆ ಸಾಯ್ತೀರ. ಜೋರು ಮಾತಾಡಿದ್ರೆ ನೀನು ಸಾಹಿತ್ಯ. ನನಗೆ ಅಭ್ಯಾಸವೇ ಇಲ್ಲ. ನಮಗೆ ಮೆಲ್ಲ ಮಾತಾಡಿ ಅಭ್ಯಾಸ ಇಲ್ಲ. ಹೌದಾ? ಹೌದು. ಸರಿ. ಏಯ್! ಏನು ಕುಳಿತದ್ದ? ನಿನಗೆ ಕಣ್ಣು ಕಾಣುವುದಿಲ್ವಾ? ಅದೇ ಕುಳಿತದ್ದ ಅಂತ ಕೇಳಿದ್ದು. ಕುಳಿತದ್ದೆ. ಯಾವುದರ ಮೇಲೆ? ಇದು ವಟವೃಕ್ಷದ ಎಲೆ. ಅದೆಂತ ನಿನ್ನ ತಟಪಟ? ತಟಪಟ. ವಟವೃಕ್ಷದ ಎಲೆ, ಆಲದ ಎಲೆ. ಎಲೆಯ? ಹೌದು. ಅದು ಮುಳುಗುದಿಲ್ವೇನೋ? ಕುಳಿತದ್ದು ನಾನಲ್ವಾ? ನಾವಿಬ್ಬರು ಒಂದಾಗಿ ಬಂದದ್ಯಾಕೆ? ಈ ಸಲ ನಿನ್ನನ್ನು ಮುಳುಗಿಸ್ಬೇಕಂತಾನೆ. ಜೊತೆಗೆ ಮುಳುಗ್ತೀರಿ. ನಮಗೇನಾಗುದಿಲ್ವಾ? ಹೌದು. ಮೊನಕಾಲು ಪರ್ಯಂತರ ಇರ್ಪುದು ನೀರು. ಮೂಗಿಗೆ ಹೋದ್ರೆ ಸಾಕು. ಮೂಗಿಗೆ ನೀರು ಹಾಕುವವರು ಯಾರಿದ್ದಾರೆ ನೋಡ. ನೋಡುವ. ಏಯ್! ಏನು? ಕುಳಿತುಕೋ. ನಮ್ಮನ್ನು ನೋಡಿ ನೀನು ನಕ್ಕಿದ್ಯಾಕೆ? ಅದೊಂದು ಖಂಡಿತ ಅಲ್ಲ. ನೀನೇ ನಕ್ಕಿದ್ದು. ಇಲ್ಲ ಇಲ್ಲ ಇಲ್ಲ. ನಾವು ನೋಡಿದ್ದೇವೆ. ಇಲ್ಲ. ಎಂತ ಇಲ್ಲ? ಅದು ಹಾಗಲ್ಲ. ಮತ್ತೆ ಹೇಗೆ? ಬೀರುತ್ತಾ ನಗು ಬೀರುತ್ತಾ. ಸಂಬಂಧಪಟ್ಟದ್ದು ಅವನಿಗೆ ಬೆಳೆಯುತ್ತ ಎರಡೆರಡು ಬಾರಿ ನಗು ಬೀರುತ್ತ. ನಗು ಬೀರಿದ್ದ. ಅದು ನಾನು ಹೀಗೆ ಸಂತೋಷ ಆದಾಗ ನಗುವುದು. ಹೌದಾ? ಏನಾದ್ರೂ ವಿಶೇಷ ಕಂಡಾಗ ನಗುವುದು. ಮತ್ತೆ ನಾನು ಆನಂದ. ಯಾವ ಆನಂದ? ನಾನು ಸದಾನಂದ. ಸದಾನಂದ. ನಾನು ದಯಾನಂದ. ಆಮೇಲೆ ನಿತ್ಯಾನಂದ. ಅಲ್ಲ, ನನಗೂ ನಿತ್ಯವೂ ಆನಂದವೇ. ನಿತ್ಯಾನಂದ ಸುದ್ದಿ ಬೇಡ. ಏನಾಯ್ತು? ಏಯ್! ಏನು? ಮೊದಲೊಂದು ಪ್ರಾಣಿ ಹಾ. ಈ ನೀಲರಾಶಿಯಲ್ಲಿ ನೋಡಿದ್ದೇವೆ. ಸರಿ. ಕಾಣುವುದಕ್ಕೆ ಬೆಳ್ಳಗೆ 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 ತೆಲ್ಲಗೆ ತೆಲ್ಲಗೆ. ಸರಿ. ಅದನ್ನು ತಿನ್ಬೇಕೆಂಬ ಉದ್ದೇಶದಿಂದ ಹಾ. ಓಡಿಸಿ 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 ಅದಾಗಲ್ಲ. ಮತ್ತೆ ಓಡಿಸಿ ಎಂತ ಓಡಿ? ಸ್ವಲ್ಪ ಎಳೆಯಬೇಕು. ಎಳೀಲಿಕ್ಕೆ ಸಮಯ ಇಲ್ವಾ? ಅಲ್ಲ, ಇದ್ದಾಗ ಶಬ್ದವನ್ನು ಹೇಳಿದ್ರೆ ಸಾಕು. ನಮಗೆ ಗೊತ್ತಿಲ್ಲ ಅದೆಲ್ಲ. ಆಯ್ತು, ಇಲ್ಲಿ ತನಕ ಬಂದು ನೋಡಿದ್ರೆ ಅದು ಕಾಣುವುದಿಲ್ಲ. ನೀನು ಕಾಣುತ್ತಾ ಇದ್ದಿ. ನಾನಾ? ನಿನಗೂ ಅದಕ್ಕೂ ವ್ಯತ್ಯಾಸ ಉಂಟು. ಅಯ್ಯೋ, ಅದು ಅದು ವ್ಯತ್ಯಾಸ. ಕಾಣುವುದಕ್ಕೆ ಬೆಳ್ಳಗೆ ಬೆಳ್ಳಗೆ ಇತ್ತು. ಹೌದಾ? ಅಯ್ಯೋ ನಿನ್ನ ಮೈಯ ಬಣ್ಣವೇ. ಏನಾಯ್ತು? ಓ ಕರಿಯ, ಅದು ಕರೆಯುದು. ಓ ಕರ್ಗುಡ, ಓ ಚೋಟುದ್ದದವ, ಓ ಎಣ್ಣೆ ಮಸಿ, ಅಯ್ಯೋ, ಓ ಕರ್ಕೊಂಡು. ಇಷ್ಟೆಲ್ಲ ಕಷ್ಟ ಪಡಬಾರ್ದು. ಒಂದೇ ಶಬ್ದದಲ್ಲಿ ಹೇಳುವುದು. ಯಾವುದದು? ಗೊತ್ತಿಲ್ವ ನಿಮಗೆ? ಚಂದ. ಯಾವುದು? ನಾನು ಇದು ಇದು ಚಂದ ಅಲ್ವಾ? ಇದು ಚಂದ. ಅದು ಚಂದಪ್ಪ. ಚಂದಪ್ಪ ನಿನ್ನ ಅಪ್ಪ. ಹಾಗಲ್ವಾ? ಮತ್ತೆ ಚಂದಕ್ಕಿಂತ ಚಂದ ಎಲ್ಲಕ್ಕಿಂತ ಚಂದ ಇದೆ. ಅದು ಗೊತ್ತಾಯ್ತು. ಈಗ ಅದೆಲ್ಲ ಸರಿ. ಸಾಮಾನ್ಯದವರಲ್ಲ. ನೀವ್ಯಾರು? ನಾಳೆ ವೀರ ಶೂರ ಸೇರಿಸಿದ್ರೆ ಏನಾಗ್ತದೆ? ಹೀರಶೂರ
ತೇದಿತವೋ ಭೂರಿತೋ ಶವ ನಾಂತಿತವೋ ಯಾರ ಕಂದಿರಯ್ಯ ಮೊದಲೋ ಯಾರ ಕಂದಿರಯ್ಯ ಮೊದಲೋ ಅರಿಯೇ ಧೀರ ಶಿವನ ದೋಷವಾನ್ವಿತವೋ ಯಾರ ಕಂದಿರಯ್ಯ ಮೊದಲು ಅರಿಯೇನು ತೋರುವ ಜಲದಧಿಕಾರಿಯಾಗಿರುವೆನ ತೋರುವ ಜಲದಧಿಕಾರಿಯಾಗಿರುವೆನ ಬೇರೆ ಎನ್ನ ಹೊರ ವಾರಿದಿಗಲಿಯೇ ಬೇರೆ ಎನ್ನ ಹೊರತು ವಾರಿದಿಗಲಿಯೇ ವಾರಿದಿಗಲಿಯೇ ಯಾರಗಂದು ಹಯ್ಯ ಮೊದಲು ಅರಿಯೆಂದು ಧೀರೋ ಶೂರರಯ್ಯ ನೀಯೋ ಅದೆಂತದ ಹಾಗೆ ಅಂದ್ರೆ ನಿಮ್ಮನ್ನು ಹೊಗಳಿದ್ದು ನಾವು ರೈಗಲ ಅಯ್ಯೋ ಹಾಗಲ್ಲ ಹೇಳಿದ್ದ ಮತ್ತೆ ಧೀರರು ಶೂರರು ಘನಗಂಭೀರ ಅಂದ್ರೆ ಇಬ್ಬರಿದ್ದೀರಲ್ಲ ಆ ಇಬ್ಬರಿದ್ದ ಮಾತ್ರಕ್ಕೆ ರೈಗಳು. ಹೌದು ನಿಮ್ಮನ್ನು ಕಂಡು ಚೆನ್ನಿಗೆ ಬಾರಿಸ್ತೀನಿ ಈಗ. ಯಾರು ಕಂಡು? ಏಯ್ ನನ್ನ ಕಡೆ ಯಾಕೆ ಕೈಯ ಅದು ನಿನಗೆ ಹೇಳಿದ್ದು. ಹಾಗಿದೆ ನೀನು ನಾನು ಕಂಡುವ ದೊಡ್ಡ ಕಂಡು ನೀನೆ. ಅದು ಹಾಗಲ್ಲ ಮತ್ತೆ ಹೇಗೆ? ನಿಮ್ಮನ್ನು ನೋಡಿ ಕಂಡು ಅಂದ್ರೆ ನೋಡಿಯಾ? ಹೌದು. ಅದನ್ನ ಮೊದಲು ಹೇಳಿಕೇನು ಸಂಕಟ ಈಗ ನನಗೆ. ಹೇಳಿದೆ ಅಲ್ಲ ನಿಮ್ಮನ್ನು ನೋಡಿ ಹಾ. ಭೂರಿ ತಮ್ಮ ಏನು ನಿನಗೆ ಬಂತ ಯಾವುದು? ಇವನ ಪೂರಿ ಇನ್ನು ಬರ್ಬೇಕಷ್ಟೇ. ಇಲ್ಲಿ ಪೂರಿ ಕೊಟ್ಟದ್ಯಾರು? ಅಲ್ಲಿ ಹೋಗಾಗ ಓ ನೋಡ್ಬೇಕಷ್ಟೇ. ಅಲ್ಲ ನೀನ್ ಯಾವುದರ ಬಗ್ಗೆ ಮಾತಾಡ್ತಿ ಅಂತ ನನಗೂ ಈಗ ಗೊತ್ತಾಗ ನೀನು ಹೇಳಿದ್ದಲ್ವಾ ನಮ್ಮನ್ನು ನೋಡಿ ಪೂರಿ ಅಂತ. ಭೂರಿ ಅದೆಂತ ಪೂರಿ? ಭೂರಿ ತೋಷವಾಯ್ತು ಅಂತ ಹೇಳಿದ್ರೆ ಹೆಚ್ಚು ಸಂತೋಷವಾಯ್ತು ಅಂತ. ಅದ್ಯಾಕೆ ನಿನಗೆ ಹೆಚ್ಚು ಸಂತೋಷ ಆಗುತ್ತೆ? ಕಾರಣ ಉಂಟಲ್ಲ, ಈ ಜಲದಲ್ಲಿ ನಾನೊಬ್ಬನೇ ಇದ್ದವ. ಆಹಾ. ಈಗ ನೀವು ಬಂದಿದ್ದೀರ. ಏಯ್! ನಾವು ಎಲ್ಲಿಂದ ಬರುವುದ? ನಾವು ನೀರಲ್ಲಿಯೇ ನೀವು ಇರುವವರು. ಅಷ್ಟು ದೂರದಿಂದ ಇಲ್ಲಿಯವರೆಗೆ ಬಂದವರಲ್ವಾ? ಬಂದದ್ದಲ್ಲ, ಆಹಾ. ನಮ್ಮದೇ ಕ್ಷೇತ್ರ ಇದು. ಸರಿ, ಆ. ಹಾಗೆ ಅಂತ ಮತ್ತೆ ಸಂತೋಷ ಆಗುವುದಕ್ಕೆ ಕಾರಣ ಉಂಟು. ಆ. ನನಗೆ ಸಮಾನವಾಗಿ ಮಾತಾಡುವುದಕ್ಕೆ ಯಾರು ಜೊತೆ ಇರ್ಲಿಲ್ಲ. ಹೌದಾ? ನಾನೊಂದು ಜೊತೆ ಹುಡುಕ್ತಾ ಇದ್ದೇನೆ. ಜೊತೆ ಹುಡುಕು ಇಲ್ಲಿ ಸಿಕ್ಕಿತ್ತು ಆ? ಸಿಕ್ಕಿತ್ತು. ಎಲ್ಲಿಟ್ಟು? ನನಗೆ ಒಂದು ಜೊತೆ ಸಿಕ್ಕದಿದ್ದಿತ್ತು. ಇಷ್ಟು ಬೇಗ? ಹೌದು. ಓ ಎಂತದು? ಕಂಡು ಹಾಗಲ್ಲ, ಮತ್ತೆ? ನೀವೇ ಅಲ್ವಾ ಏಯ್! ನಿನಗೆ ಜೊತೆಗಾರರು ನಾವು. ನನಗೆ ಸಮಾನವಾಗಿ ಮಾತಾಡುವುದಕ್ಕೆ. ಏಯ್! ತಲೆ ಕೆಟ್ಟವನೇ, ನಮ್ಮ ಯೋಗ್ಯತೆ ಅಂತದ್ದು ನಿನ್ನ ಹಣೆಬರೆ ಅಂತದ್ದು. ಹೌದು, ನಿಮಗೆ ಸಮ ಇಲ್ಲ. ಸಮ ನಿನಗೆ ಇಲ್ಲ. ಅಲ್ಲ, ಸರಿ ಸಮಾನರಿಲ್ಲ. ಜೊತೆಗಾರರು ಯಾರು ಇಲ್ಲ. ಹಾಗೆ ಅಂತ ಮತ್ತು ಸಂತೋಷ ಆಗುವುದಕ್ಕೆ ಇನ್ನೊಂದು ಕಾರಣ ಉಂಟು. ಇನ್ನುಂಟಾ? ನಿಮ್ಮನ್ನು ಆಗದಿನ ನೋಡ್ತಾ ಇದ್ದೇನೆ. ನೋಡು 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 ಕಣ್ಣಾರ ನಿಂತಿ ಹೇಳು. ನಗು ನಗುದ. ಏನು ಆಯ, ಏನು ಕಾಯ, ಏನು ಅಂದ, ಏನು ಚಂದ. ಅದೆಂತದ ನಿನ್ನ ಆಯ ಕಾಯ? ದೇಹ ಸೌಂದರ್ಯವನ್ನು ಹೊಗಳ್ತಾ ಇರುವುದು. ಆಹಾಹಾ. ನಾನು ಹೊಗಳ್ತೇನೆ. ಆಹಾ, ಆಯ್ತು. ನಿನ್ನ ಮೀಸೆ, ಅವನ ಕೇಶ, ನಿನ್ನ ಕೊರಳು, ಅವನ ಬೆರಳು, ನಿನ್ನ ಸೊಂಟ, ಅವನ ಕಂಠ, ನಿನ್ನ ಬಾಯಿ, ಅವನ ಏಯ್! ಮುಂದೆ ಬಾರ, ಮುಂದೆ ಬಾ. ಸಾಕ್, ನಿಲ್ಸು. ಎಂತದ್ದು ನೀನು ಪಟ ಪಟ ಮಾಡಿದ್ದದು? ಸೊಂಟ, ಕಂಠ, ಬಾಯಿ, ಕೊರಳು. ಸೊಂಟ ಕೊಂಟ ಪಂಟ ಸೊಂಟ. ಅದು ಮಾತಾಡ್ಬೇಡ ನೀನು. ಸುಲಭವಾಗಿ ಹೇಳ್ತೇನೆ. ಎಂತದ್ದು? ಸೊಂಟ, ಕಂಠ, ಏ, ಗಂಟೆ ಬರೆ. ಕೊರಳು, ಬೆರಳು, ಬಾಯಿ, ತಾಟ್. ಬಾಯಿ, ಕೊರಳು. ಬಾಯ್. ನಿನಗೆ ಯಾವುದು ಅರ್ಥ ಆಗುದಿಲ್ಲ. ನಿನಗೆ
ಅದಲ್ಲ ಆ ಸ್ವರ ಅಲ್ಲ. ಅಲ್ಲ ಅದು ನಿನಗೆ ಏನಾಯ್ತು ಈಗ ಅರ್ಥ ಆಗ್ಲಿಲ್ಲ? ನೀನು ಹೇಳಿದ್ದು ನಮಗೆ ಅರ್ಥ ಆಗ್ಲಿಲ್ಲ. ಏನು ಈಗ ಬನ್ನಿನ ಬಾ ಏ ಬಾಬಾ, ಹೇಳು ಹೇಳು ಕೇಳಿದ್ದಕ್ಕೆ ಉತ್ತರ ಕೊಡು. ಕೇಳು. ಅವನ ಬಾಯಿ ನನ್ನ ಕೈಯ? ಹೌದಾ? ಹೌದಾ? ಯಾರು ಹೇಳಿದ್ದು? ನೀನೀಗ ಹೇಳಿದಲ್ವಾ? ಅಯ್ಯೋ ಪುಣ್ಯಾತ್ಮ, ಅವನ ಬಾಯಿ ಬೇರೆ, ನಿನ್ನ ಕೈ ಬೇರೆ, ಮಧ್ಯದಲ್ಲಿ ಮತ್ತು ಉಂಟು. ಈಗ ಮತ್ತೆ ಬಿಟ್ಟದ್ದು ಯಾಕೆ ನೀನು? ಸೇರಿಸ್ಲಿಕ್ಕೆ ನೀವಿಲ್ವಾ? ಏಯ್! ನೀನು ಬಿಟ್ಟದ್ದನ್ನು ಸೇರಿಸುವುದಕ್ಕೆ ನಾವಿರುವುದಾ? ಅಲ್ಲ ಅದಕ್ಕೆ ಅದಿತ್ತು ಅಂತ. ಆಮೇಲೆ ಹೇಳಿದ್ಯಲ್ವಾ? ಏನು? ಅವನ ಹುಬ್ಬು ನನ್ನ ಮೀಸೆಯ? ಹೌದಾ? ಇದು ಮಾಡಿದ ಮೀಸೆಯ? ಇವನಲ್ಲಿ ಕೇಳ್ತೇನೆ, ಅದು ಮಾಡಿದ್ದ? ಇಲ್ಲಿ ಮೀಸೆ ಮೂಡಿದ ಮಾಡಿದ ಮೀಸೆ. ಮೂಡಿದ ಮೀಸೆ ನಿನಗೆ ಬರುವುದಿಲ್ಲ. ಏಯ್, ಇದು ಮಾಡಿದ ಮೀಸೆನಾ? ಮಧ್ಯದಲ್ಲಿ ಮತ್ತು ಸೇರಿಸಬೇಕು. ಇದು ಮೂಡಿದ ಮೀಸೆ ಆಯ್ತಾ? ಮೀಸೆಲ್ಲದ ಜಾತಿಗೆ ಮೀಸೆ ವಿಷಯ ಬೇಡ. ಮೀಸೆಯ ವಿಷಯವನ್ನೇ ಬಿಡುವ. ಬೇಡ. ಈಗ ನೀವು ಬಂದು ಕೇಳಿದ್ದೇನು? ತೋರು ಬೇಗ ಮೊದಲು ಕಂಡ ಬೋರನಲ್ಲಿ ಬೋದ ಭಂಡ. ಏನ ಕೈ ಈ ಕಡೆಗೆ ಬರುವುದಿಲ್ಲ. ಈಗ ಮಾಡಿದ್ದರೆ ತೋರು ಕಪ್ಪಣ. ಬೇಗ ಮೊದಲು ಕಂಡ, ಇಲ್ಲಿ ಕಂಡ, ಇಲ್ಲಿ ಮೊದಲು ನಾವು ಕಂಡ. ಹೌದು. ಹಾ. ಉತ್ತರ ಬೇಕಾ? ಉತ್ತರ ಕೊಡ್ಬೇಕು ನೀನು. ಕೊಡ್ತೇನೆ. ಕೊಡು. ಗೊತ್ತಿಲ್ಲ. ಎಂತದ್ದು? ಈಗ ಗೊತ್ತಿಲ್ಲ ಅಂತ ಹೇಳಿಕ್ಕೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದದ್ದ ನಮ್ಮ ಹತ್ತಿರಕ್ಕೆ ನೀನು? ಗೊತ್ತಿಲ್ಲ, ಹೇಳಲೇಬೇಕು ಇಲ್ಲಿ. ಸತ್ಯ ಗೊತ್ತಿಲ್ವಾ? ನಿಜವಾಗಿ ತಮ್ಮ, ಇವನಿಗೆ ಪಾಪ ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲ. ಬಿಡುವ. ಸುಮ್ಮನೆ ಬಿಡುವ. ಬೇಡುವ. ಆದ್ರೆ ನಿನ್ನ ಬಗ್ಗೆ ಗೊತ್ತುಂಟಾ? ಬದುಕಿದ್ದೇನೆ. ನಿನ್ನ ಬಗ್ಗೆ ಏನು ಪ್ರಚಾರ ಉಂಟು? ಪ್ರಚಾರಕ ಬಂದಿದ್ಯಾ? ಗೊತ್ತಿಲ್ವಾ? ಯಾರು ನೀನು? ಕಾಂಬ ಜಲದಿಗೆ ನಾನೇ ಒಡೆ. ಎಲ್ಲ ಏನದು? ಇನ್ನದು ವಟ ವಟ, ಕೆಳಗೆ ವಟ ವಟ, ಮೇಲೆ ಬಾಯಿಯಲ್ಲಿ ಪಟ ಪಟ. ಅಲ್ಲದೆ. ಆವಗದಿಂದ ಬಿಡ್ತಾ ಎಂತದು? ನೀರಿಗೆ ಒಡೆಯ. ನೀನ ನಾವಿರುವಾಗ ನಮ್ಮ ವಿಷಯ ನಿನಗೆ ಗೊತ್ತಿಲ್ಲ. ನಾವು ಬಾಲಾಟ್ಯರು ಒಂದು ಕೊಟ್ಟೆ ಅಂತಾದ್ರೆ ನಿನ್ನ ಬದುಕಿಗೆ ಇತ್ತಿಶ್ರೀ. ಹೌದಾ? ನಾವು ಮಾಡಿಯೇವು. ಏ? ಇದೆಂತದ? ಇದೆಂತದು? ಕೈ ಕೈಯ. ಮತ್ತೆ ಕೈಯಲ್ಲದೆ ಕಾಲ, ಕಾಲು ಕೆಳಗೆ ಉಂಟು. ಹೌದಾ? ಹಾ. ಆಯ್ತು. ಒಂದೇ ಬಾರಿ ನಿನ್ನ ತಲೆಗೆ ಹೀಗೆ ಕೈ ಹಿಕ್ಕುವುದು. ಒಂದೇ ಬಾರಿ, ಆಯ್ತು. ಒಂದೇ ಬಾರಿ, ಅಷ್ಟು ಸಾಕು ನಮಗೆ. ಹಾ. ಇಲ್ಲಿ ಇಡುವುದು, ಹಾ. ಹೀಗೆ ಮಾಡುದು, ಸಮಾನವಾಗಿ ಹೀಗೆ ಮಾಡಿ ನಾವಿಬ್ಬರ ಜೊತೆಯಾಗಿ ಸಮಾನ ಪಾಲು ಮಾಡಿ ತಿಂದೆವು. ಗಂಟಲಲ್ಲಿ ಸಿಲುಕಿಕೊಂಡು ಈಗ ಬೆರಳು ವಿಷಾದೇನು? ಅಮೃತ ಉಂಟು. ಹೋದ್ರೆ ಸರಿ, ಹೋಗದಿದ್ರೆ? ಇಲ್ಲದೆ ಕಿವಿ ಹಿಡಿದು ನೀರಿಗೆ ಇಳಿಯ. ಏ, ತಮ್ಮ. ಹಾ. ಇಳಿಯ. ಎಷ್ಟು ಬಡೀತಿ ಅದಕ್ಕೆ? ಸಾಯ್ಬೇಕಲ್ಲ ಅದು. ಅದು ಸತ್ತು ಬಿದ್ದ ಹಾಗಿದೆ ಅಲ್ವಾ? ನಮಗೆ ತಿನ್ಬೇಕಲ್ಲ ಪುಣ್ಯಾತ್ಮ.
ಈಗ ತಿನ್ನುವುದು ಬೇಡುವ ಮತ್ತೆ ಯಾವಾಗ ಒಂದು 3 ದಿವಸ ನೀರಲ್ಲಿರ್ಲಿ. ಅಷ್ಟು ಸಾಕ ಈಗ ಕಾಣುವುದಕ್ಕೆ ಹೀಗೆ ಇದ್ದಾರಲ್ಲ, ದಿನ ಹೋಗದ ಹಾಗೆ ದಪ್ಪ 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 ಆಗ್ತಾರೆ. ಆದ್ರೆ ಒಳ್ಳೇದು. ಆಮೇಲೆ ಹಾ. ಮೂಗಿಗೆ ಘಮ ಘಮ ಪರಿಮಳ, ಪರಿಮಳ, ನಾಲಿಗೆಗೆ ರುಚಿ, ಸಮ ಪಾಲು ಮಾಡಿ ಪರಿಮಳ ಅಂತೂ ಬರಲೇಬೇಕು. ಸಾರಿ ಸರಸಿ ಪಂಚ ಸಹಸ್ರಕಾಲದಿ ಧನುಜರು ಜಯತೀರದಿರುತ್ತಿರೇ ವನದನಾಭನು ಸ್ಮರಿಸಿ ಭಕ್ತಿಯುಳ್ ಆದಿಮಾಯೆಯನ್ನು ಮನದೊಳಗಿತನು ಧುರದೊಳ ಸದಳೆ ಹನನಗೊಳಿಸುವೆ ಕಪಟದೊಳಗೆಂದೆನುತ ವೀರರನು ಪಗಳುತ್ತಲಿಂದ ನಾಯಾಗ ದುಷ್ಟರಣದೆ ಹೋರಾಟ ಕಾಲದಲ್ಲಿ ನನ್ನ ಪಾಲಿಗೆ ಜಯ ಲಭಿಸದೆ ಹೋಯಿತು. ಏನು ಮಾಡಲಿ ಎನ್ನುವ ಹಾಗೆ ಜಗನ್ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗದ್ದನ್ನು ಯುಕ್ತಿಯ ಮುಖೇನ ಮಾಡು, ಅವರಿಗೆ ಮುಕ್ತಿ ಕರುಣಿಸುವಂತಾಡಿದ್ದಾಳೆ. ಬರ್ಲಿ ನೋಡು. ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಬಲು ಹೆಂಗಿನ ತೋಳ ವಿಕ್ರಮಕ್ಕೆ ಅಚ್ಚರಿಯಾಗಿ ನಾನು ಚರಿಸುವುದೇ ಅಚ್ಚರಿಯಾಗಿ ನಾನು ಚರಿಸುವುದೇ ಅಚ್ಚರಿಯದ ಭಟರಮು ಸಂಗಮದಲ್ಲಿ ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಬಲು ಹೆಂಗಿನ ತೋಳ ವಿಕ್ರಮಕ್ಕೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ನಿನಗೆ ಯಾರಾದ್ರೂ ತಿನ್ನುವುದಕ್ಕೆ ಕೊಟ್ರ? ಹಾಗಲ್ಲ, ಮತ್ತೆ ಮೆಚ್ಚಿದೆ ಯಾಕೆ? ಹೆಚ್ಚಿನ ತೋಳ, ನಮಗೆ ಹೆಚ್ಚಿನ ತೋಳು ಎಲ್ಲಿ ಉಂಟಾ? ಇದ್ದ ತೋಳಿನಲ್ಲಿರುವ ಹೆಚ್ಚಿನ ವಿಕ್ರಮಕ್ಕೆ ಮೆಚ್ಚಿದೆ. ನಡೆದಂತಹ ಹೋರಾಟದಲ್ಲಿ ಏನಾಯ್ತು? ಏನಾಯ್ತು? 5,000 ನಷ್ಟ. ಹೋಗ್ಲಿ, ತಲೆ ಬಿಸಿ ಮಾಡಬೇಡ. ನಿನಗೆ ಧರ್ಮಕ್ಕೆ ಸಿಕ್ಕಿಲ್ಲ. ಅಯ್ಯೋ ಹಾಗಲ್ಲ, ಓ, ಅಲ್ಲಿ ಬಿದ್ದದಲ್ಲಿ ಅಲ್ವಾ? ನೋಡು, ಸ್ವಲ್ಪ ಹುಡುಕಲಿ. ಎಂತದ್ದು ನಿನ್ನ 5,000 5,000 ವರ್ಷಗಳು ಕಳೆದು ಹೋಯಿತು ಅಂತ ದಿವಸ ಹೋದದ್ದೇ ಅಷ್ಟು ನಮಗೆ. ಹೋರಾಟ ಮಾಡಿದ್ದೇವೆ. ನೀನು ಲೆಕ್ಕಕ್ಕೆ ಜನ ಆದಿತ್ತು. ಆದಿತ್ತಾ? ಹಾಗೆ ಅಂತ ಆದಂತಹ ಹೋರಾಟದಲ್ಲಿ ಏನಾದ್ರೂ ಒಂದು ನಿರ್ಣಯ ಆಗಬೇಕ ಬೇಡ? ಆಯ್ತಾ? ಆಯ್ತಲ್ಲ. ಏನಾಯ್ತು? ನಡೆದಂತಹ ಯುದ್ಧದಲ್ಲಿ ಗೆದ್ದವ ನಾನೇ. ಗೆದ್ದವ ನೀನು? ಅಷ್ಟೇ, ಗೆದ್ದವ ನಾನೇ ಅನ್ನೋದು ಪ್ರಶ್ನೆ. ನೀನು ಪ್ರಶ್ನೆ ಇಟ್ಟದ್ದ? ಹೌದು, ನಿಮ್ಮ ಮುಂದೆ ಪ್ರಶ್ನೆ ಇಟ್ಟದ್ದು. ಆಯ್ತಾಯ್ತು. ಆಯ್ತಾ? ಹಾಗಂತ ಸೋತವರು ನೀವೇ? ನಾವು ಸೋತವರ? ಅದು ದೊಡ್ಡ ಪ್ರಶ್ನೆ. ಮತ್ತೆ ಗೆದ್ದವರು ಯಾರು? ಅಷ್ಟು ಗೊತ್ತಾಗ್ಲಿಲ್ವಾ? ಇಲ್ಲ. ನಿಮಗೆ ಈ ಕ್ಲಿಷ್ಟದ್ದೆಲ್ಲ ಗೊತ್ತಾಗುದಿಲ್ಲ. ಎಂತ ಕ್ಲಿಷ್ಟ? ಅಲ್ಲ, ಕಷ್ಟದ್ದು. ಸರಿ, ಸುಲಭವಾಗಿ ಹೇಳ್ತೇನೆ. ಹೇಳು. ಗೆದ್ದವರು ನೀವು, ಸೋತವ ನಾನು. ಏನು ಎದ್ದು ಬಂದದ್ದು? ನಿಮಗೆ ಏನಾದ್ರೂ ಕೊಡುವ ಅಂತ. ನನಗೆ ಬೇಡ, ಅವನಿಗೆ ಕೊಡು. ಅವನಿಗೆ ಬಿದ್ರೆ 4 ಬೀಳ್ಲಿ ಅಂತ. ಓ, ಕೊಡು. ಹಾಗಲ್ಲ, ನೀವು ಗೆದ್ದಂತಹ ನಿಮಗೆ ಏನಾದ್ರೂ ಒಂದು ಪುರಸ್ಕಾರ ಮಾಡುವ ಅಂತ. ಪುರಸ್ಕಾರ? ಹೌದು, ಕೊಡುವ. ಎಂತದ್ದು? ನೀನು ಕೊಡುದಾ? ಬೇಡವಾ? ನಿನ್ನ ಪುರಸ್ಕಾರ ಎಲ್ಲ ನಮಗೆ ಬೇಡ. ಅಲ್ಲ, ಗೆದ್ದವರಿಗೆ ಆಗಾಗ ಮಾನ ಸನ್ಮಾನ ಆಗ್ತಾ ಇರ್ಬೇಕು. ಅವ್ರು ಮತ್ತೆ ಮತ್ತೆ ಮೇಲೆ ಮೇಲೆ ಗೆದ್ದವರನ್ನ ಕಂಡು ಮತ್ಸರ ಪಡಬಾರದು ನಾವು. ಏನು, ನಮ್ಮನ್ನು ಕಾಣುವಾಗ ನಾವು ಒಂದು ಬೇಡುವವರೇ ಹಾಗೆ ಕಾಣ್ತೇವ? ಹಾಗಿದ್ರೆ ನೀವು ಬೇಡದವರ? ಬೇಡದವ ನೀನು. ಅಲ್ಲ, ಬೇಡದವರು. ನಾವು ಬೇಡುವವರಲ್ಲ, ಮತ್ತೆ ಕೊಡುಗೈ ದಾನಿಗಳು. ಕೊಟ್ಟ ಕೈ. ಹೊಟ್ಟೆ ಕೈ ನಿನ್ನದು. ಕೊಟ್ಟ ಕೈ. ಕೊಡುಗೈ ದಾನಿಗಳು ನಾವು. ಕೊಡುಗೈ ನಿನ್ನ ಮಾವ. ಕೊಡುಗೈ. ಸರಿ ಸರಿ ಸರಿ. ಇದಾ ಏನು? ನಿನ್ನನ್ನು ಕಾಣುವಾಗಾದ್ರೆ ಗೊತ್ತಾಗ್ತದೆ ನೀನು ಬೇಡುವವ ಅಂತ. ಹೌದಾ? ತಲೆ ತಗ್ಗಿಸಿ, ಬೆನ್ನು ಬಗ್ಗಿಸಿ, ಕೈ ಮುಂದೆ ಮಾಡಿ ಬೇಡು. ಪಟಕ್ಕ. ವಿಶ್ವಾಸ ಬರಬೇಕು. ಅದು ಎಲ್ಲಿ ಸಿಗ್ತದೆ? ಎಲ್ಲೆಲ್ಲಿ ಸಿಗುದಿದ್ರೆ ಬಹಳ ಸುಲಭ ಇತ್ತು. ಮತ್ತೇನು ಮಾಡ್ಬೇಕು? ನೀವಿಬ್ಬರು ಕರ ತಟ್ಟಬೇಕು. ನಾವು ಕರ ತಟ್ಟುವವರಲ್ಲ. ನಮಗೆ ಕರ ತಟ್ಟಿ ಅಭ್ಯಾಸ ಇಲ್ಲಲ್ಲ. ಕರ ತಟ್ಟಬೇಕಾ? ಕರ ಇಲ್ಲಿ ಇರುವುದಲ್ಲ, ಆ ಕಡೆಗೆ ಹೋಗ್ಬೇಕು. ಏನು ಕರ ತಟ್ಟುವವರೇ ಆಗಬೇಕಾ? ಅಭ್ಯಾಸ ಇದ್ದೇ ಆಗಬೇಕಾ? ಕರ ತಟ್ಟುವವರೇ ಆದ್ರೆ ಕರ ತಟ್ಟಬಹುದು. ನನಗೆ ಗೊತ್ತಿದ್ದು. ಈಗ ನಿನ್ನ ಮುಖ ನೋಡುವಾಗಾದ್ರೆ ನನಗೆ ಗೊತ್ತಾಗ್ತದೆ ಏನು, ನೀನೊಬ್ಬ ಕರ ತಟ್ಟುವ ಜಾತಿಯೇ ಅಂತ. ಸತ್ಯ ಹೇಳಿದ್ದೀನಿ. ಹೌದಾ? ಅಲ್ಲ, ನನಗೆ ಗೊತ್ತಿದ್ದ ಕಾರಣವಲ್ಲ ನಿಮಗೆ ಹೇಳುವುದು. ನಾನು ಹೇಳಿದ್ದು ನನ್ನ ಕರದ ಮೇಲೆ ನಿಮ್ಮ ಕರವನ್ನಿರಿಸಿ ಭಾಷೆ ಕೊಡಿ. ಕೇಳಿದ್ದನು. ಸಿಕ್ಕಿದಿರಿ ಸಿಕ್ಕಿದಿರಿ ಕೈಗಳೇ, ಸಿಕ್ಕಿದಿರಿ ಕೈಗಳೇ
ಬಲ್ಲು ಸುತ್ತಿದ ಮೂರ್ಖರೆ ನಿಮಗೆ ಬಲ್ಲು ಸುತ್ತಿದ ಮೂರ್ಖರೆ ನಿಮಗೆ ಕೂತಾದ ತೆಕ್ಕಿದೆ ನಿದರಿ ಕೂತಾದ ತೆಕ್ಕಿದೆ ನಿದರಿ ದಕ್ಕದೋ ವಿಕ್ರಮ ಮನಕ್ಕೆ ಸಿಕ್ಕಿದೆ ಕೈಗಳಗೆ ಬಲು ಸುತ್ತಿದ ಮೂರ್ಖರೆ ನಿಮಗೆ ಸಿಕ್ಕಿದಿರಿ ಎನ್ನ ಕೈಯೊಳಗೆ. ಎಂತದ ಸಿಕ್ಕಿಕೊಳ್ಳುವುದು? ಯಾಕೆ? ದೀರ್ಘ ದೇಹ ನಮ್ಮದು, ಸಣ್ಣ ಮುಷ್ಟಿ ನಿನ್ನದು. ಹೇಗೆ ಸಿಕ್ಕಿಕೊಂಡದ್ದು? ಅಯ್ಯೋ ಮೂರ್ಖ. ಏನ ಏನ ಯಾರನ್ನು ನೀನು ಮೂರ್ಖ. ಮೂರ್ಖ ಅಂದ್ರೆ ಗೊತ್ತಿಲ್ವಾ? ಅದು ಒಳ್ಳೆ ವಿಷಯ. ಮೂರ್ಖ ಅಂದ್ರೆ ಒಳ್ಳೆಯವ ಅಂತ ಅರ್ಥ. ಈಗ ನಾನು ಒಳ್ಳೆಯವನ? ಮೆಚ್ಚಿದೆ ಮೆಚ್ಚಿದೆ. ನೀನು ಮೂರ್ಖ. ಮೂರ್ಖ ಅಂದ್ರೆ ಒಳ್ಳೆಯ. ಇಷ್ಟು ಹೇಳಿದೆಲ್ಲ. ನೀನು ಮೂರ್ಖ ಆಯ್ತಾ? ಓಯ್ ಕೃಪೆ ಉಂಟು ನನ್ನ. ಓ ಕರಿಯ, ಅಕ್ಕೋ ನಿನ್ನನ್ನು ಕರೆಯುವುದು. ಓ ಕರ್ಗುಡ, ನಿನ್ನನ್ನು ಎಂತದ್ದು ನಿಮ್ಮದು ಕುಚು ಕುಚು? ನಾನು ಅವನಿಗೆ ಕೊಟ್ಟದ್ದು. ಕೊಟ್ಟದ್ದ? ಹೌದು. ಏನ್ ಕೊಟ್ಟದ್ದು? ಅವನಿಗೊಂದು ಹೆಸರು. ಏನ್ ಹೆಸರು ಕೊಟ್ಟೆ? ಮೂರ್ಖ. ಮೂರ್ಖ ಅಂದ್ರೆ ಎಂತದ್ದು? ಒಳ್ಳೆಯವ ಅಂತ. ನಿನಗೆ ತಲೆ ಸಾರಿ ಉಂಟಾ? ಇದ್ದಲ್ವ ಕೊಟ್ಟದ್ದು. ಕೊಡ್ಲಿಕ್ಕೆ ಮನಸ್ಸಿದ್ರೆ ಇಬ್ಬರಿಗೂ ಸಮಾನ ಹಂಚಿ ಕೊಡ್ಬೇಕು. ಯಾರಿಗೆ? ನಮಗೆ ಇಬ್ಬರಿಗೆ. ಹೌದು. ಈಗ ಅವ ನನ್ನ ತಮ್ಮ, ಅವ ಮೂರ್ಖ, ಹಾಗಾದ್ರೆ ನಾನು ಏನಲ್ವಾ? ನೀನು ಅವನ ಅಣ್ಣ ಅಲ್ವಾ? ನಿನಗಲ್ಲ, ಅಲ್ಲ ಅವನಿಗೆ. ಅವನಿಗೆ. ಹಾಗಿದ್ರೆ ನೀನು ಶಾತ ಮೂರ್ಖ. ಅಂದ್ರೆ 100 ಪಟ್ಟು ಒಳ್ಳೆ. ತಮ್ಮ, ಏನು ನಾನು ಶತಮೂರ್ಖನಂತೆ. ಇವನದು ಪಕ್ಷಪಾತ ಬುದ್ಧಿ ಉಂಟು. ಈಗ ಗೊತ್ತಾಯ್ತು ಏನದು. ಅವನಿಗೆ ಹೆಚ್ಚು ನನಗೆ ಕಡಿಮೆ. ತಮ್ಮ, ನೀನು ತಮ್ಮ ಅಲ್ವಾ? ಹೌದು. ನೀನು ಬರೇ ಮೂರ್ಖ. ಅದೇ ಅದು ಗೊತ್ತಾಯ್ತು ನನಗೆ. ನಾನು ಶತಮೂರ್ಖ. ನಿಜವಾಗಿ 100 ಪಟ್ಟು ಇವನಿಗೆ ಶತಮೂರ್ಖ. ಹೋಗ್ಲಿ ಅಂತ ಎಷ್ಟು ಒಳ್ಳೆಯವರು, ನಾವು ಎಷ್ಟು ಒಳ್ಳೆಯವರು. ನಾನು ಹೇಳಿದ್ದು ಹಾಗಲ್ಲ ಮಕ್ಕಳೇ, ಹಾಗಲ್ಲ ಮಾತಿಗೆ ಹೇಳಿದ್ದು. ನನಗೆ ಭಾಷೆ ಕೊಟ್ಟಿದ್ದೀರಾ, ನನಗೆ ಬೇಕಾದದ್ದು ಬೇರೇನು ಅಲ್ಲ, ನಿಮ್ಮಿಬ್ಬರ ಪ್ರಾಣ. ತಲೆ! ತಲೆ! ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರ ಬೆಳಕಲೆ ಸಾನುರಾಗದಲ್ಲಿ ಮನದಿರ ಬೆಳಕಲೆ ತಾನೆಮ್ಮೋಳೆಂತ ಮಾತಾ ಏನು ಮಾಡುವುದು ನಮ್ಮದು ಮುಗೀತಲ್ವೇನೋ? ಮುಗಿದದಲ್ಲ ತಮ್ಮ, ಇವ ಮೋಸದಿಂದ ಮುಗಿಸಿದ್ದು ತಮ್ಮ. ಮಾತಾಡಿ ಮಾತಾಡಿ ಮೋಸ ಮಾಡಿ ಬಿಟ್ಟ ತಮ್ಮ. ದೊಡ್ಡ ವಂಚಕ ತಮ್ಮ. ಇವ ಹೋಗಿ ಹೋಗಿ ಪ್ರಾಣವೇ ಕೇಳಿದರಲ್ಲ. ಬೇರೆ ಏನಾದ್ರೂ ಕೇಳ್ತಿದ್ರೆ ಬೇಗ ಬೇಗ ಬಿಚ್ಚಿಕೊಡ್ಬೋದಿತ್ತು. ಅದರಲ್ಲೂ ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು ನಿನ್ನ ಒಬ್ಬನ ತಲೆಯನ್ನಾದ್ರೂ ಕೇಳ್ಬೋದಿತ್ತು. ನಾನಾದ್ರೂ ಒಂದು 4 ದಿವಸ ಇಲ್ಲಿ ಬದುಕುತ್ತಿದ್ದೆ ತಮ್ಮ. ಕೇಳಿದ್ದಕ್ಕೆ ಒಮ್ಮೆ ತಲೆ ಕೊಡು, ಆಮೇಲೆ ಈ ಕರಿಯನನ್ನು ನಾನು ನೋಡಿಕೊಳ್ತೇನೆ ತಮ್ಮ. ಅಣ್ಣ, ಈಗ ಗೊತ್ತಾಯ್ತು ನಾನು ತಪ್ಪು ತಪ್ಪು ಮಾಡಿದ್ರೆ ಮನ್ನಿಸ್ತೇನೆ, ಒಮ್ಮೆ ತಲೆ ಕೊಡು. ಇಷ್ಟರವರೆಗೆ ಅವನಿಗೆ ಬಾರಿಸಿದ್ದಲ್ಲ, ನಿನಗೆ 4 ಬಾರಿಸಬೇಕಿತ್ತು. ಎಂತದು? ಕೆಟ್ಟವನೇ, ನೀನು ನನಗೆ ಅಣ್ಣನಲ್ವಾ, ನಾನು ನಿನಗೆ ತಮ್ಮನಲ್ವಾ? ಮಾತು ಕೊಟ್ಟಿದ್ದೇನೆ, ನೀನು ಮಾತು ಕೊಟ್ಟಿದ್ಯಾವ? ನಮ್ಮ ಮಿಲನ ಆಗುವಾಗ ತಮ್ಮ ಸಾಯುವ ತನಕ ಇಬ್ಬರು ಒಟ್ಟಿಗೆ ಇರ್ಬೇಕು ಅಂತ. ಮಾತಾಡಬೇಡ. ನಮ್ಮ ತಲೆ ಬಿಸಿಯಲ್ಲಿ ನಾವಿದ್ದೇವೆ, ಮಧ್ಯದಲ್ಲಿ ಬಾಯಿ ಹಾಕಬೇಡ. ಓ ತಮ್ಮ, ಹಿರಿಯರಿಗೆ ಹೊಡಿಬಾರ್ದು. ಹೌದಾ? ರೋಗ ಬರ್ತದೆ. ರೋಗ ಬರ್ತದ? ನೀಗೆ ಬರ್ತದೆ. ಹಿರಿಯರಿಗೆ ಹೊಡಿಬಾರ್ದು ಸರಿ, ಹಿರಿಯವರನ್ನು ನಿಂದಿಸಬಾರ್ದು. ನಿನಗೆ ಬದುಕಿದ್ರು ಜೊತೆಯಲ್ಲಿ, ಸತ್ತರೂ ಜೊತೆಯಲ್ಲಿ. ಇವನ ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ವಿಷಯ ಇರ್ಬೇಕಾದ್ರೆ ನಮ್ಮ ಇಷ್ಟು ದೊಡ್ಡ ಮಂಡೆಯಲ್ಲಿ ಎಷ್ಟು ಬೇಕಲ್ವೇನಾ? ನಮ್ಮ ವಿಷಯ ಗೊತ್ತಾಗಿ ಇವನು ಉಳಿದು
ಸಾಯ್ಬೇಕು ತಲೆ ಬಿಸಿ ಆಗಿ. ಬಾ 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 ಏನು ಏನಾದ್ರೂ ಒಂದು ಉಪಾಯ ಉಂಟಂತ ನೋಡುವ. ಯಾವ್ದು? ಮುಂದೆಂತದ್ದು? ಅದು ನೀರು. ಆ ಬದಿಯಲ್ಲಿ ಎಂತದ್ದು? ಅದು ನೀರು. ಅಲ್ಲಿ ಎಂತದ್ದು? ನೀರು. ಹಿಂದೆ ನೀರು ಪುಣ್ಯ ನಾ ಕರ್ಮ ನಿನ್ನದ್ದು. ಕಣ್ಣು ಕಾಡುತ್ತೇನೆ ನಿನಗೆ. ಕೊಡಿ 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 ಅಲ್ಲ ಇಡೀ ಪೂರ್ತಿ ಬೇಕು. ಈಗ ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಪಡೆದುಕೋ. ಇವರಿಗೆ ನಾನು ಯಾರು ಎನ್ನುವ ಸತ್ಯಾರಿವಾಗಬೇಕು. ಅದಕ್ಕಾಗಿ ವಿಶ್ವ ವಿರಾಟ್ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಶ್ರೀರಾಮ ಶಯನ ನಾರಾಯಣ ನೀರಜ ನಯನ ಶ್ರೀರಾಮ ಶಯನ ನಾರಾಯಣ ನೀರಜ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಣ ನಾರಾಯಣ ಹಿರಾರವ ಶಯನ ನಾರಾಯಣ ನೀರಜ ನಯನ ಜಯ 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 ನಾರಾಯಣನೇ ನೀರಜ ತಳ ನಯನನೆ ಘೋರ ದುರಿತವನ್ನು ಪರಿಹರಿಸುವವನೇ ಓ ಶ್ರೀಹರಿ. ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನಿತ್ತ ಮೇಲೆ ನಾವ್ಯಾರು ನೀನು ಯಾರೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಸೆ ನಮಗಿಲ್ಲ. ನಾವು ಮಾಡಿದ್ದು ತಪ್ಪು. ತಪ್ಪನ್ನು ಮನ್ನಿಸಿ ಉದ್ಧರಿಸು ತಂದೆ, ಉದ್ಧರಿಸು. ಓ ಮೃತ್ಯುಂಜಯ ಮಿತ್ರನೇ, ನಿತ್ಯ ಸನ್ನಿಧಿ ಪಾತ್ರನೇ, ದೇವರೇ ಮಾಡಬಾರ್ದನ್ನು ನಾವು ಮಾಡಲಿಕ್ಕೆ ಹೊರಟೆವು. ಆದುದರಿಂದಲೇ ಆಗಬಾರದು ನಮ್ಮ ಪಾಲಿಗೆ ಆಗಿ ಹೋಯಿತು. ಅಜ್ಞಾನದ ಅಂಧಕಾರದಲ್ಲಿ ಮುಳಿದಂತ ನಮಗೆ ಸುಜ್ಞಾನದ ದೀವಿಗೆಯನ್ನು ನೀಡಿದಂತಹ ವಿಪು ನೀನು ಎಂಬುದಾಗಿ ಅರ್ಥವಿಸಿಕೊಂಡೆವು. ನೀನೇ ಜಗದಾದಿ ದೈವ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಕೊಟ್ಟ ಮಾತಿಗೆ ತಪ್ಪುವವರು ನಾವಲ್ಲ. ನಮ್ಮ ಶಿರವನ್ನು ಕತ್ತರಿಸಿ ಮೋಕ್ಷ ಪದವನ್ನು ನಮಗೆ ಅನುಗ್ರಹಿಸು. ಅಸ್ತು ಮದಿರೆಯ ಕಾತಿಯ ನಿನಗಾರು ಮಧು ಎನ್ನುವೇ ಮತ್ತತಿ ಕಠಿಣವದ ತನುವಿರುವ ಇವನದರಿಂದ ಹಿತಮನಿಸುವೆ ಮುಂದೆ ನಿಮ್ಮಿಷ್ಟದಂತೆ ನಟಿಸುವೆ ನನ್ನ ವಿಶ್ವ ವಿರಾಟ್ ಸ್ವರೂಪವನ್ನು ಕಂಡಾಗ ನಿಮ್ಮಲ್ಲಿದ್ದಂತಹ ಅಜ್ಞಾನ ದೂರವಾಯಿತು. ನಾನು ಯಾರು ಎನ್ನುವ ಸತ್ಯವನ್ನು ಅರಿತಿದ್ದೀರಾ. ಸರಿ. ನನ್ನ ಕರ್ಣ ಕಿಲ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ಕಿಲ್ಮಿಷ ಒಂದು ನೀರಿಗೆ ಬಿದ್ದಾಗ ನೀರಲ್ಲಿ ಕರಗಿ ನೀರಾಗಿ ಹೋಗಬೇಕು. ಬದಲಾಗಿ ದೇಹ ಸ್ವರೂಪವನ್ನು ಪಡೆದಿದೆ ಅಂತಾದ್ರೆ ಮುಂದಕ್ಕೆ ಯಾವುದೋ ಘನತರವಾದಂತಹ ಕಾರ್ಯ ಆಗುವುದಕ್ಕಿದೆ ಎನ್ನುವುದೇ ಸತ್ಯ. ನಿಮಗೆ ತಂದೆಯು ನಾನೇ, ತಾಯಿಯೂ ನಾನೇ. ಆದ ಕಾರಣ ನಿಮಗೆ ಹೆಸರನ್ನ ಇಡಬೇಕಾದದ್ದು ನನ್ನ ಕರ್ತವ್ಯ. ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ ಮಧು. ಧನ್ಯನಾದೆ. ಕಠಿಣವಾದ ತನು ಕರ್ಕಶವಾದ ಧ್ವನಿಯುಳ್ಳಂತಹ ನೀನೇ ಕೈಟವ. ತಂದೆ, ದೇವರ ಮಕ್ಕಳಾದಂತ ನಮಗೆ ಒಂದು ಒಳ್ಳೆಯ ಹೆಸರು ಬರಬೇಕು. ಸರಿ. ಕೆಟ್ಟ ಬುದ್ಧಿ ಯಾಕೆ ಬಂತು, ಹೇಗೆ ಬಂತು ಎಂಬುದೇ ನನಗೆ ಅರ್ಥವಾಗುತ್ತಾ ಇಲ್ಲ. ಅದಕ್ಕೂ ಕಾರಣ ಇದೆ. ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದ್ರೂ ಎಳವೆಯಲ್ಲೇ ಸಂಸ್ಕಾರ ಎನ್ನುವುದು ಸಿಗದೇ ಇದ್ರೆ ಅವರು ದುಷ್ಟರಾಗಿ ಕಾಣಿಸಿಕೊಳ್ತಾರೆ ಎನ್ನುವುದಕ್ಕೆ ನೀವು ಜ್ವಲಂತ ಸಾಕ್ಷಿಗಳು. ಹಾಗಾಗಿ ಎಳವೆಯಲ್ಲೇ ಬಾಲ ಸಂಸ್ಕಾರ ಎನ್ನುವುದು ಬಹಳ ಅಗತ್ಯ. ತಪ್ಪಿನ ಅರಿವಾಗಿ ಪದದ್ವಯಗಳ ಸ್ತುತಿ ಮಾಡ್ತಾ ಇದ್ದೀರಾ. ಭಕ್ತಿಗೆ ಮೆಚ್ಚಿದ್ದೇನೆ. ಮನದಾಸೆನೆ ಹೇಳಿಕೊಂಡ್ರೆ ಅನುಗ್ರಹಿಸುತ್ತೇನೆ. ತಂದೆ, ಕೊನೆಯ ಗಳಿಗೆಯಲ್ಲಿ ಬೇಡಿಕೊಳ್ಳುವುದು ಬೇರೇನಲ್ಲ. ನಮಗೆ ಯೋಗ್ಯವಾದ ಹೆಸರು ಬೇಕು. ನಮ್ಮ ಹೆಸರು ನಿನ್ನ ಹೆಸರೊಂದಿಗೆ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸಿ. ಮಧುಕೈಟವರೇ, ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಮೇದಿನಿ ಎನ್ನುವ ಹಾಗೆ ಹೆಸರನ್ನು ಇರಿಸಿ ಶಾಶ್ವತವಾಗಿ ಉಳಿಯುವಂತ ಅನುಗ್ರಹಿಸುತ್ತೇನೆ. ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ತೆರದಲ್ಲಿ ಶಿರವನ್ನು ಕತ್ತರಿಸಲು ನನ್ನ ಜಂಗೆಯನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ಶಿರವನ್ನು ಇಡೀ ಮಧುಕೈಟವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಿಸಿದ್ದೇನೆ. ಹಾಗೆ
ಹಾಗಿದ್ದರೆ ಸೃಷ್ಟಿಗೆ ಒಂದು ಅವಕಾಶ ಕಲ್ಪಿತವಾಗಿದೆ ಎನ್ನುವುದು ಸತ್ಯ. ಇದನ್ನರಿತಂತಹ ಬ್ರಹ್ಮ ಸೃಷ್ಟಿಯ ಕಾರ್ಯಕ್ಕಾಗಿ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೈಲಾಸದೆಡೆಗೆ ಸಾಗಿದ್ದಾನೆ. ನಾನು ಕೂಡ ಪಾಲನಾ ಕಾರ್ಯವನ್ನು ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾಗುತ್ತೇನೆ. ಜನನಿಯಾಗಿಯಲ್ಲಿ ಮಾಲಿನಿಯೋ ಮಾಲಿನಿಯೋ ಜನನಿಯಲ್ಲಿ ಮಾಲಿನಿಯೋ ವರತನುಜ ಪೇಕ್ಷೆಯಲಿ ಕಾಮಿನಿಯೋ ವರತನುಜ ಪೇಕ್ಷೆಯಲಿ ಕಾಮಿನಿಯೋ ಕನಕ ಗರ್ಭನಾಥ ಪವನು ವಿವೇನೆನುತ್ತಲೀ ಕನಕ ಗರ್ಭನ ತಪವನು ನೀವೇನೆನುತ್ತಲೀ ವನಕಾಗಿ ನಡೆತಂದು ವನಕಾಗಿ ನಡೆತಂದು ಮನದಿ ಯೋಚಿಸಿದಳು ವನಕಾಗಿ ನಡೆತಂದು ಮನದಿ ಯೋಚಿಸಿದಳು ಜನನಿಯತಿಯಲ್ಲಿ ಮಾಲಿನಿಯೋ ವರತನುಜ ಪೇಕ್ಷೆಯಲಿ ಕಾಮಿನಿಯೋ ಯೋಗವೂ ಬೇಕು ಭಾಗ್ಯವೂ ಬೇಕಂತೆ. ಆ ಬಗ್ಗೆನ ಆಲೋಚನೆ ಮಾಡಿದೆಯಾಗ ಯೋಗವಂತಳು ಹೌದು ಭಾಗ್ಯವಂತಳು ಹೌದು. ಸಕಲ ಜೀವರಾಶಿಗಳ ಜೀವನಕ್ಕೆ ಕಾರಣರಾದವರು ನನ್ನ ತಂದೆಯಾದಂತಹ ಕಶ್ಯಪ ಬ್ರಹ್ಮರು, ಅವರ ಜ್ಯೇಷ್ಠ ಪತ್ನಿ ನನ್ನ ಅಭಿಯಾದಂತಹ ದಿತಿ ದೇವಿ, ಅವರ ದಾಂಪತ್ಯ ಎನ್ನುವಂತಹ ಬಳ್ಳಿಯಲ್ಲಿ ಅರಳಿದಂತಹ ಹೂ ನಾನು. ಅವರ ಮಗಳಾಗಿರುವಂತಹ ನನಗೆ ಮಾಲಿನಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದಾರೆ. ಯೋಗಿ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸ ಮುಗಿಸಿ ಈ ಅರಮನೆಗೆ ಬಂದು ಸೇರಿದೆ. ಮಗಳ ಮುಖವನ್ನು ಕಂಡು ಸಂತೋಷ ಪಡಬೇಕಂತಹ ನನ್ನಮ್ಮ ಇನ್ನು ಮಾತ್ರ ಹಗಲ ನೋಡಿ ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕಾರವಾಗಿ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಳು. ಅಮ್ಮನ ಬಳಿಗೆ ಹೋದೆ, ಅಮ್ಮನಲ್ಲಿ ಕೇಳಿಕೊಂಡೆ, ಅಮ್ಮ ನಿನ್ನ ದುಃಖಕ್ಕೆ ಕಾರಣ ಏನೆಂಬುದಾಗಿ. ಆಗ ಅಮ್ಮ ಮಾಡಿದಂತಹ ಮಾತೇನು ಗೊತ್ತೇ? ಈ ಹಿಂದಕ್ಕಾದ್ರೂ ಅದೆಷ್ಟು ಮಂದಿ ಗಂಡು ಮಕ್ಕಳಿದ್ದರಂತೆ ಅವಳಿಗೆ. ಅವರೆಲ್ಲರ ಸುರಲೋಕನ ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರು. ಏನು ಮಾಡೋಣ ಹೇಳಿ? ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳಲ್ಲೇ ಕಳೆದುಕೊಂಡಳಂತೆ. ಹೀಗೆ ನಮ್ಮನಲ್ಲಿ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅಂತಿದ್ದ ಶೋಕವಲ್ಲ, ಅದು ಪುತ್ರ ಶೋಕ. ಆ ಸಂದರ್ಭಕ್ಕೆ ಹೋಗಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಈ ದೈತ್ಯಕುಲ ಉದ್ಧಾರ ಆಗಬೇಕಂತಾದ್ರೆ ನನ್ನಿಂದ ಏನು ಮಾಡಲು ಸಾಧ್ಯ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಸಂತೋಷ ಭರಿತಳದಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಅರಣ್ಯ ಗರ್ಭವನ್ನು ಸೇರಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸಿ ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳುವಂತಹ ಮಗನನ್ನು ವರವಾಗಿ ಪಡೆದ ಮಗಳು ಎನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ನೋಡಬರದೆ ಇದಲ್ವೇ ದಟ್ಟವಾದಂತಹ ಕಾಡು, ಪ್ರಶಾಂತವಾದಂತಹ ವಾತಾವರಣ, ಇನ್ನು ಯಾಕೆ ಸಾವಕಾಶ? ಆ ಬ್ರಹ್ಮದೇವನ ಕುರಿತಾಗಿ ನನ್ನ ತಪಸ್ಸನ್ನು ಆಚರಿಸಲೇಬೇಕು. ಆದರೆ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬಾರದೆ. ಕಾಣುವುದಕ್ಕೆ ಹೇಗಿದ್ದೇನೆ ನಾನು? ವರ್ಣ ಆಕೃತಿಯ ಶ್ರುತಿ ಗತಿ ಮತಿ
ಇವೆಲ್ಲವೂ ಜೊತೆಯಾಗಿ ಸೇರಿದಂತಾದ್ರೆ ಅದು ಸೌಂದರ್ಯನಿಸಿಕೊಳ್ಳುದಂತೆ. ಸೌಂದರ್ಯವತಿದಂತಹ ನನ್ನನ್ನು ಇಳೆಯ ಕಾಮುಕರು ಕಂಡರು ಅಂತಾದ್ರೆ ಖಂಡಿತವಾಗಿ ಮೋಹಿಸುತ್ತಾರೆ. ಅವರ ಮಾತು ಬಿಡೋಣ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಂಬ ಹಗೆಗಳಾಗಿ ಹರು ನಿಜ ಮರಿತರೆ ತಪ್ಪಕ್ಕಿಂತ ಭಂಗವನ್ನು ತಂದೆ ತರುತ್ತಾರೆ. ಹಾಗಾದ್ರೆ ನಾ ಹೇಗೆ ತಪಸ್ಸನ್ನಾಚರಿಸಲಿ? ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹುಳಿತಲೆಂದು ಪಾಯ. ಅದೇನದು ಮಹಿಷಿಗಳ ಹಿಂಡಲ್ವಿ, ಇದೇ ಸರಿಯಾದಂತಹ ಆರೋಪ. ಈಗಿಂದೀಗಲೇ ಮಹಿಷಿ ರೂಪವನ್ನಾದ್ದು ಆ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನಾಚರಿಸುತ್ತಾರಂತೆ. ಎಂತಹ ಆಶ್ಚರ್ಯಕರ ಘಟನೆ ನಡೆದು ಹೋಯಿತು. ಪರೋಪಕಾರಮಿದಂ ಶರೀರಂ ಎನ್ನುವ ಹಾಗೆ ಲೋಕದ ಹಿತವನ್ನು ವಯಸ್ಸು ಮುನಿ ಸುಪರ್ಶಕ ನಾನು ತಪಸ್ಸಿನಲ್ಲಿ ನಿರತನಾಗಿದ್ದಾಗ ನನ್ನ ತಪಸ್ಸು ಭಂಗವಾಯಿತು. ಕಾರಣವೇನೆಂದು ಧ್ಯಾನ ದೃಷ್ಟಿಯಿಂದ ನೋಡಿದರೆ ತಿಳಿದೆ ತಿಳಿಸದೇ ಆದಂತಹ ಮಾಲಿನಿಯು ಯೋಗ್ಯ ಪುತ್ರನನ್ನು ಪಡೆಯಬೇಕೆಂಬ ಆಸೆಯಿಂದ ಮಹಿಷಿ ರೂಪವನ್ನಂದು ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಅವಳು ಮಾಡಿದ ಕೃತ್ಯ ಹೇಗಾಯ್ತು ಗೊತ್ತೇ? ಇವಳು ಮಾಡಿದಂತಹ ಈ ನೀಚ ಕೃತ್ಯದಿಂದ ಇಡೀ ಮುನಿಕುಲಕ್ಕೆ ಅಪಮಾನವಾಗಿದೆ. ಹಾಗಾಗಿ ಇವಳನ್ನು ಸುಮ್ಮನೆ ಬಿಡುವುದು ಸರಿಯಲ್ಲ. ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸಿದ ಈಕೆ ಉದರದಲ್ಲಿ ನನ್ನ ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಕ್ಕೇ. ಇದು ಮುನಿ ಸುಪರ್ಶಕನ ಶಾಪ. ಇನ್ನು ನನಗೆ ತಪಸ್ಸಿಗೆ ಯೋಗ್ಯವಾದ ಸ್ಥಳವಲ್ಲವಿದು. ಸೂಕ್ತವಾದಂತಹ ತಪೋಭೂಮಿಯನ್ನು ಆರಿಸುತ್ತಾ ಮುನ್ನಡೆಯುತ್ತೇನೆ. ಏನಿದು ಘನತರ ತಪವೋ ಮಾಲಿನಿ ಮಣಿಯನಿ ಬಂದಿದವೋ ಸಾನುರಾಜದಿ ಕೇಳುವಂದಿರವನ್ನೋ ಒಂದರಿರಾಗಿ ಮೇಲೆ ತಂದ ಕಮಲ ಮಗನೇ ಮಾಲಿನಿ, ದಟ್ಟವಾದಂತಹ ಕಾಲನ್ನು ಸೇರಿಕೊಂಡು ಘನಘೋರವಾದ ತಪಸ್ಸನ್ನೇ ಮಾಡುತ್ತಾ ಇದ್ದಿ. ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದೆಯೋ ಆ ಬ್ರಹ್ಮದೇವ ಅಂತ ನಾನು ಪ್ರತ್ಯಕ್ಷಗೊಂಡಿದ್ದೇನೆ. ತಪಸ್ಸನ್ನು ಬಿಡು ಮಗಳೇ, ಮಾತ ಇಂಗಿತವನ್ನು ತಿಳಿದು ಈಡೇರಿಸಿ ಕೊಡುತ್ತೇನೆ. ಕರುಣಸಾಗರ ದೇವಾ ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲಿ ಮನದಿನವಾ
ತರಳನ ಬಯಸಿ ದುರತೀರನಾಗಿ ತರಳನ ಬಯಸಿ ವಿರಚಿಸಿದೆನು ಘೋರ ತಪವ ಕರುಣ ದೇವಾ ನನ್ನ ಅವಿಚ್ಛಿನ್ನವಾದಂತಹ ಭಕ್ತಿಗೆ ಮೈ ತೋರಿದೆಯ ತಂದೆ. ಹೌದಮ್ಮ, ಇದು ಮೊದಲಾಗಿ ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಡುತ್ತಾ ಇದ್ದೇನೆ. ಶುಭವಾಗಲಿ ಕನ್ನ. ಪ್ರತ್ಯಕ್ಷೀಕರಿಸಿಕೊಂಡಂತಹ ನಿನ್ನಲ್ಲಿ ನನ್ನ ಬೇಡಿಕೆಯನ್ನು ಕೇಳಲಿ ದೇವ. ಏನಮ್ಮ? ನನ್ನ ಅಮ್ಮನ ಆಸೆಯ ಪ್ರಕಾರವಾಗಿ ನನ್ನ ಮದುವೆಯಾದ ಬಳಿಕವಾಗಿ ನನಗೆ ಹುಟ್ಟುವಂತಹ ಮಗ ವೀರನಾಗಿರಬೇಕು, ಧೀರನಾಗಿರಬೇಕು, ಶೂರನಾಗಿರಬೇಕು ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ತತಸ್ತು ಮಗಳೇ. ಧನ್ಯಳಾದೆ. ಆತನ ಉದರದಲ್ಲಿ ಹುಟ್ಟುವ ಮಗು ಕೋಣಾಗಿರುತ್ತಾನೆ ತಂದೆ. ನಿನ್ನ ಕುರಿತಾಗಿ ಒಂದು ತಪಸ್ಸನ್ನು ಆಚರಿಸಿದೆ. ನಿಜ. ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡೆ. ಸತ್ಯ. ಆದರೆ ನೀನಾಡುವಂತಹ ಮಾತು ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಕೋಡನಾಗಿ ಜನಿಸುತ್ತಾನೆ. ಹುಟ್ಟಿದಂತಹ ಮಗನನ್ನು ಹೇಗೆ ಎತ್ತಿ ಮುದ್ದಾಡಲಿ, ಹೇಗೆ ತನದೆಯ ಹಾಲನ್ನು ಆತನಿಗೆ ಉಳಿಸಲಿ, ಯಾವ ಕೈಗಳಿಂದ ಜೋಗುಳವನ್ನೇ ಪಾಡಲಿ. ಹಿಂದಕ್ಕೆ ತನಗೆ ಸಾವರದಿಗೆ ಸಮದಲ್ವೇ ನೀನು. ಮರುಗಬೇಡ ಮಾಲಿನಿ. ಮರುಗದಿರು ಮಾಲಿನಿ ಮರುಗದಿರೋ ಮುನಿವರ ಮುರಿದ ವಚನವೋ ತಪ್ಪಲರಿಯದು ಕರಳ ಮಗಿಸಲು ಜನಿಸಿದರು ನಿಮ್ಮದರದಲ್ಲಿ ಧುರಪರಾಕ್ರಮಿಯನಿಸೆ ಮೆರೆಯುವನು ತ್ರಿಜಗದಿ ಘನ ಶೌರ್ಯದಿಂದಲೇ ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಯ ಮಾತಲ್ಲಿನುತ ಸಂತವಿಸಿದನು ಮಾಲಿನಿಯ ಮರುಗದಿರೋ ಮರುಗದಿರೋ ಮಾಲಿನಿ. ದುಃಖಿಸಬೇಡಮ್ಮ, ಕಣ್ಣೀರನ್ನು ತುರಿಸಬೇಡ. ಮತ್ತೇನು ಮಾಡಲಿ? ಇಷ್ಟಲಾಗುವುದಕ್ಕೆ ಕಾರಣಕರ್ತರು ಬೇರೆ ಯಾರಲ್ಲ, ಯಾರು? ಅದು ನೀನೆ. ನಾನೇ? ಹೌದು. ಹೇಗೆ? ದಟ್ಟವಾದಂತ ಕಾಡನ್ನು ಸೇರಿಕೊಂಡಂತ ನೀನು ನನ್ನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕಾಗಿ ಮುಂದುವರೆದಂತ ನಿನಗೆ ಕಾಮುಕರಿಗಾಗಿ ಹೆದರಿ ತನ್ನದಾತ ರೂಪವನ್ನು ಮರೆಗೊಳಿಸಿ ಮೈಷಿ ರೂಪವನಂತೂ ತಪಸ್ಸನ್ನು ಕೈಗೊಂಡೆ. ಇದು ತಪ್ಪೇ ಹೇಳಿ. ನಿಜವಾಗಿ ತಪ್ಪಲ್ಲ ಮಗ. ಆದ್ರೆ ಈ ಕಾಡಲ್ಲಿ ಭಾರ್ಗವ ಶಿಷ್ಯರಾದ ಸುಪಾರ್ಶಕ ಕೂಡ ತಪಸ್ಸನ್ನು ಮಾಡುತ್ತಾ ಇದ್ದ. ನಿನ್ನ ತಪಸ್ಸಿನಿಂದಾಗಿ ಅವನ ತಪಸ್ಸಿಗೆ ವಿಘ್ನ ಬಂತು. ಮುಣಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ನಿನ್ನ ಹುತದಲ್ಲಿ ಹುಟ್ಟುವ ಮಗು ಮೈಷನಾಗಿರುತ್ತಾನೆಂದು. ತಂದೆ, ಈ ಶಾಪಕ್ಕೆ ಪರಿಮಾರ್ಜನೆ ನಿಮ್ಮಲ್ಲಿಯೇ ಸ್ವಾಮಿ. ಪರಿಮಾರ್ಜನೆ ಮಾಡಬಹುದಿತ್ತು ಮಗನೇ. ಮತ್ತೊಂದು ವಚನವನ್ನೇ ನುಡಿದು ಬಿಟ್ಟಿದ್ದಾನೆ. ನಾನು ಕೊಟ್ಟಿರುವಂತಹ ಶಾಪವು 3 ಮೂರ್ತಿಗಳು ಪರಿಮಾರ್ಜನಾಗದೆ ಹೋಗಲಿ. ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಮ್ಮ? ನನ್ನ ಗತಿಯೇನು ಹಾಗಾದರೆ? ದುಃಖಿಸಬೇಡ, ಕಣ್ಣೀರನ್ನು ಸುರಿಸಬೇಡ. ಹುಟ್ಟುವ ಮಗು ಕೋಣಾಗಿದ್ರು ಕೂಡ ಜಾಣಾಗಿರುತ್ತಾನೆ. ವೀರನಾಗಿ, ಧೀರನಾಗಿ, ಶೂರನಾಗಿ 3 ಲೋಕದಲ್ಲಿ ವಿಜಯದ ಪದಕ್ಕೆ ನೇರುತ್ತಾನೆ. ನಿನಗೆ ಶುಭವಾಗಿ. ಧನ್ಯಳಾದಿ, ಧನ್ಯಳಾದಿ, ಧನ್ಯಳಾದಿ. ಕನಕ ಗರ್ಭಣವೇ ಭವನಗೊಂಡು ಮಾಲಿ ಘನಹರುಷವನೇ ತಾಳು ಕ್ಷಣದೊಳಗಿನ ರೂಪವನ್ನು ತೊಳೆಯುತ್ತಲೇ ಹರಿದಿ ಜನನಿಯೇ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯೋ ತಂದೆಯ ಪುತ್ರಿಯನ್ನು ತಪಕ್ಕೆಂದು ಕಳುಹುತ್ತ ಹರುಷದಿ ಮುಂದಿರುತ್ತಿರಲು ಜೈ ನಮೋ ಜಗದೀಶ್ವರ. ಕಾಪಾಡು ತಂದೆ ಕಾಪಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನೇ ಸರಿ. ಹುಟ್ಟಿದಾಕ್ಷಣವೇ ಸಕಲ ಜೀವರಾಶಿಗಳಿಗೂ ಆಸೆ ಎನ್ನುವುದು ಹುಟ್ಟಿಕೊಳ್ಳುವುದು ಸ್ವಾಭಾವಿಕವಂತೆ. ಅಂತೆಯೇ ನನ್ನ ಮನದಾಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಮಗಳಾದಂತಹ ಮಾಲಿನಿಯನ್ನು ಘೋರವಾದ ಕಾನನಕ್ಕೆ ಕಳುಹಿಸಿದ್ದೇನೆ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ
ಮೂರು ಲೋಕದಲ್ಲಿ ವಿಭವಾಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಾ ಎನ್ನುವ ಹಾಗೆ ಮಾತನ್ನು ಆಲಿಸಿದಂತ ಆಕೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಗೆ ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲ್ಯ ಜೊತೆಗೆ ವಿವಾಹಗೈದವಳು. ಅವರಿರುವರು ಸುಖ ದಾಂಪತ್ಯದ ಫಲರೂಪವಾಗಿ ಮಗನೂರು ಹುಟ್ಟಿಕೊಂಡಿದ್ದಾನೆ. ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಕಂದಮ್ಮನನ್ನು ಕಾಣುವ ಮನಸ್ಸಿಗೆ ಸಂತೋಷ ಸ್ವಾಮಿ. ಏನು ಮಾಡೋಣ ಹೇಳಿ, ಸಂತೋಷವೆನ್ನುವುದು ಬಹುಕಾಲ ನಮ್ಮಲ್ಲಿ ಇರುವುದಿಲ್ಲವಂತೆ, ಆದರೆ ದುಃಖವೆನ್ನುವುದು ಹಾಗಲ್ಲ. ನಾವಿದ್ದಲ್ಲಿಗೂ ಬರುವುದಕ್ಕೆ ಸಾಧ್ಯ ಉಂಟು. ಯಾಕೆ ಈ ಮಾತುಗಳನ್ನು ಹೇಳುತ್ತಾ ಇದ್ದೇನೆ? ಈ ಹಿಂದಕ್ಕಾದರೂ ಕಂಡಂತಹ ಕನಸು ಸುರಲೋಕ ನಮ್ಮದಾಗಬೇಕು ಎನ್ನುವ ಹಾಗೆ ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಂಟಿತನವನ್ನು ಕೂಡ ಅನುಭವಿಸುತ್ತಾ ಇದ್ದೇನೆ. ಹಾಗಿದ್ದರೆ ಈ ಕಾಲಕ್ಕಾಗ ನನ್ನ ಕನಸು ಕನಸಾಗಿ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ, ಯಾರಿದ್ದಾರೆ? ಪ್ರಣಾಮಗಳು. ಎದ್ದೇಳು ರಾಜ ಮಾತವ್ಯವು ಶೋಕಾಗಾರವನ್ನು ಸೇರಿದ್ದೀರಿ, ಕಣ್ಣೀರು ತೆಗಿತಾ ಇದ್ದೀರಿ. ಎಲ್ಲ ಸುಖ ಸಂಪತ್ತನ್ನು ಅನುಭವಿಸಬೇಕಂತ ನೀವು ಅನುಭವಿಸುತ್ತಿರುವ ನೀವು ಸಂತೋಷವಾಗಿ ಇರಬೇಕಿತ್ತು. ನಿಮ್ಮ ಮಗಳ ಮಾಲಿನ್ಯವನ್ನು ನಾನು ಮದುವೆ ಆಗಿದ್ದೇನೆ. ನಮ್ಮ ದಾಂಪತ್ಯದ ಒಂದು ಗಂಡು ಮಗನ ಅಪ್ಪ ಅಮ್ಮ ಆಗಿದ್ದೇವೆ. ಆ ಮೊಮ್ಮಗನನ್ನು ಎತ್ತಿಕೊಂಡು ಸಂತೋಷದಿಂದ ಇರಬೇಕಂತ ನೀವು ಕಣ್ಣೀರು ತೆಗಿತಾ ಇದ್ದೀರಲ್ಲ, ಏನಾಯ್ತು? ಏನಾಗ್ಬೇಕು ಹೇಳುವ. ಸುರಲೋಕವನ್ನು ಪಡೆಯುವ ಉದ್ದೇಶದಿಂದ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿಕೊಟ್ಟೆ ಎಂದ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಕಂದ. ನಿಮ್ಮ ಮಕ್ಕಳನ್ನು ಮೋಸದಿಂದ ಅತ್ತೆ ಕೇಳಿದ್ದಾರೆ, ಕೇಳಿ ಸಹಿಸಲಾರೆ. ಪುತ್ರ ಶೋಕ ನಿರಂತರ ಅಂತ ಹೇಳಿದ್ದಾರೆ. ಎಂದೋ ಸತ್ತ ಮಕ್ಕಳನ್ನು ಎಣಿಸಿ ಎಣಿಸಿ ಇವತ್ತು ನೀವು ಕಣ್ಣೀರು ತೆಗಿತಾ ಇದ್ದೀರಂತೆ. ಏನ್ ಮಾಡೋಣ, ಸತ್ತವರು ಮತ್ತೆ ಮರಳಿ ಎದ್ದು ಬರ್ತಾರತ್ತೆ. ಖಂಡಿತವಾಗಿ ಇಲ್ಲ. ಮತ್ತೆ ಯಾಕೆ ದುಃಖ ಮಾಡುದು ನೀವು ಕಂದ? ಹೇಳುವುದಕ್ಕೆ ಶೋಣಿತಾಪುರದ ಸಾಮ್ರಾಜ್ಯ ಇರುವುದಕ್ಕೆ ಎಷ್ಟು ಬೇಕಾದ್ರೂ ಉಂಟು ಕಂದ. ಅನುಭವಿಸುವುದಕ್ಕೆ ಸಕಲ ಸುಖ ಭೋಗ. ಮನಸ್ಸಿಗೆ ನೆಮ್ಮದಿ ಎನ್ನುವುದು ಬೇಕು ತಾನೆ ಕಂದ. ನನ್ನ ಮನಸ್ಸಿಗೆ ನೆಮ್ಮದಿ ಉಂಟಾಗಬೇಕು ಎಂದಾದರೆ 4 ಲೋಕದ ಸಂಪತ್ತು ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲ, ಮಡಿದು ಹೋಗಿದ್ದಾರಲ್ಲ ನನ್ನ ಮಕ್ಕಳು, ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಬೇಕು ಕಂದ. ಮಗನ ರೂಪದಲ್ಲಿ ನನ್ನ ನೀವು ಕಾಣ್ತಾ ಇದ್ದೀರಿ. ಹೀಗೆ ಸ್ವರ್ಗಕ್ಕೆ ಹೋಗ್ತೇನೆ. ಇಂದ್ರಾದಿ ದೇವತೆಗಳ ತಲೆಯನ್ನು ಕರೀತೇನೆ. ಅವರ ರಕ್ತದಿಂದ ನಿಮ್ಮ ಮಕ್ಕಳಿಗೆ ತರ್ಪಣ ಕೊಟ್ಟು ನಾನೇ ಅಂತ ತೋರಿಸ್ಬೇಕು. ಹೋಗು ಮಗನೇ.
ಮರಕ್ಕೆ ಬೆಳೆಯುವ ಕಾರಣವೇನು ಸೂರ ಸಾಧ್ಯವಿಲ್ಲ. ಇದು ಯಾವ ಸಭೆ ಗೊತ್ತುಂಟ? ಸ್ವರ್ಗದ ಸುಧರ್ಮ ಸಭೆ. ನಿನ್ನವ್ರನ್ನ ಬಡಗಿ ಮಾಡಿದ್ದ ಇದು, ಮರತ್ತ ಇದು, ದೇವಪೀಠ, ಸುರಪೀಠ. ಇಷ್ಟು ಮಂದಿ ದೇವತೆಗಳನ್ನು ಸೋಲಿಸಿದ್ದಾರೆ. ವರ್ತಮಾನ ಕಾಲದಲ್ಲಿ ಸಿಂಹಾಸನ ಏರಿದ್ದಾರೆ. ಅಲ್ವೇನಯ್ಯ, ವರ್ತಮಾನ ಕಾಲದಲ್ಲಿ ಸ್ವರ್ಗಕ್ಕೆ ಯಾರೆಂದು ಕೇಳಿದ್ದೀರಿ? ವಿದ್ಯುನ್ಮಾಲಿ ನಾಮಕ ನಾನು. ಇವತ್ತು ಮಾತ್ರ, ಇವತ್ತು ಕೊನೆ. ನಿತ್ಯವೂ ನಾನೇ. ಓಹೋ, ಈ ಸ್ಥಾನ ಯಾರಿಗೂ ಬಿಟ್ಟುಕೊಡಲಿಲ್ಲ. ಹೌದಾ? ನಾನೇ ಅಂತಹ ನನ್ನ ಯೋಗ್ಯತೆ ನಡೆಯದೆ ಹಾರುತ್ತಾ ಬಂದಂತ ನೀನು ನನ್ನ ಮುಂದೆ ಮಾತಾಡ್ತಿದ್ದೇನೆ. ಯಾರು ಹೇಳು? ಸುರಪಾಲ ದುವರಿಡಲು ಭಾವಿಸಿ ಬುಲ್ಲಲೆ ಮೊರ ಪಿಂಗಲ ಪಾತಾಳ ಲೋಕವನ್ನು ತೊರೆದು ಸುರಲೋಕವನ್ನು ಪ್ರವೇಶಿಸಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸುರಪೀಠದ ಮೇಲೆ ಏರಿ ಕುಳಿತಯ್ಯ. ನನ್ನ ಸ್ವಂತ ಪೀಠ ನಿನಗೆ ಶಾಶ್ವತ ಎನಿಸಿಕೊಳ್ಳಬೇಡ. ನಿನ್ನನ್ನು ಪೀಠದಿಂದ ಇಳಿಸಿ ಪುನರಪ್ಪಿ ಸುರಪಾಲನಿಗೆ ಒಪ್ಪಿಸುತ್ತೇನೆ. ಯಾರು ಬಂದವನು? ಯಕ್ಷರಾಜ ಪಿಂಗಳಾಕ್ಷ. ಹರಿತವಾದ ಕತ್ತಿದ ಕಡಿತ. ಬ್ರಹ್ಮದೇವ ಇದ್ದಂತಹ ಶಾಪ ಯಕ್ಷನಿಂದಲೇ ಮರಣ ಎನ್ನುವ ಹಾಗೆ
ಸುರಪೀಠವನ್ನು ಅಧರ್ಮಿಗಳಿಂದ ರಕ್ಷಿಸಿದ್ದೇನೆ, ಮರಳಿ ಸುರಪಾಲನಿಗೆ ಒಪ್ಪಿಸಿದ್ದೇನೆ. ಸಂತೋಷದ ವಿಚಾರ ಹೌದು. ನೇರ ನಮ್ಮ ಲೋಕಕ್ಕೆ. ನಮ್ಮವರು ವರುಣಾಸ್ತ್ರವನ್ನು ಪ್ರಯೋಗಿಸಿದ್ರು. ಆಮೇಲೆ ಏನಾಯ್ತು? ಬಂದ ತಡ್ಡಿ ಹಿಂದೆ ಓಡಿ ಹೋದ. ಹೋಗ್ಲಚ್ಚವ ಹೋಗಲಿ. ಮತ್ತೆ ಅವ ಹೇಗೆ ಬಂದ? ಅವನು ಎಲ್ಲ ಪುಣ್ಯಾತ್ಮ ಯಾವ್ದ್ರಲ್ಲಿ? ಆಯು ಬರುವುದು ರಭಸ್ಸಿನಲ್ಲಿ.
ಬಿಡ್ತಾರೆ ನಮ್ಮ ರಾಯರನ್ನು ನಮ್ಮವರು ಬಿಡ್ತಾರ ತೆಗೆದು ಒಂದು ಪರ್ವತಾಸ್ತ್ರ ಅಡ್ಡವಾಗಿ ಒಂದು ಅಸ್ತ್ರವನ್ನು ಬಿಟ್ರು ಆಮೇಲೆ ಏನಾಯ್ತು ಅಷ್ಟೊತ್ತಿಗೆ ವಾಯು ಶೈ ಅವರಿಗೆ ಏನಾಯ್ತು ಶೈ ನೀರು ಬೇಕೇನು ನೀರು ಮಾತ್ರ ಮತ್ತೆ ಶೈ ಹಾ ಶೈ ಎತ್ತದ ಪುಣ್ಯಾತ್ಮ ಅಸಂಬದ್ಧವೇ ಸುದ್ದಿಲ್ಲದೆ ಸುದ್ದಿಲ್ಲ ಎಂದಿನಿಂದಲೇ ಓಡಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ನೀನೊಂದು ಕೆಲಸ ಮಾಡಬೇಕಿತ್ತು ನಮ್ಮವರಿಗೆ ಹೋಗಿ ಒಂದು ಸೂಚನೆ ಕೊಡಬೇಕಿತ್ತು ಏನು ಓಡಿದವರ ಹೆಣದ ಕಟ್ಟ ಅವರ ಸುದ್ದಿ ನಮಗೆ ಅದು ಹೌದು ಓಡಿದವರು ಹೋದ ಸುದ್ದಿ ನಮಗೆ ಬೇಡ ಹೋಗ್ಲೆ ಚವ ಆಮೇಲೆ ಸೂರಪ್ಪ ಬಂದ ಅವರ ಒಡೆಯ ಸುರಪಾಲ ಏನಂತಿ ಉಚ್ಚರಾಯುಧ ಏರಿ ಐರಾವತ ಕೈಯಲ್ಲಿ ಗಿರ್ರನೆ ತಿರುಗಿಸುತ್ತ ಹೇಗೆ ಗಿರ್ 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 ಹಾಗೆ ಸಾಧ್ಯ ಉಂಟೇನು ಅದು ಹಾಗಲ್ಲೂ ಐರಾವತನ ಏರಿಕೊಂಡು ವಜ್ರಾಯುಧನ ಕೈಯಲ್ಲಿ ಹಿಡಿದುಕೊಂಡು ಬಂದಂತಹ ಸುರಪಾಲ ಅದು ಆಚೆ ಆಯ್ತಾ ಆಚೆ ಆಯ್ತು ಸರಿ ಮಾಡಿಕೊಳ್ಳಿ ನಾನು ಸುಧಾರಿಸಿಕೊಂಡು ಹೋಗ್ತೇನೆ ಒಂದು ಕೂಡಲೇ ಆರಂಭ ಆಯ್ತಮ್ಮ ಯಾವುದು ಭಯಂಕರ ಕಾಳಗ ಕಾಳಗ ಪ್ರಾರಂಭ ಆಯ್ತಾ ಪರಿಣಾಮದಲ್ಲಿ ಏನಾಯ್ತು ದೇವತೆಗಳೆಲ್ಲ ಸೊಟ್ಟು ಓಡಿದ್ರು ಚೆಂದದು ದೇವತೆಗಳು ಸೋತು ಓಡಿ ಹೋದ್ರ ಅಪ್ಪ ನಮ್ಮ ರಾಯರು ಸ್ಮಶಾನ ಏರಿದ್ರು ಏಯ್ ಭಾಷೆ ಕೆಟ್ಟವನೇ ನಮ್ಮವರು ಏರಿಕೊಂಡದ್ದು ಅಲ್ಲಿಯ ಸಿಂಹಾಸನ ಸಿಂಹವಿಷ್ಟರ ಏರಿದ ಕೂಡಲೇ ಬಂದಿರಲ್ಲ ಅಲ್ಲಿಗೆ ಯಾರು ಆಫೀಸರ್ ಎಲ್ಲ ಆಫೀಸರ್ ಅದ್ಯಾರು ಅಲ್ಲಿ ಕುಣಿತಾರೆ ನೋಡಿ ಹಾ ಹಾ ಅಪ್ಸರ ನಾರಿಯರು ಯಾರೆಲ್ಲ ದಂಬೆ ರಂಬೆ ಒಂದು ಬತ್ತಿ ಊರ್ವಶಿ ಮೀನದ ಬತ್ತಿ ಮೇನಕೆ ಮಂದದೋಷೆ ಮಂಜುಘೋಷಿ ಕಿಲಕ್ಕಣ ಮನೆ ತಿಲೋತ್ತಮೆ ಇತ್ತ ಗುರ್ತು ಜಾರ್ಜ್ ತಮ್ಮಜಿಗಾಸ್ತಾರೆ ಯಾರಿಗೆ ಹಿಡಿದಿ ನೀನು ಅವರ ಹೆಸರು ಹೇಗೆ ಇತ್ತ ಗುರ್ತಜ್ಜ ಘೃತಾಚಿ ಜಾರ್ಜ್ ಸಾರವಕ್ತಲೆ ಮುಜಿಗಾಸ್ತಾರೆ ಏಯ್ ಅದು ಪುಂಜಿಕಸ್ತಲೆ ಎಂತ ಎಷ್ಟು ಒಳ್ಳೆ ಹೆಸರವರದೆಲ್ಲ ನನಗೆ ಬರಬೇಕೆ ಕರ್ಮ ನಿನ್ನ ಬಾಯಲ್ಲಿ ಬರುವುದೇ ಬೇಡ ಜಟಫಲದಿಂದ ನಿಂತು ಒಂದು ನೃತ್ಯ ಮಾಡಿದರಮ್ಮ ನಾಟ್ಯ ವೈಭವದಲ್ಲಿ ನನ್ನ ವೈಭವ ಶುರುವಾಗಿಲ್ವ ಈಗ ಅದು ಬೇಕಲ್ವೇನೋ ಬೇಕು ಅಂತ ನಾನು ಕಲ್ತದ್ದಲ್ಲ ಓ ಅಭ್ಯಾಸ ಮಾಡಿದ್ಯಾ ಒಂದು ಬೈತಾಳ ಹೇಗೆ ಅದು ಹೀಗೆ ಆ, ಟನ್ ಟನ್ ಗದ್ದಿನ ಕೊರಸೆ ಟನ್ ಟನ್ ಗದ್ದಿನ ಕೊರಸೆ ಏಳಕ್ಕೆ ಟನ್ ತುತ್ತನ್ನ ಹೀಗೆ ತುಪ್ಪನ್ನ ಯಾಕಿಲ್ಲ ತನ್ನ ವೈನಕ್ಕೆ ತಿಪ್ಪನ್ನ ಹೀಗಿನ ತುತ್ತನ್ನ ಸಿಕ್ಕ ಎಂಜ ಗದ್ದಿನ ಯಾಕಿತ್ತು ಅದೇ ಅದೇ ವೈನಕ್ಕೆ ತಿಪ್ಪನ್ನ ಹೀಗಿನ ತುತ್ತನ್ನ ದೊರಿಂದ 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 ದೊರಿಂಡ ದೊರಿಂದ ಯಾವುದು ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ ದಿನೊತ್ತ ದಿನಕ್ಕೆ ಅಂದ್ರೆ ಗೋಡದಲ್ಲೇ ಕಣ್ಣಕ್ಕೆ ಮತ್ತೆ ದಿನಕ್ಕೆ ಅದು ಹೌದು ಆದ್ರೆ ಒಂದು ಪುಣ್ಯಾತ್ಮ ನೀನೀಗ ಅಳುವುದ್ಯಾಕೆ ನನಗೆ ಬರ್ತದಲ್ಲಮ್ಮ ಯಾವುದು ಅಳು ಈಗ ಅಳುವಂತಹ ಸನ್ನಿವೇಶ ಆದ್ರೆ ಏನಾದ್ರು ಬೇಕಲ್ವಾ ಈ ಅವಸ್ಥೆಗಳನ್ನು ನೋಡಿ ಇದು ಅವಸ್ಥೆಯ ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ ಅಧಿಕಾರ ನಮ್ಮಲ್ಲುಂಟು ಇದು ಸಂತೋಷದ ವಿಚಾರ ಅಲ್ವೇನು ಅದಕ್ಕೆ ನೀನು ಅಳಬಾರದು ಆಹಾ ನಾನು ಅಳಬಾರ್ದ ಆಹಾ ನಗುಬೇಕಾ ನಗಬೇಕು ಹೀಗೆ ನಗು ನಗುತ್ತಾ ಹೇಳಬೇಕು ಹೀಗೆ. ಕೂಡಲೇ ಅಲ್ಲಿಗೆ ಒಬ್ಬ ಬಂದ ನಮ್ಮ ಯಾರು ಹಾರಾಡಿ ಹಾರಾಡಿ ಓ ಹಾರಾಡಿಯಿಂದ ಅಲ್ಲಿಗೆ ಬಂದ ಹಾರಾಡಿಯ ರಾಮಗಾನಿಗಾರು ತೀರಿ ಹೋಗಿ ಎಷ್ಟು ವರ್ಷ ಆಯ್ತು ಮತ್ತೆ ಅಲ್ಲಿಗೆ ಯಾರು ಬರೋದವರು ಮತ್ತೆ ಯಾರು ಇದು ಒಂದು ಫಸ್ಟ್ ಚೆತ್ತದು ಫಸ್ಟ್ ಪಕ್ಷಿ ಆ, ಯಕ್ಷರಂತೆ ಯಕ್ಷನಂತೆ ಅವರ ರಾಜ ಪಿಂಗಾಣಿಜ್ಜ ಬಹುಶಃ ಯಕ್ಷರಾಜ ಪಿಂಗಳಾಕ್ಷಿರಬಹುದು ಅವನೇ ಏನಂತೆ ರಾಯರ ಹತ್ತಿರ ನಿಂತು ಹೇಳಿದ ಏನು ಏನೋ ನೀನು ಬಹಳ ದೊಡ್ಡ ಜನವೋ ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದ ಹಾಗೆ ನೀನು ಕುಳ್ಪಿ ಕುಳ್ಪಿ ಕುಡಿತಿರ್ಪಿ ಮರ್ಯಾದೆಯಲ್ಲಿ ಹೇಳ್ತೇನೆ ಹಾ. ನೀನೇ ಇಳಿತೀಯ ಅಲ್ಲ ನಾನೊಮ್ಮೆ ಎಳಿಬೇಕು ಮಾಡಿದ್ದೇನೆ ಕೆಟ್ಟವನೇ ನೀನು ಯಾರಿಗೆ ಜೋರು ಮಾಡಿದೆ ಯಾರಿಗೆ ನೀನು ಅದು ನನಗೆ ಒಮ್ಮೆ ಭಾವ ಮಾಡೋದು ನಿನ್ನ ಭಾವನೆಗೆಲ್ಲ ಬೆಂಕಿ ಬೀಳಿಕ್ಕೆ ಹಚ್ಚಿ ಅರ್ಣಾಸುರ ಭಾವ ಯಾರು ನಿನ್ನ ಭಾವನ ಆಹಾ ಮತ್ತು ಬೆಳಗ್ಗೆ ಅಲ್ಲಿ ಬಿದ್ದು ಚಟ್ಟಗಂದಾಡಿ ಹಾಗೆ ಎಲ್ಲೋ ನೀನು ಅವನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಅವನಿಗೆ ಎಂತದು ನಾಯಿ ಬಾಲ ಅಂಡೆಯಲ್ಲಿ ಹಾಕೋದು ಯಾಕೆ ನಾಯಿ ಬಲ್ಲ ಡೊಂಕಿ ಮತ್ತೆ ತೆಗೆಯುವಾಗ ಹಾಗೆ ಹಾಗೆ ಅಣ್ಣ ನಾನು ಇನ್ನು ಬಿಡುತ್ತೆ ಅದನ್ನು. ಸುಧರ್ವ ಲಕ್ಷಣ ಇಲ್ಲ ತೆಕ್ಕದಿಂದ. ಹೋಗ್ಲಿ ಅಚ್ಚಿ ಮಣ್ಣಾಗಿ ಅಮ್ಮ ಓ ಅದು ಇದು ಯಕ್ಷ ಅಣ್ಣನಲ್ಲಿ ಹೇಳಿತು ಹಾಗೆ ಇಲ್ಲಿಗಡೆದಂತಹ ಸಂಭಾಷಣೆ. ನಮ್ಮ ರಾಯರಿಗೆ ಎಲ್ಲಿಂದ ಬಂತು ಗೊತ್ತಿಲ್ಲ ಸಿಟ್ಟು ಮತ್ತೆ ಸಿಟ್ಟು ಬಾರದೆ ಸಿಟ್ಟು ಬಂದು ಯಕ್ಷನ ಗೆಬ್ಬುಗೆಂದು ಸಿಟ್ಟು ಬಂದ್ರಲ್ಲ ಹೀಗೆ
ಹೀಗಾಗ್ತದ? ಅಲ್ಲ, ಸಿಟ್ಟು ಬಂದ್ರೆ ಹೀಗಾಗ್ತದ? ಇಷ್ಟು ಜನ ಇದ್ದಾರೆ, ಒಬ್ಬರಾದರೂ ಕೈ ಕೊಟ್ಟು ಎಬ್ಬಿಸಲಿಕ್ಕೆ ಎದ್ದೇಳು ಪುಣ್ಯಾತ್ಮ, ಎಂತದ ಹೀಗೆಲ್ಲ ಬಿದ್ದುಕೊಂಡು? ಅದು ಹಾ, ನಮ್ಮ ರಾಯರು ಪೆಟ್ಟು ಮಾಡಿದ್ದನ್ನು ತೋರಿಸಲಿಕ್ಕೆ ಹೋದದ್ದು. ಹಾ. ನಾನು ಅಡಿಮಗಿಸಿ ಬಿದ್ದದ್ದು. ನಿನ್ನ ಅಭಿನಯ ಸಹಿತ. ಹೌದೌದು. ನಿನ್ನ ಅಭಿನಯ ಬೇಡಿಲ್ಲಿ, ಇಲ್ಲಿ ತೋರಿಸಿದ ಮಾತು ಸಾಕು. ಇನ್ನು ಉಳಿದುದನ್ನು ನಮ್ಮ ಗುಂಡನಿಗೆ ತೋರಿಸಿ. ನೋಡ್ಲಿಕ್ಕೆ ಅವನೇ ಸಮರ್ಥ. ನೋಡ್ಕೊಂಡು ನೋಡ್ಲಿಕ್ಕೆ ಅವನೇ ಸಮರ್ಥ. ಅವನಿಗೆ ತೋರಿಸು. ಅಮ್ಮ ಓ, ಅದನ್ನು ತೆಕ್ಕೊಂಡು ಯಕ್ಷರೆಕ್ಕೆಯಲ್ಲಿ ಬದನೆ ಮಾಡಿಸಿದ. ಆ ಯಕ್ಷ ನಮ್ಮವರಿಗೆ ಬಾಧಿಸೇ ಬಿಟ್ಟ. ನಮ್ಮವರು ಸುಮ್ಮನಿದ್ರೇನು? ಸುಮ್ಮನೆ ಇರಲಿ. ಆ, ರೈಯ ಮೂರು ಸುತ್ತು ತಿರುಗಿ ದಪ್ಪನೆ ಬಿದ್ದರೆ ನಮ್ಮವರು ಕೆಳಗೆ ಬಿದ್ರ ನೀನು ಹೋಗಿ ಎಬ್ಬಿಸಬೇಕಿತ್ತು. ಬಿಡ್ತೇನೆ ನಾನು. ಆ, ರಾಯ್ರೇ ಹೇಳಿ ಹೇಳಿ ಎಷ್ಟು ಹಾರಾಡ್ತಾನಲ್ಲ. ಉದ್ದಲಂಗಕ್ಕೆ ಹೋಗಿ ಒಮ್ಮೆ ಉದ್ದಲಂಗ. ಎಲ್ಲಿಗೆ? ಅದೆಂತ ಕರ್ಮ ಒಂದು ಯುದ್ಧರಂಗಕ್ಕೆ ಹೋಗಿ ಅಂತೇಳಿ. ಆ, ಬೇಡ ಮಾರಾಯ, ಆ, ಸತ್ತು ಹೋಗಲಿ, ಮನೆ ಇವತ್ತು ಆಗಲಿಲ್ಲ. ನಿನ್ನೆ ಅದೇ ನೋಡ್ಬೇಕು ಇಲ್ಲಿ. ಬೇಡ ಇವತ್ತು ನಾಳೆ ನೋಡುವ ಅಂದ್ರೆ ನೀನು ಸುಮ್ಮನಿದ್ಯಾ? ನೀನು ಪ್ರೋತ್ಸಾಹ ಮಾಡಬೇಕಿತ್ತು. ನಾನೆಷ್ಟು ಪ್ರೋತ್ಸಾಹಿಸಿದ್ರು ಇವರು ಎಲ್ಲಿಗೆ ಹೇಳುದು? ಅದೇನು ಇಷ್ಟು ಹೊರಗೆ ಬಿದ್ದಿದಲ್ಲ. ಎಂತದ್ದು? ನಾಲಿಗೆ ಮಾತಾಡ್ತಾದು. ನಾಲಿಗೆ ಹೊರಗೆ ಹಾಕಿ ಬೇರೆ ಏನಾಗಲಿಲ್ಲ ಅವರಿಗೆ. ಬೇರೆ ಆಗ್ಲಿಲ್ಲ ತಾನೆ? ಇಲ್ಲ ಇಲ್ಲ, ಒಂದಿಷ್ಟು ರಕ್ತಕಾರಿ ರಕ್ತಕಾರಿ ನಮ್ಮ ರಾಯರು ರಾಯರು ಸತ್ತೇ ಹೋಗಿದ್ದಾರೆ. ಅಯ್ಯೋ ಅಯ್ಯೋ, ಶಿವನೇ 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 ಶಿವನೇ. ಪತಿಯನೇ ಮಡಿದೆ ಸ್ವಾಮಿ ಬಿಟ್ಟು ಹೋದಿರ. ಸೀಸವನ್ನೇ ಕಿವಿಗೆ ಎರಚಿದಂತ ಅನುಭವವಾಯಿತು ನನಗೆ. ನಮ್ಮನ್ನು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ಬರುತ್ತಾರೆ ಎನ್ನುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದಿ. ಅದೆಲ್ಲವೂ ನುಚ್ಚುನೂರಾಗಿ ಹೋಯಿತು, ನುಚ್ಚುನೂರಾಗಿ ಹೋಯಿತು. ನಮ್ಮವರು ಭಾರತ ಲೋಕವನ್ನೇ ಸೇರಿಕೊಂಡರು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ತಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ. ಭಾಗ್ಯದ ನಾನು ವಂಚಿತಳಾದೆ. ನನಗೆ ಯಾಕೆನ್ನೇ ಬದುಕು? ಯಾರಿಗಾಗಿ ಬದುಕಲಿ ನಾನು? ಇಲ್ಲ ಇಲ್ಲ, ನಾನು ಬದುಕುವುದಿಲ್ಲ. ನಾನು ಸಾಯ್ತೇನೆ. ಅತ್ತು ಫಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿ ಬರೇ ಸಮರ ಸಮರ್ಥನಾಗಿಗ ಕರಳಮಗೆ ಶಾಸುರಗೆ ಅದನಗಳ ನಾನು ಬದುಕುವುದಿಲ್ಲ. ನಾನು ಯಾಕೆ ಸಾಯಬೇಕು? ಸತ್ತು ಸಾಧಿಸುವುದಕ್ಕೇನುಂಟು? ಬದುಕಿ ಸಾಧಿಸುತ್ತೇನೆ.
ನನಗಿಂತಹ ವೈದ್ಯ ದೀಕ್ಷಿತರು ಯಾರು? ನನಗಿಂತಹ ವೈದ್ಯ ದೀಕ್ಷಿತರು ಯಾರು? ಯಾರು ಯಾರು? ಕೆಲ ಕಾರಣ ದೇವತೆಗಳು, ಕೆಲ ದೇವತೆಗಳೇ ನನ್ನ ಈ ಸ್ಥಿತಿಗೊಂಡ ಮಹಾಸಭೆ ನಗುತ್ತಾ ಇದ್ದೀರಾ. ಇದು ನಿಮ್ಮ ಕೊನೆಯ ನಗು, ಕೊನೆಯ ನಗು. ನನ್ನ ಕಣ್ಣಲ್ಲಿ ನೀರು ಬಸಂತಹ ನಿಮ್ಮ ಕಣ್ಣಲ್ಲಿ ರಕ್ತ ಕಣ್ಣೀರನ್ನೇ ಬರಿಸುತ್ತೇನೆ. ಹಾಗಾದರೆ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ನನಗಿನ್ನು ಯಾರಿದ್ದಾರೆ? ಯಾರು ಯಾಕೆ ಬೇಕು? ನನಗಿದ್ದರೆ ಮಗ ಮಹೇಶ, ಆತನನ್ನೇ ಕರೆಸಿ ಸಮಸ್ತ ವಿಚಾರಣೆ ಬಿತ್ತರಿಸಿ ಅವರಿಗೊಂದು ಗತಿಯನ್ನು ಕಾಣಿಸುತ್ತಿರಂತೆ. ತಡ ಮಾಡುವ ಸರಿಯಲ್ಲ. ಈ ಕೂಡಲೇ ಮಗನದಂತಹ ಮಹಿಷಾಕಿನನ್ನು ಕೂಗಿಗರಿದ್ದರಂತೆ. ಮಗನೇ ಮಹೇಶ ಬಾ ಕಂದ, ಮಗನೇ ಮಹೇಶ ಬಾ ಕುಮಾರ, ಮಗನೇ ಮಹೇಶ ಬಾ.
ನೆನೆಗೆ ಬಂದೆ. ಸುರಿಯುತ್ತಿರುವಂತಹ ಕಡುನೀರು, ಬರಿದಾದಂತಹ ಹಣೆ, ಅನಾಥವಾಗಿ ಬಿದ್ದಿರುವಂತಹ ಚಿನ್ನಾಭರಣ, ಇಂತಹ ಸ್ಥಿತಿಯಲ್ಲಿ ನಿನ್ನ ಮಗ ಇಷ್ಟರವರೆಗೆ ನಿನ್ನನ್ನು ಕಂಡವನಲ್ಲ. ಯಾಕಾಯ್ತಮ್ಮ? ಏನಾಯ್ತು? ಕಷ್ಟವನ್ನು ಕೊಟ್ಟವರಿಗೆ ಸರಿಯಾಗಿ ಶಿಕ್ಷೆ ನೀಡುತ್ತಾರೆ. ಯಾರಿಂದ ಮುದ್ದು ಕಂದ ಸುರಲೋಕವನ್ನು ಗೆದ್ದುವುದಕ್ಕಾಗಿ ಹೋಗ್ತಿರುವುದಲ್ಲ ಎನ್ನುವುದನ್ನು ಚೆನ್ನಾಗಿ ಬಲ್ಲೆ. ಮುಚ್ಚಿಡುವ ಪ್ರಯತ್ನ ಮಾಡಬೇಡ. ಮುಂದೇನು ನಡೆಯಿತು ಹೇಳಮ್ಮ. ಮಗ, ನಾನು ಭಾವಿಸಿಕೊಂಡದ್ದು ನಾವು ಸಂತೋಷದ ಜೀವನ ನಡೆಸಬೇಕೆನ್ನುವ ಹಾಗೆ. ನೀನು ಸಾಮ್ರಾಜ್ಯ ಅಳುವುದೇ? ಇಲ್ಲ ಮಗನೇ, ಆ ಸಂತೋಷವೆಂಬುದು ಕೇವಲ ಕ್ಷಣಿಕವಾಯಿತು. ಸೋತಂತಹ ಸುಮನಸದ ಸುಮ್ಮನಿರಲಿಲ್ಲ ಮಗನೇ. ಮೋಸದಿಂದ ನನ್ನ ತಂದೆಯನ್ನೇ ಕೊಲ್ಲಿಸಿದರು ಮಗನೇ. Oh
ನನ್ನಪ್ಪನನ್ನು ಕಾಣುವುದಕ್ಕಿಲ್ಲವಾ? ನಾವು ತಪ್ಪಲಿಯಾಗಿ ಹೋದ ಬೇಡಮ್ಮ. ಜನನಿಯ ನಮ್ಮನ್ನು ಇಂತಹ ಸ್ಥಿತಿಗೆ ಯಾವನು ತಂದಿದನು? ಅಂತಹ ದೇವತೆಗಳನ್ನು ಶಿಕ್ಷಿಸಲೇಬೇಕು. ಕಳುಹಿಸು, ಹೋಗುತ್ತಾನೆ. ತಂದೆಯನ್ನು ಕೊಂದವ ಯಕ್ಷ ಮುಕ್ಕಣ್ಣನಾಯಿರಾದರೂ ಕೂಡ ಅವನ ಹಣೆಯಲ್ಲಿ ರಕ್ತ ಬರುವ ಹಾಗೆ ದಂಡಿಸಿಯನು. ಹರುಷವಾಯಿತು ಮಗನೇ, ಹರುಷವಾಯಿತು. ಮನದಿ ಹರುಷವನಾದಳು ಅನಿಮಿಷರ ಗೆಲಬಹುದು ಸಮರಣಿ ನಿನಗೆ ಘನವಲ್ಲ. ವನಜನಾರನು ಬರುವ ಕೃತಕನಿಗೆ ಅನವರದ ಸುಮನಸರ ಪಕ್ಷವೇ ನಿನಗೆ ಬೇಳುವೆನುಂಟೋ ವಿಧಿಯಲಿ ಪಡೆದು ಹೊರಗಳನ್ನು ಕಂದ ಸಂತೋಷವಾಯಿತು. ಹುಟ್ಟಿದರೆ ನಿನ್ನಂತಹ ಮಗ ಹುಟ್ಟಬೇಕು ಮಗನೇ. ನನ್ನ ಜನ್ಮ ಇಲ್ಲಿಗೆ ಸಾರ್ಥಕವಾಯಿತು. ನೀನು ವೀರನಾಗಿದ್ದೀಯ, ಧೀರನಾಗಿದ್ದೀಯ, ಶೂರನಾಗಿದ್ದೀಯ. ದೂರದಲ್ಲಿ ಸುರಪ ಮುಖ್ಯರನ್ನು ಸದ್ಯ ಬಳಿದಿರುವಂತಹ ದೃಢ ವಿಶ್ವಾಸ ಈ ತಾಯಿಯಲ್ಲುಂಟು ಮಗನೇ. ಆದರೆ ಒಂದು ಮಗನೇ, ಸದಾ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಬರುತ್ತಾನೆ ಆ ಕಪಟಿ ಹರಿ. ಮಹಿಷನಿಗೆ ಯಾವ ಹರಿಯು ಲೆಕ್ಕಕ್ಕಿಲ್ಲ ತಾಯಿ. ಹರಿನಾರಾಯಣ ಬಂದೇ ಬರುತ್ತಾನೆ. ನಾನು ನೋಡಿಕೊಳ್ತೇನೆ. ಬಂದರೆ ಬಲು ಕಷ್ಟ ಸಾಧ್ಯವೇ ಹೌದು. ಕೇವಲ ದೇಹ ಬಲಿಸಿದರೆ ಸಾಲದು, ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಅದನ್ನು ಸಂಪಾದಿಸಬೇಕಂತಾದ್ರೆ ನೇರವಾಗಿ ನೀನು ಕಾಡಿಗೆ ಹೋಗಬೇಕು. ಸರಿ ತಾಯಿ, ಹೊರಗೆ ಕಾಡಿಗೆ ನೀನು ಯಾಕೆ ಅಂತ ಹೇಳಲಿಲ್ಲ, ನಾನು ಕೇಳಲಿಲ್ಲ. ಕಂದ, ಆ ಬ್ರಹ್ಮದೇವನ ಕುರಿತಾಗಿ ನೀನು ತಪಸ್ಸನ್ನಾಚರಿಸಬೇಕು. ಒಲಿದು ಬಂದಂತಹ ವಿಧಾನದಲ್ಲಿ ಅಜೇರದಂತಹ ಅವರನ್ನು ಸಂಪಾದಿಸಿಕೊಂಡು ಬರಬೇಕು. ಆ ಬಳಿಕ ನಾಕಲೋಕಕ್ಕೆ ಹೋಗಬೇಕು. ಆ ದೇವತೆಗಳಿಗೆ ಸರಿದಂತಹ ಶಿಕ್ಷೆಯನ್ನು ನೀನು ಕೊಡಬೇಕು ಮಗನೇ. ಅಮ್ಮ ಅಮ್ಮ, ನಿನ್ನ ಕನಸು ನನಸಾಯಿತು ಅಂತಲೇ ಭಾವಿಸಿಕ. ಕಣ್ಣೀರನ್ನು ಮಾತ್ರ ಸುರಿಸಬೇಡ. ನಿನ್ನ ಮಗನಿಂದ ಅದನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ. ಆನಂದ ಬಾಷ್ಪವನ್ನು ಸುರಿಸು. ನಿನ್ನ ಮಗನ ಶಿರಕ್ಕೆ ಸಂಪ್ರಾಕ್ಷಿಸು. ಅದುವೇ ನನಗೆ ಶ್ರೀರಕ್ಷಿಯಾಗಿ ಬೆಳಗಿ ಬರಲಿ. ಹೋಗಿ ಬರ್ತೀನಿ ಮಗನೇ. ಹೋಗುವಂತಹ ಮೊದಲು ಇದು ನಮ್ಮ ಶೋಣಿತಾಪುರದ ಪರಂಪರೆ ಕಟ್ಟ ನೀಡುತ್ತಾ ಇದ್ದೇನೆ. ನಿನ್ನ ರಕ್ಷಣೆಗೆ ಬೇಕಾಗಿ ಸ್ವೀಕರಿಸು ಮಗನೇ. ಹೋಗಿ ಬಾ ಕಂದ, ಜಯಶೀಲನಾಗಿ ಬಾ. ನಾನು ನಿರೀಕ್ಷಿಸುತ್ತೇನೆ.
ಕಲಿತುಕೊಂಡವರು ನಾವು. ನಮ್ಮದಾದಂತಹ ಸಾಧನೆ ಎಂಬುದಾಗಿ ಕೇಳಿದ್ರೆ ದೇವಲೋಕಕ್ಕೆ ದಾಳಿಯನ್ನು ಮಾಡಿದ್ದು. ಆದ್ರೆ ಏನು ಮಾಡೋಣ, ಹರಿಯ ಚಕ್ರಾಘಾತ ಅಂದಾಮಿ ಕಳೆದುಕೊಂಡಿದ್ದೇವೆ, ಗಿರಿಕಾನನದಲ್ಲಿ ಇದ್ದೇವೆ. ಹೀಗೆ ಅಲೆದಾಡುವುದೇ ಗೆಳೆಯ. ಹೊಸ ವರ್ತಮಾನವನ್ನು ಕೇಳಿದ್ದೇನೆ. ಏನು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಷಾಕ್ಯ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿಕೊಂಡದ್ದು ಮಾತ್ರ ಅಲ್ಲ, ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರಗಳನ್ನು ಸಂಪಾದಿಸಿಕೊಂಡಿದ್ದಾನೆ. ಈ ಸಮಯದಲ್ಲಿ ಆತನನ್ನೇ ಸೇರಿಕೊಂಡರೆ ಉಪಯೋಗ ಆದೀತು ನಮಗೆ. ಹಾಗಾದ್ರೆ ನಮ್ಮ ನಡೆ ಸಾವಿಲ್ಲ ಎನ್ನುವಂತಹ ವರವನ್ನು ಪಡೆದಿದ್ದೇನೆ. ಯಾರೋ ಕಾಯ್ತಾ ಇದ್ದಾರೆ. ಹೆದರಬೇಕಾಗಿಲ್ಲ, ಬನ್ನಿ ಹತ್ತಿರ. ಶುಭವಾಗಲಿ. ನಡೆತಂದ ವೈದ್ಯರ ಗಣನವನ್ನು ವೀಕ್ಷಿಸಿದೆ, ನಾನೇ ಎದುರುಗೊಂಡು ಸ್ವಾಗತಿಸಿದೆ. ಬನ್ನಿ, ನನ್ನ ಸತ್ಕಾರವನ್ನು ಸ್ವೀಕರಿಸಬೇಕು. ಅಂಗಹೀನತೆ ಕಾಣುತ್ತಾ ಇದೆ. ಇದರ ಹಿಂದೆ ದೊಡ್ಡ ವ್ಯಥೆಯ ಕಥೆ ಉಂಟು ಅಂತ ಭಾವಿಸ್ತೇನೆ. ಬಂದಿರುವಂತಹ ನೀವು ಯಾರು? ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳಿ. ನಿಮ್ಮನ್ನು ಕಂಡಾಗ ಕತ್ತಲೆಯಲ್ಲಿದ್ದಂತ ನಮಗೆ ಬೆಳಕನ್ನು ಕಂಡಂತ ಅನುಭವ ಉಂಟಾಯ್ತು. ಅದೇ ನನ್ನಲ್ಲಿ ಬೆಳಕು. ಬದುಕು ಕತ್ತಲೆಯಲ್ಲಿ ಮುಳುಗಿ ಹೋಗಿದೆ. ಇನ್ನು ಬೆಳಕು ಬರಬೇಕು ಅಂತಾದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ನಾನಿರುವಾಗ ಯೋಚನೆ ಬಿಟ್ಟು ಬಿಡಿ. ನಾವ್ಯಾರು ಅನ್ಯರಲ್ವ? ಈ ಹಿಂದೆ ಇದೇ ಶೋಣಿತವರು ಆಳುತ್ತಾ ಇದ್ದವ ನೀವು. ನನಗಿಂತ ಬನ್ನಿ 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 ಬನ್ನಿ. ಕೂಟುಗಳೇ ಸ್ವಾಗತ ಸ್ವಾಗತ. ಎಲ್ಲಿ ಪನ್ನೀರು, ಎಲ್ಲಿ ಕೆನ್ನೀರು? ಅದ್ಯಾವುದು ಬೇಡ. ಮತ್ತೆ ಕುಳಿತುಕೊಳ್ಳುವ ಸಮಯದಲ್ಲಿ ನಾವು ಕುಳಿತ ಆಗಿದೆ. ಇನ್ನು ಕುಳಿತುಕೊಳ್ಳು. ಹಾಗಾದ್ರೆ ಇನ್ನು ನನ್ನ ಹೆಸರು, ನಾನೇ ಶಂಕಾಸುರ, ಅವ ದುರ್ಗಾಸುರ, ಬಿಡವಾಸುರ. ಹಿಂದೆ ಮುಂದೆ ಎಲ್ಲ ನಮ್ಮವರೇ. ಇವರೆಲ್ಲ ನಿಮ್ಮವರೇ. ಹೌದು. ಈ ಗಡನ ಸೇನೆಯನ್ನು ಕೂಡಿಕೊಂಡು ಬರುವುದಕ್ಕೆ ಕಾರಣ ಉಂಟು. ಒಂದು ಸಾಧನೆಯನ್ನು ಮಾಡಬೇಕೆನ್ನುವಂತ ಉದ್ದೇಶದಿಂದ ಎಲ್ಲರ ಜೊತೆಯಾಗಿ ದೇವಲೋಕಕ್ಕೆ ಏರಿದೆವು. ಇಂದ್ರಾದಿ ಸುಮನ ಸರಳಪ್ಪಾಗಿ ತೋರಿಸಿ ಸುರ ಗದ್ದುಗೆ ನೀರು ಪೂತುರೆ ಮಚರೆ ಪೂತು ಮಚರೆ ಪಾಪು ಫಲ 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 ಅಂದ್ರೆ ಸ್ವರ್ಗಕ್ಕೆ ತಿದ್ದಿರಲ್ಲ. ಅದಕ್ಕೆ ಸಂತೋಷ. ಆದ್ರೆ ಏನು ಮಾಡುವ, ಶಾಶ್ವತವಾಗಿ ಉಳಿಯುವಂತ ಯೋಗ ನಮ್ಮದಾಗ್ಲಿಲ್ಲ. ಸೋತಂತ ದೇವೇಂದ್ರ ನೇರವಾಗಿ ವೈಕುಂಠಕ್ಕೆ ಹೋದ. ಯಾಕೆ? ನನಗೇನು ಗೊತ್ತು. ಆ ಹರಿನಾರಾಯಣ ಇದ್ದಾನಲ್ಲ, ಅವನಲ್ಲಿ ದೂರನ್ನು ಕೊಡುವುದಕ್ಕೆ. ನಾನು ಅವ ಈಗ ಬರ್ತಾನೆ ಮತ್ತೆ ಬರ್ತಾನೆ ಅಂತ ಕಾದುಗುತ್ತದೆ. ಅಲ್ಲಿ ಪೀಠದಲ್ಲಿ ಬಂದನ ಬರುವಲ್ಲಿ ಒಳಗೆ ಬಿಡಬಾರ್ದು, ಕೂತ್ಕೊಳ್ಳೇ ಇರ್ಬೇಕು. ಅವನಿಗೆ ಧೈರ್ಯ ಉಂಟ ಬರ್ಲಿಕ್ಕೆ ಅಲ್ವಾ? ಅಲ್ವಾ? ಬಂದಾನ ಬರಲೇ ಇಲ್ಲ. ಅಲ್ಲಿಂದಲೇ ಒಂದು ಉಪಾಯ ಮಾಡಿ, ಏನು? ಅವನ ಕೈಯಲ್ಲಿರುವಂತ ಚಕ್ರ ಕಳುಹಿಸಿಕೊಟ್ಟ. ಗರಣೆ ಗರ ಗರಣೆ ತಿರುಗುತ್ತಾ ಬಂತು. ಇದ್ದಿರಿಸುವುದಕ್ಕೆ ಮುಂದಾದೆವು. ಅದು ಚಾಲ ಹಾಗೆ ಬೇಕು, ಒಳ್ಳೆದಾಗಿದೆ. ಆದ್ರೆ ಏನು ಮಾಡೋಣ, ಅಂಗಾಂಗಗಳೇ ಕಳೆದುಕೊಂಡೆವಯ್ಯ. ಚಕ್ರದ ಅಲ್ಲ, ನಮ್ಮದು. ಅವನಿಗೆ ಯಾರು? ನಾನು. ಬಂದದ್ದೆಂತದ್ದು ಚಕ್ರ. ಮತ್ತೆ ನಿಮ್ಮ ಅಂಗ ಹೋಗುವುದು ಹೇಗೆ? ಅದು ಕೈಯಲ್ಲಿ ಸುದರ್ಶನ ಚಕ್ರ. ಹಾಗೆ ಅವನಿಗೆ ಕಾಲು ಸರಿ, ಅವನಿಗೆ ಕೈ ಸರಿ ಇಲ್ಲ, ನನಗೆ ಈಗೀಗ ಸ್ವಲ್ಪ ತಲೆ ಸರಿ ಇಲ್ಲ. ಅದು ನೀನು ಹೇಳಿದ್ದೇನೆ. ಅವರು ಹೇಳಿ ಗೊತ್ತಾಗ ಹಾಗೆ ಹಾಗೆ ಸಾಧಿಸಬೇಕೆಂದು ಕಾಯ್ತಿರುವಂತಹ ಸಂದರ್ಭ ನಮಗೆ ಕೇಳಿದಂತಹ ವರ್ತಮಾನ. ಶೋಣಿತಾಪುರದಲ್ಲಿ ಮಾಲಿನಿಗೆ ಸುತನಾಗಿ ಮಹಿಷಾಕ್ಕೆ ಹುಟ್ಟಿದ್ದು ಮಾತ್ರವಲ್ಲದೆ ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರಬಲಗಳನ್ನು ಪಡೆದು ಸಾಮರ್ಥ್ಯನಾಗಿದ್ದಾನೆ. ಹಾಗಾಗಿ ಆಸರೆಯನ್ನು ಬೇಡುತ್ತಾ ಬಂದಿದ್ದೇವಯ್ಯ. ಅಯ್ಯ, ಆ ದೇವತೆಗಳಿಂದ ನಮಗೆ ಮಾತ್ರ ನ್ಯಾಯವಾದದ್ದಲ್ಲ, ನಿನಗೂ ಆಗಿದೆ. ನಿನ್ನ ತಂದೆಯನ್ನು ಕೊಲ್ಲಿಸಿದ
ದೀವಿಗೆಯಾಗುತ್ತೇನೆ. ದೇವತೆಗಳನ್ನು ಸದಬಡಿಯೋಣ. ಇರುವಂತಹ ಸ್ಥಳ ಅಮರೇ ಒಂದು ವಿಚಾರ ನನ್ನ ಅವಸರ ನಿಮ್ಗೆ ಗೊತ್ತಾಗ್ತದಾ? ನೋಡುವಾಗ ಗೊತ್ತಾಗುತ್ತೆ. ಅವಸರ ಉಂಟು. ನಾನು ಕಾವಲಿ ಮಾಡ್ತಿರುವ. ಏನಾಯ್ತು ಕಾವಲು ಮಾಡುವುದು? ಇಂದು ವಿಶೇಷ ನಡೆಯಿತು. ಏನೋ ಅದು ವಿಶೇಷ? ಕ್ಷೇಮದಡ್ಡೆ. ಎಂತದ್ದು? ಕ್ಷೇಮದಡ್ಡೆ ಸೇನಾಪಡೆ ಬಂತು. ಎಲ್ಲಿ ಅವರದ್ದು? ಯಾರೆಂದು ವಿಚಾರಿಸುವಾಗ ಗೊತ್ತಾಯ್ತು. ಶೋಣಿತಾಪುರದವರಂತೆ. ಶೋಣಿತಾಪುರ? ಮಹಿಷಾಕ್ಯನೆಂಬ ನಾಮ. ಮಹಿಷಾಕ್ಯನೆ? ಹೌದು. ಒಬ್ಬನೆಲ್ಲ. ಮತ್ತೆ ಅಂದೊಂದು ದಿನ ಬಂದಿದ್ರಲ್ಲ, ಶಂಕ, ಶಂಕಾಸುರ, ದುರ್ಗಾಸುರ, ವಿಡಲಾಸುರ, ದಾಮರ, ಚಾಮರನ, ಶಿಕ್ಷುರಾಸುರ ಮುಂದಾದವರೆಲ್ಲ ಬಂದಿದ್ದಾರೆ. ಯಾಕೆ ಬಂದಿರಂತ ಕೇಳಿದೆ. ನಿಮ್ಮ ಟಾಪಿ ಬೇಕಂತೆ. ಟಾಪಿ ಅಷ್ಟು ಕಡೆ ನೀನು ಸುಮ್ಮನೆ ನನಗೆ ಸಿಟ್ಟು ಬಂತು ಭಯಂಕರ. ನಾನು ಅಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟೆ. ಅವರು ಕೊಟ್ಟರು ಬಿಡ್ಲಿಲ್ಲ. ಅವರೆಂತದ್ದು ಕೊಟ್ಟದ್ದು? ಅವರು ಕೊಟ್ಟದ್ದು ಬಿಟ್ಟು ಮತ್ತೆ ನೀನು ಕೇಳಿದಿರಿ? ಮಹಿಷನೆಂಬಗಳನ್ನು ಸೇನಾ ಸಮೇತನಾಗಿ ನಮ್ಮ ಈ ನಾಕಲೋಕಕ್ಕೆ ದಾಳಿ ಮಾಡಿದ್ದಾನಂತೆ. ಒಂದವನನ್ನು ಸರಿಯಾಗಿ ಶಿಕ್ಷಿಸಬೇಕು. ಅದಕ್ಕಾಗಿ ಎಲ್ಲಿ ದೇವತೆಗಳು ಬರಲಿಸಬೇಕು.
ಈ ನಾಲ್ಕಲೋಕವನ್ನು ನಿನಗೆ ಬಿಟ್ಟು ಕೊಡಬೇಕೆ? ಇದು ಹೇಳುತ್ತೇನೆ ಕೇಳು. ಈ ನಾಲ್ಕನ ಆಸೆಯಿಂದ ಬಂದಂತಹ ನಿನ್ನ ತಂದೆಯನ್ನು ಕೊಲ್ಲಿಸಿದ್ದೇನೆ. ನಿನ್ನನ್ನು ಬಿಡುವೆನೆಂದು ಭಾವಿಸಿದೆಯಾ? ನಿನ್ನನ್ನು ಅಲ್ಲಿಗೆ ಕಳಿಸುತ್ತೇನೆ, ಬಾ. ವಾಸವ ಮುಖ್ಯರನ್ನು ಸಮರದಲ್ಲಿ ಜಯಿಸಿದ್ದೇವೆ. 3 ಲೋಕಕ್ಕೆ ಮಹಿಷನೇ ಒಡೆಯ. ಈ ವಿಷಯ ಲೋಕ ತಿಳಿಯಬೇಕು, ಜಂಗುರ ಸಾರಬೇಕು. ಸೂರ್ಯಚಂದ್ರನಾದರೂ ಆಜ್ಞೆ ವಿನಃ ಸಂಚರಿಸುವ ಹಾಗಿಲ್ಲ. ನೀರಿನ ನಡುವೆ ನಿಮಗೇನಾಗಬೇಕು? ಬನ್ನಿ ಜೊತೆಯಲ್ಲಿ. ಭಕ್ತಾಭಿಮಾನಿಗಳಲ್ಲಿ ವಿನಂತಿ. ಇಂದಿನ ಸೇವೆಯನ್ನು ಸಲ್ಲಿಸಿದವರು ಅರ್ಪಿತಾ ವಸಂತ್ ಕೋಟ್ಯನ್, ನಂದದೀಪ ಪಂಜಲಬೈಲು. ಇವರಿಗೆ ನಮ್ಮ ಮೇಳದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆ ನಾಳೆ ಮುಂಡಾಜೆಯಲ್ಲಿ ದೇವಿ ಗುಡಿಯ ಬಳಿ ಶ್ರೀದೇವಿ ಮಾತೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು. ಈ ಕಾರ್ಯಕ್ರಮವನ್ನು ಚಂದ ಕೊಡಿಸಬೇಕು ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಯಕ್ಷಗಾನ ಗೆಲ್ವಿ. ಕಮಲ ಸಂಕೇತ ದುರುಳರ ತೊಳೆಯನ್ನು ಹೊರಜುಬರುವೇನೋ ಹರೆಯದು ಹೊರಬರಬಲ್ಲದೋ ಹೊರೆಯಗಳ ಮಾನೆ ನಾಥ ಅವತರಿದು ಮುಕ್ಕೋಟಿ ದೇವತೆಗಳು ಈ ಸತ್ಯಲೋಕಕ್ಕೆ ಬರುವುದಕ್ಕೆ ಕಾರಣವೇನು? ಯಾರಿಂದ ಬಂತು ಕಷ್ಟ? ನಿರ್ಭೀತಿಯಿಂದಾಗಿ ತಿಳಿಸಿರಿ. ದೇವ, ನಿಮ್ಮಿಂದ ವರವನ್ನು ಪಡೆದಂತಹ ಮಹಿಷಾಕ್ಯನು ಸೇನಾ ಸಮೇತನಾಗಿ ನಮ್ಮ ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ಸ್ವರ್ಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ. ಹೌದೇ? ಆತನಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ದೇವ, ನೀವೇ. ಮಹಿಷನಿಗೆ ಕಷ್ಟ ಬಂತು, ಬೇತರಾಗಬೇಕು. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು. ಕೊಟ್ಟಿರುವ ವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೂ ಶಕ್ತನೊಬ್ಬನಿದ್ದಾನೆ. ಅವನೇ ವೈಕುಂಠಾಧಿಪತಿಯಾದಂತಹ ಮಾಧವ. ನಮ್ಮ ಕಷ್ಟವನ್ನು ಅವನಲ್ಲಿ ವಿತರಿಸಿಕೊಂಡಂತಾದ್ರೆ ಏನಾದ್ರೂ ದಾರಿ ತೋರಿಸಿಕೊಟ್ಟನು ನೇರವಾಗಿ ಮಾಧವಿದ್ದನಿಗೆ ಮರೆತು ಚಿನ್ನ ಪ್ರಿಯ ಬಳಿಯೊಳಗಿರಾಗಿ ಮರಗರ ನಡೆತರಲ ಚರಣಕ್ಕೆ ಬಂದಿಸಿ ಹರಿಕರರೊಂದಾಗಿ ಗುರುಳವ ಹರಿ ನಮಸ್ಕರಿಸಿದ್ದೇನೆ. ಪ್ರತಿ ನಮಸ್ಕಾರಗಳು. ಏನು ಈ ಕಡೆಗೆ? ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ಎಲ್ಲಿ ಹೋದರೂ ಮಹಿಷ ಮಹಿಷ ಮಹಿಷ. ಆತನ ವಧೆಯಾಗಬೇಕು ತಾನೆ. ಹೇಗೆ ಕೊಲ್ಲುವುದು? ಹೀಗೆ ಯೋಚಿಸುವುದಲ್ಲ, ಮತ್ತೆ ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸೋಣ. ಕುಳಿತವರು ಚಂದ್ರಕಾಂತ ಶಿಲೆಯೊಳಂದಾಗಿ ಹಳನೆ ವಧಿಸುವ ಯತ್ನವಯೋಚಿಸುವುದ ಇತ್ತೆ ನಳಿನ ಭವೈ ಸುರರ ಬಡಬಂಡ ನಡೆದಂದು
ವೈಕುಂಠನು ಕಾಣದಿರಲು ವೈಕುಂಠಕ್ಕೆ ಬಂದ್ರೆ ಹರಿ ಕಾಣುವುದಿಲ್ಲವಲ್ಲ. ಬಳಿಕ ಕೈಲ ತಕ್ಕಳತರನು ಪುರಹರನು ನಿಳಯದೊಳಗಿಲ್ಲದಿರೇ ಕೈಲಾಸಕ್ಕೆ ಬಂದ್ರೆ ಕಳವಳದ ಬಳಿಕವರು ತಿಳುಗುವ ಶರೀರ ನುಡಿ ನುಡಿ ಹರಿ ಹರರೊತ್ತು ಕೇಲಾದ್ರಿಯೊಳಗಿಪ್ಪ ಹದನವನು ಸುರಪತಿ, ವೈಕುಂಠಕ್ಕೆ ಬಂದ್ರೆ ಹರಿ ಕಾಣಿಸುವುದಿಲ್ಲ, ಕೈಲಾಸಕ್ಕೆ ಬಂದ್ರೆ ಹರಣವು ಕಾಣಿಸುವುದಿಲ್ಲ. ಇವರು ಎಲ್ಲಿ ಹೋಗಿದ್ರಂತ ಯೋಚನೆ ಮಾಡಿಕೊಂಡಾಗ ಅಂಬರವಾಣಿ ಆಗ್ತಾ ಇದೆಯಲ್ಲ. ಹರಿಯ ರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯನೇರಿ ದುಷ್ಟ ಮೈಷನನ್ನು ನಿಗ್ರಹಿಸುವುದು ಹೇಗೆ? ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದರಂತೆ. ನಾವಿರುವತ್ತ ಕಡೆಗೆ ಸಾಗುವ. ಹರಗರರ ಪದಕರಾಗ ಸಕಲರು ದುರುಳ ಉಪಬಲವೇ ಸರಕರಿ ಸೋಡಿಗೆ ಎಮ್ಮ ನೀವೇ ಪರವೋದೆ ಮನು ಪರವೋದೆ ಮುಕ್ಕೋಟಿ ದೇವತೆಯನ್ನು ಕೂಡಿಕೊಂಡು ನೀವಿದ್ದರಿಗೆ ಅದಕ್ಕೆ ಬಲವಾದ ಕಾರಣವನ್ನು ನನ್ನೆಂದಲೇ ವರವನ್ನು ಸಂಪಾದನೆ ಮಾಡಿಕೊಂಡಂತಹ ಮಹಿಷದಾನವ 3 ಲೋಕದಲ್ಲಿ ಕೊಪ್ಪಿ ಬೀರುತ್ತಾ ಇದ್ದಾನೆ. ಸಾಧು ಸಜ್ಜನಾಥ ದೇವತೆಗೆ ಜೊತೆಗಿರಿಸಿ ಸುರ ಗದ್ದೆಗೆ ಸ್ವಾಧೀನ ಪಡೆದುಕೊಂಡಿದ್ದಾನೆ. ಪಂಚಮಹಾಪಾತಿಕಾಗಿ ಮೆರೆದಿರುವಂತಹ ಮಹಿಷನ ನಿಗ್ರಹ ಅದಕ್ಕಾಗಿ ನನ್ನಲ್ಲಿ ಅಂತಸ್ತವಾದಂತಹ ದಿವ್ಯ ತೇಜಸ್ಸನ್ನು ಹೊರಗಿಡಹಿದ್ದೇನೆ. ದುರುಳ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕೆಡೆಯುತ್ತೇನೆ. ದುಷ್ಟ ಮೈಸೂರಿನಾಥಕ ನಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಕೆಳೆಯುತ್ತೇನೆ. ಪಾಲಕರೇ, ಆಕಳನ ವಧೆಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಹೋಗೋಣ. ಯಾರು ದಿಬ್ಬಾಲಗರ ತೇಜ ಒಂದಾಗುತ್ತಲೇ ತೊಳೆದು ಧರೆಗೆಳೆಯೇ ಸುರರು ಜಯ ಜಯ ಬೆನ್ನುತ್ತ ಕೈದು
ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ. ಬ್ರಹ್ಮನ ವರಬಲದಿಂದ ಕಪ್ಪಿದಂತಹ ಮಹಿಷ ಧರೆಯಲ್ಲಿ ಯಾಗಯಜ್ಞಾದಿಗಳಿಗೆ ತೊಡಕನ್ನುಂಟು ಮಾಡಿದ್ದಾನೆ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿದಂತಹ ಮಹಿಷ ನಿರ್ಭೀತನಾಗಿದ್ದಾನೆ. ನಾವೆಲ್ಲರೂ ಭೀತಿಗೊಂಡಿದ್ದೇವಮ್ಮ.
ಸಕಲರು ಮಣಿಯಲಾಗೆ ಜಯ 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 ಬಿಂದು ಸಕಲರ ಮಣಿಯಲಾಗಿಯೇ ವಿಶ್ವಕರ್ಮನೋ ಘನತರದಿ ಶೋಭಿಸುವೈ ಭೂಷಣ ವಸನ ವರ್ಪಿಸಲು ಜಯ ಜಯ ಹರಬ್ರಹ್ಮ ಇಂದ್ರಾದಿ ಸುಮನಸರೇ, ನಮ್ಮ ಕಷ್ಟವನ್ನು ಅರಿತಂತಹ ಜಗನ್ಮಾತೆ ಖಳರನ್ನು ವಧಿಸಿಕೊಡ್ತೇನೆ ಎನ್ನುವ ಹಾಗೆ ಅಭಯವನ್ನಾಡಿದ್ದಾಳೆ. ದುಷ್ಟರ ಒದಗೆ ಹೊರಟು ನಿಂತಹ ಶ್ರೀದೇವಿಯು ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮನು ಘನತರದಿ ಶೋಭಿಪ ವಸನ ಭೂಷಣಾದಿಗಳನ್ನು ಭಕ್ತಿಯಿಂದ ತಂದೊಪ್ಪಿಸಿದ್ದಾರೆ. ದೇವನಾರಿಯರು ಜಗನ್ಮಾತೆಯನ್ನು ವಿಧಿಕ್ತವಾಗಿ ಅಲಂಕರಿಸಿದವರಿದ್ದಾರೆ. ಸಂಕಲ್ಪ ಮಾತ್ರದಿಂದ ದುಷ್ಟರನ್ನು ತರಿಯಬಲ್ಲಂತಹ ಸರ್ವೇಶ್ವರಿಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರು. ನಮ್ಮೆಲ್ಲರ ಶಕ್ತ್ಯಾಯುಧಗಳು ಮಾತೆಯ ಕರಸ್ಪರ್ಶದಿಂದ ಮತ್ತಷ್ಟು ಪುನೀತವಾಗಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ. ಕರದ ಚಕ್ರವ ತ್ರಿಶೂಲವನಸಗ ಕನಕ ಗರ್ಭನ ಬ್ರಹ್ಮದೇವ ಬರಿತು ಪದಕರಗೆ ವಿನಯದಿಂದಲೇ ಸುರಪಕಲ ಶವ ಅನಿಮಿಷರು ಸತ್ಯಾಯುಧಗಳ ಮನೆದ ಮಾತೆಯ ಚರಣ ಕರ್ಪಿಸಿ ಸ್ತುತಿಸಿದರು ಭಯಗೆ ಜಯ 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 ಹರಬ್ರಹ್ಮ ಇಂದ್ರಾದಿ ಸುಮನಸರೇ, ನಾವು ಅರ್ಪಿಸಿದಂತಹ
ಆಯುಧಗಳನ್ನು ಜಗನ್ಮಾತೆ ಅಷ್ಟಭುಜಗಳಿಂದ ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯಚಂದ್ರನಯನಳಾಗಿ ತಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ನಮ್ಮೆಲ್ಲರ ಜಯಘೋಷವು ಅಂಬರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಖಳರ ವಧೆಗೆ ಹೊರಟು ನಿಂತಹ ಶ್ರೀದೇವಿ ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹರೂಪವಾಗಿ ಒದಗಿ ಬರ್ತೇನೆ ತಾಡಿದಾನಲ್ಲ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಸಂಶನಾದ ಕೂಳಮಹಿಷನಪ್ಪನಿಗೆ ಸಿಂಹವಾಹಿನಿಯಾಗುತ್ತದೆ.
ಕಳಿಸಿದೆ ಚಿಟ್ಟಾದ ನದಿ ಧುರಕ್ಕೆ ನಿಂತ ಗುಟ್ಟೆ ನೀನು ದೇವತೆಗಳ ತ್ರೈಮೂರ್ತಿಗಳ ಕೈಗೊಂಬೆಯಾಗಿ ಬಂದಿರುವೆ. ಶರೀಹಾರನಿಗೆ ಮೂರು ಲೋಕದಲ್ಲಿ ಧ್ರುವ ವಿಷಯ ಆಯುಧ ಕೆಳಗಿಡ ಸ್ವತಂತ್ರನು ನಾನು. ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪಾಲನ ಮೃತ್ಯು.
ಶಾಂತಕಿ ಸಜ್ಜನ ಪಾಲಕಿ ಜಯ ವಿನಾಶಿನಿ ಸರ್ವಾಣಿ ನಯನ ಮನೋಗರ ದಯ ಸಹಕರಣೆ ನಿರ್ಭಯಗದ ಪೋಷಣೆ ದೇವಿ ಜಯ ಶಾಂತಕಿ ಸಜ್ಜನ ಪಾಲಕಿ ಜಯ ವಿನಾಶಿನಿ ಸರ್ವಾಣಿ ನಯನ ಮನೋಗರ ದಯ ಸಹಕರಣೆ ಮಣಿಮಯಗದ ಪೋಷಣೆ ದೇವಿ ಮಣಿಮಯಗದ ಪೋಷಣೆ ದೇವಿ ಮಣಿಮಯಗದ ಪೋಷಣೆ ದೇವಿ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾದೇವಿ ನಮೋಸ್ತುತೆ ಜಯ 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 ಶಾಂತಳಾಗಮ್ಮ ತಾಯೇ ಶಾಂತಳಾಗು ಸುರಭ ಭಯ ನಿನಗಿಲ್ಲ ಮುಂದಕ್ಕೆ ಹರ್ಷದಲ್ಲಿ ಲಗನು ಆಲಿಸುವುದು ಮರೆಯದ ನಯಕರಣ ಬರುವೆ ಸುರಭ ಭಯ ನಿನಗಿಲ್ಲ ಸುರಪಾಲ, ದುಷ್ಟದೈತ್ಯರನ್ನು ವಧಿಸುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಂತ ನನ್ನನ್ನು ಶಾಂತಗೊಳಿಸುವರೇ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದೋ ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಸಿದ್ಧಿದಾತ್ರಿ, ಕಾಲರಾತ್ರಿ, ಮಹಾಗೌರಿ ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಗ್ರಹಿಸಿದವಳಿದ್ದೇನೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು, 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕ್ಕೆ ಆಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ. ನಿನಗಿನ್ನು ಭಯವಿಲ್ಲ ಮಗನೇ. ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು? ನಿಮ್ಮ ಪಾಲಿಗೆ ಆಪತ್ತು ಒಡೆಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಧ್ಯಾನಿಸಿಕೊಳ್ಳಿ. ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ.
ಪಟ್ಟಣಕ್ಕೆ ಯಾರೆಂದು ಹಾಗೆಂದುಕೊಳ್ಳಬಹುದು. ಒಲಗು ಕೊಟ್ಟಂತಹ ವಿಚಾರ ಅನೇಕ ವಿಧ ಆಲಿಸಿ ಜಯ ನಮೋ ಜಗದ್ರಕ್ಷಕ ಪರಿಪಾಲಿಸು ತಂದೆ ಪರಿಪಾಲಿಸು ಅನುಜ ನಿಶುಂಭ ಅಗ್ರಜ ಬ್ರಹ್ಮ ನಿರ್ಮಿತವಾದಂತಹ ಗರ್ಭಾಂಬುದಿಯಲ್ಲಿ ಕಶ್ಯಪರ ಕರುಣೆಯಿಂದಾಗಿ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನೆಗೊಳಿಸಿದಕ್ಕಾಗಿ ಹುಟ್ಟಿಕೊಂಡವರು ನಾವೀರ್ವರು ಶುಂಭ ನಿಶುಂಭರು ಹುಟ್ಟಿದರೆ ಸಾರದು ಜೀವನದಲ್ಲಿ ಸಾಧನೆಗೆ ಬೇಕೆಂಬ ಉದ್ದೇಶದಿಂದ ನಾವು ಮಾಡಿದ ಕೆಲಸವೇನು ಸಾಧನೆ ಮಾಡಬೇಕೆಂಬಂತಹ ಉದ್ದೇಶದಿಂದ ಘೋರವಾದಂತಹ ಕಾನನವನ್ನು ಸೇರಿದವರು ನಾವು ವಿಧಾತನ ಕುರಿತು ತಪಸ್ಸನ್ನು ಆಚರಿಸಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ವಿಧಾತ ಧರೆಯ ಯೋನಿಜರಿಂದ 3 ಮೂರ್ತಿಗಳಿಂದ ಮರಣವೇ ಬಾರದೆಂಬಂತಹ ವರವನ್ನು ಕೊಟ್ಟಿದ್ದಾನೆ. ವರ ಪ್ರಭಾವದಿಂದ ಭೂಲೋಕ ನಮ್ಮ ವಶ, ಪಾತಾಳ ಲೋಕ ನಮ್ಮ ವಶ. ಮುಂದೆ ನನ್ನ ಭೂಪಾತಾಳ ನಮ್ಮ ವಶವಾಗಿದೆ. ಉಳಿದಿದೆ ಒಂದು ಲೋಕ, ಅದುವೇ ನಾಕಲೋಕ. ದೇವತೆಗಳು ಮತದಿಂದ ಮೆರೆಯುತ್ತಾ ಇದ್ದಾರೆ. ಅವರ ಮತವನ್ನು ಇಳಿಸಬೇಕು. ಶೋಣಿತಾಪುರದ ಅಧಿಕಾರಿಯಾದಂತ ಶುಂಭರು ಬಂದಿದ್ದೇವೆ.
ಬರುವುದಕ್ಕೆ ಕಾರಣ ಉಂಟು. ಸ್ವರ್ಗವನ್ನು ಬಿಟ್ಟುಕೊಟ್ಟರೆ ಬದುಕುತ್ತೀಯ, ಇಲ್ಲದಿದ್ದರೆ ಹಿಡಿದಂತ ಕಟಾರಿ ನನ್ನ ಶಿರಕ್ಕೆ ಲೇಸಾಯ್ತು. ನಿನ್ನ ಮುಂದೆ ನಿಂತವ ಸಾಮಾನ್ಯ ಎಂಬುದಾಗಿ ಭಾವಿಸಬೇಡ. ಶೋಣಿತಾಧಿಪ ಶುಂಭನ, ನಿನ್ನ ಪೌರುಷ ಏನುಂಟು ತೋರಿಸು. ನಿನ್ನಂತಹ ಅದೆಷ್ಟೋ ದಾನವರು ಈ ನಾಕದ ಆಸೆಯಿಂದ ಬಂದಿದ್ದಾರೆ. ಬಂದವರನ್ನೆಲ್ಲರನ್ನು ಕೊಂದಿದ್ದೇನೆ. ನಿನಗೂ ಅದೇ ಗತಿ. ನಮ್ಮ ಅಟ್ಟಹಾಸ ಕೇಳುವಾಗಲೇ ಕೆಲವರೆಲ್ಲ ಓಡಿ ಹೋಗಿದ್ದಾರೆ. ನಾವು ಬರುವಾಗಲೇ ಹೋಗಿದ್ದಾರೆ. ಇದ್ರಾಗಿ ಬಂದವರನ್ನು ಬಡಿದೋಡಿಸಿದ್ದೇವೆ. ಬರಿದಾದ ಪೀಠವನ್ನು ಏರಿದಾಕ್ಷಣ ನಿಮ್ಮೆಲ್ಲವರ ಜಯಘೋಷ ಸಂತೋಷವಾಯಿತು. ನಿಜ. ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞ, ಹೋಮ ಹವನ, ಅರ್ಪಣ ತರ್ಪಣ ಏನಿದ್ದರೂ ಶುಂಭಾರ್ಪಣವಾಗಿ ಅದ್ಯಾರದು ಎದ್ದು ಹೋಗುದೀಗ. ಸೂರ್ಯ ಚಂದ್ರರು ಅವರಿಗಾದರೂ ಸರಿ. ನಿಮ್ಮ ಸಂಚಾರ ಆಗಬೇಕಿದ್ರೆ ನಮ್ಮ ಆಜ್ಞೆ ಬೇಕು. ಯುದ್ಧ ಮಾಡಿದ ಪರಿಣಾಮ ದೇಹಕ್ಕೆ ಆಯಾಸ, ನಿಜ ಪರಿಹಾರ ಅಗತ್ಯ. ಹೀಗೆ ಬಾಹಿ ದುರುಳ ಶುಂಭ ಸುರರನ್ನು ಸೋಲಿಸಿ ಮೆರೆಯುತ್ತ ನಿರನೇಕಾದಿ ನದಿಗೆ ಪುರುಹೂತ ಸುಮನಸ ನೆರವಿಯ ಒಳಗೊಂಡು ಚರಿತಂತ ಗಿರಿಜಾನನದನಿ ಅಯ್ಯೋ, ಶುಂಭನಿಂದ ಸೋಲಾಗಿ ಹೋಯಿತಲ್ಲ, ಇಂದ್ರ ಪದವಿ ಕೈ ತಪ್ಪಿ ಹೋಯಿತಲ್ಲ. ನಮಗಾದ ಈ ಕಷ್ಟವನ್ನು ಯಾರಲ್ಲಿ ಹೇಳುವುದು ಎಂದು ಯೋಚಿಸಿದಾಗ ತಾಯಿ ಆಡಿದ ಮಾತು ನೆನಪಾಗುತ್ತಾ ಉಂಟು.
ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ರುಹಿಣಗಿರಿಯತ್ತ ಸಾಗಿ ನನ್ನನ್ನು ಪ್ರಾರ್ಥಿಸಿ ಎಂಬ ಹಾಗೆ ಅದಕ್ಕಾಗಿ ತಾಯಿಯನ್ನೇ ಪ್ರಾರ್ಥಿಸುತ್ತೇನಂತೆ. ಜಯ 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 ಶರ್ವಾಣಿ ಶಂಕರಿ ಪಾನಿಪುರ ಭಯ ಭವಾನಿ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾನಿಪುರ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ಅಂಬಿಕೆ ಪುರನುತೆ ಶಂಭು ಮನೋಗತೆ ನಂಬಿಗ ತ್ರಿದಶಕದ ಮಮ ಪೊರೆಯಮ್ಮ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಯ ನಮಸ್ತಸ್ಯೇ ನಮೋ ನಮಃ. ಜಯ 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 ಜಯ. ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಏಳಯ್ಯ ಸುರಪಾಲ ಗೋಳುಗೊಳ್ಳುವುದೇಕೆ ಹುಳ ಮಹಿಷ ನಿಮ್ಮನು ಸೋಲಿಸಿದ ಕವನಾಡುತ್ತಿರುನು ಕಾಲನಾಲಯ ಕಟ್ಟಿದೆನೋ ಏಳಯ್ಯ ಸುರಪಾಲ ಎದ್ದೇಳಯ್ಯ. ಮುಕ್ಕೋಟಿ ದೇವತೆಗಳನ್ನೊಡಗೂಡಿಕೊಂಡು ಅಪರಾಜಿತೆಯಾದಂತಹ ನನ್ನನ್ನೇ ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೆಯೇ ನನ್ನನ್ನು ಪ್ರಾರ್ಥಿಸಿದಿರಿ. ಗೋಳಿಡುತ್ತಾ ಇರುವೆಯಲ್ಲ, ಇಂದ್ರ ಪದವಿಗೆ ಕುತ್ತು ಬಂತೆ ಎನ್ನಲ್ಲಿ ಹೇಳಿಕೋ ಮಗನೇ. ಜನನಿಗೆ ಭಿನ್ನಕ ಧನುಜ ಮಹಿಷಗಿಂದ ಘನ ಪರಾಕ್ರಮಿ ತುಂಬನು ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಕವನು ಪಾಲಿಸುವ ಕಳನು ಜನನಿಗೆ ಭಿನ್ನಃ ಜನನಿ ಧನುದೇವಿಯ ಮಕ್ಕಳಾದಂತಹ ಶುಂಭನಿ ಶುಂಭರು ನಮ್ಮ ನಾಕಲೋಕಕ್ಕೆ ದಾಳಿ ಮಾಡಿ ಸಮರದ ಮೂಲಕ ನಮ್ಮನ್ನು ಸೋಲಿಸಿ ನಾಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ. ಇವರು ಆ ಮಹಿಷನಿಗಿಂತಲೂ ಘನ ಪರಾಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಇವರಿಂದ ನಮಗೆ ನೆಮ್ಮದಿ ಇಲ್ಲ, ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಕರುಣಿಸಿದ್ದೇನೆ ಅಭಯ. ಕರುಣಿಸುತ್ತಲ ಭಯವನ್ನು ನುಡಿದಳು, ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ಕರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ಕುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ನೋಡುವುದೆಲ್ಲ ಲೀಲೆಯ ಹರುಷದೊಳಗಿಂದಿರುತ್ತ ತ್ರಿದಶರಿಗರು ಶ್ರೀದೇವಿ ಕರುಣಿಸುತ್ತ ಅಭಯವಯೋ ಸುರಪಾಲಾಯ ಮರುಗದಿರೆಯ ಭೀತರಾದಂತಹ ನಿಮಗೆ ಅಭಯಪ್ರದಳಾಗಿದ್ದೇನೆ. ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭನಿ ಶುಂಭರು. ತಾವು ಧರ್ಮ
ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಸ್ಥಾನ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆ ಅಂತವರು ವದ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ದುರುಳದವನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮರಣ ಆಗುತ್ತೇನೆ. ಅಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು ತಾಯಿ? ನಿಮ್ಮದಾದ ನಿಜ ರೂಪವನ್ನು ಮರೆಮಾಚಿ ತುಹಿನಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲಿಗೆ ಸಿಲುಕಿಸಿ ಧನುಜರೆಲ್ಲರ ಕೊಡುವ ಕಾರ್ಯ ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ತಿಳಿದಳ ಕ್ಷಣದೊಳಗೆ ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮಗಮಾಗೆ ಯೋಚಿಸಿ ಮಗಮಾಯೆ ಎಂದು ಯೋಚಿಸಿ ಮಹಮಾಯೆ ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮೋಗಿಸಿ ಹರಿಯೇ ದೈತ್ಯ ವೃಂದವ ಮೋಗಿಸಿ ಹರಿಯೇ ಮಗಮಾಯೆ ಆಯ ಆಯ ಸುಂದರಾಂಗವ ತಳೆದಳು ಕೌಶಿಕಿಯಾಗಿ ಸುಂದರಾಂಗವ ತಳೆದಳು ಕೌಶಿಕಿಯಾಗಿ ನಿಂದಳು ಮೆರೆವ ಕದೋಪವನದೊಡನೆ ನಿಂದಳು ಮೆರೆವ ಕದೋಪವನದೊಡನೆ ಸುಂದರಾಂಗವ ತಳೆದಳು ಕೌಶಿಕಿಯಾಗಿ ನಿಂದಳು ಮೆರೆವ ಕದೋಪವನದೊಡನೆ ಯೋಚಿಸಿ ಎಂದು ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಬೋಧಿಸುತ್ತಲಿಯೇ
ಆಯಿತು. ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತೆರೆದುಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತೆರೆಯಬಹುದಾದರೂ ವರಬಲಾನ್ವಿತರಿದ್ದಾರೆ. ಕಳರ ಬಳಿಗೆ ಇದು ಗೆಲುವಡೆಯದು ಅಸಾಧ್ಯ. ಶಕ್ತಿಯಿಂದ ಆಗದೇ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಮೋಹದ ಬಲೆ ಒಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲೇ ಕೆಳಗಿದ್ದೆ. ಹೃದ್ಘೋಷ ಸಂಭವೆಯಾಗಿ ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದ್ರಲ್ಲ. ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಕಳರ ಆಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳಕದಂಬವನ್ನು ವಧಿಸಲು ಸುಖವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನುಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪಥದಿಂದಲೇ ಕನಕದ ಉಯ್ಯಾಲೆಯನ್ನು ಇಳಿದು ಬರುತ್ತಾ ಇದೆಯಲ್ಲ. ಸನುಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳ್ಳರನ್ನು ನನ್ನ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ದೈತ್ಯ ಶುಂಭಾರನೇ ಮರಿ ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವೆಂದಿರುತ್ತ
ಕಶ್ಯಪ ಬ್ರಹ್ಮ ಹಾಗೂ ಕ್ರೋಧಶ ದೇವಿಯ ದಾಂಪತ್ಯ ಜೀವನದ ಪ್ರತೀಕವಾಗಿ ಆವಿರ್ಭವಿಸಿದವರು ನಾವು. ಹೌದಣ್ಣ. ಚಂಡ ಮುಂಡರು ಗಂಡುಗಾಲಿಗಳು ನಮ್ಮ ಜೀವನ ಮರ ಹುಟ್ಟಿ ಮರ ಸತ್ತಂತೆ ಆಗಬಾರದು ಹೌದಣ್ಣ ಅನ್ನುವಂತಹ ಉದ್ದೇಶವನ್ನು ಇರಿಸಿ ಘೋರವಾದ ಅರಣ್ಯವನ್ನು ಸೇರಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನು ಆಚರಿಸಿದವರು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 2 ವರವನ್ನು ಕರುಣಿಸಿದ್ದಾನೆ. ಮನೋವೇಗ ಬ್ರಹ್ಮಚಾರ್ಯ ಕೇಳದೆ ಕೊಟ್ಟರು. ಭೂಲೋಕ ಪಾತಾಳೋಕವನ್ನು ಸ್ವಾಧೀನ ಮಾಡಿಕೊಂಡೆವು. ನಂತರ ಸ್ವರ್ಗಕ್ಕೆ ಏರಿದೆವು. ಅಲ್ಲಿ ಶುಂಭಳ ಆಳ್ವಿಕೆ. ಶುಂಭಳೇನು ಪ್ರತ್ಯಕ್ಷ ಶಂಭುವೇ ಬಂದರೂ ಕೂಡ ನಾವು ಲೆಕ್ಕಿಸಲಾರೆನ್ನುವಂತಹ ವಿಷಯವನ್ನು ತಿಳಿದು ಬಂದ ನಾರದ ಸಂಧಿಯನ್ನು ಮಾಡಿಸಿದ. ಶುಂಭ ವೇದೋಳುಗಳಿಂದ ಅಪ್ಪಿದ ಬಿಗಿದಪ್ಪಿದ ಕೋಟಲಲ್ಲ. ಮಾನವ ಶುಂಭನ ನೇಮವನ್ನು ಪಡೆದು 3 ಲೋಕವನ್ನು ತಿರುಗಾಟ ಮಾಡಿದವರು ನಾವು. ಎಲ್ಲಿ ಹೋದ್ರು ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ಹೊಗಳಿದವರ ಶಿರವನ್ನು 3 ಲೋಕ ಸಂಚಾರ. ತಿರುಗಾಟ ಹೆಚ್ಚಾದಂತಹ ಪರಿಣಾಮವಾಗಿ ಹಸಿವು ತ್ರಿಶೇಣಮ್ಮನ್ನು ಬಾಧಿಸುತ್ತಾರೆ. ಮಾಡುವ ಪರಿಹಾರಕ್ಕಾಗಿ ಕದಂಬ ವನಕ್ಕೆ ಮೃಗ ಬೇಟೆಗೆ
ಹಳರು ಮೃಗ ಮಾಂಸವನು ಮೆಲುತ್ತಲೇ ಹಳರು ಮೃಗ ಮಾಂಸವನು ಮೆಲುತ್ತಲೆ ಮಾಂಸವನು ಮೆಲುತ್ತಲೆ 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 ಬಾಲು ಮೃಗಗಳನ್ನು ಕೊಳುತ್ತಲೆ ಮೃಗಗಳ ಕೊಳುತ್ತಲೆ 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 ಮಾಂಸವನು ಮೆಲುತ್ತಲೆ ಎಲ್ಲರಿಗೊಟ್ಟು ತನ್ನನು ಎಲ್ಲರಿಗೊಟ್ಟು ತನ್ನನು ಶ್ರಮವನ್ನು ಕಳಿವೆ ಬಿದ್ದೆನು ಕಾಗ ಬರನು 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 ಕದಂಬವನ ದಿದಿಗೆ ಹಳರು ಮೃಗ ಮಾಂಸವನು ಮೆಲುತ್ತಲೆ 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 ಸಾಕಪ್ಪ ಸಾಕು. ಹೆಚ್ಚು ಹೆಚ್ಚಾದ್ರೆ ಮತ್ತೆ ನಮಗೆ ತಿನ್ನುವುದಕ್ಕೆ ಏನು ಸಿಗ್ಲಿಕ್ಕಿಲ್ಲ. ತಿನ್ನುವುದಕ್ಕೆ ಸುಲಭ ಮಾಡಿ ಕೊಟ್ಟದ್ದು. ಹೌದಾ? ಹೇಗಾಯ್ತು ನಮ್ಮ ಬೇಟೆ? ನಮ್ಮ ಬೇಟೆ ಭರ್ಜರಿ ಬೇಟೆ. ಇಷ್ಟರ ಹೊರಗೆ ಇಂತಹ ಬೇಟೆ ನಾಡಿದವರು ನಾವು. ತಮ್ಮ ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಏನನ್ನು ಕೊಂದೆ ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಓ ತಮ್ಮ, ನಿನ್ನ ಜೊತೆಯಲ್ಲಿ ಬಂದ್ರೆ ನನಗೆ ಯಾವುದು ಸಿಗುತ್ತಿಲ್ಲಂತಹ ಉದ್ದೇಶದಿಂದಲೇ ಇದೋ ಈ ದಾರಿಯನ್ನು ಹಿಡಿದೆ ಹೋಗುವಂತಹ ಸಂದರ್ಭದಲ್ಲಿ ಸಿಕ್ಕಿತ್ತು ನಾಲ್ಕಾಣೆ. ನಾಲ್ಕಾಣೆ ಈಗ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಯಾವ್ದ? ಅದರಲ್ಲಿ ಏನು ಸಿಗ್ತದೆ? ನಾಲ್ಕಾಣೆ 4 ಆನೆ ಮರಿಗಳನ್ನು. ಓ 4 ಆನೆ ಮರಿ. ಹೌದಣ್ಣ. ಏನು ಮಾಡಿದೆ? ಹತ್ತಿರ ಹೋದೆ, ಬಾಲದಲ್ಲಿ ಹಿಡಿದೆ, ಶಾಬಾಸ್. ನೆಲಕ್ಕೆ ಬಡಿದೆ, ಒಂದೇ ಬೆಟ್ಟಲೆ ಅಪ್ಪಚ್ಚಿ ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಕಿವಿ ತಂದೆ. ಯಾರಿಗೆ ತಂದೆ? ನಿನಗೋಸ್ಕರ. ನಾನು ಕಿವಿ ತಿನ್ನುವ ಜಾತಿಯ? ಬಿಟ್ಟಿದ್ಯಾ? ನಮ್ಮ ಅಣ್ಣ ನಿಶುಂಬ ಇದ್ದಾನೆ. ಹೌದಾ? ಅವನಿಗೆ ಕೊಡು, ಅವ ತಿಂತಾನೆ. ಹಾಗಾದ್ರೆ ಆತನಿಗೆ ಕೊಡೋಣ. ಅಣ್ಣ, ನನ್ನನ್ನು ಬಿಟ್ಟು ನೀನು ಬೇರೆ ದಾರಿಯಲ್ಲಿ ಹೋದವಲ್ವೇ? ನಿನಗೇನಾದ್ರೂ ಹೊಸತನ ಖಂಡಿತ ತಮ್ಮ. ಅಣ್ಣ, ಸರಿಯಾಗಿ ಆಲೋಚನೆಯನ್ನು ಮಾಡಿ ಮಾಡಿ ಓ ಈ ದಿಕ್ಕನ್ನು ಹಿಡಿದು ಹೋದೆ. ಹೌದಾ? ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ, ಅಣ್ಣ ಕೋಣ, ತಮ್ಮ ಹಂದಿ, ಅಣ್ಣ ಕೋಣ ನಿನಗೆ ಹೇಳಿದಲ್ವಾ? ನನ್ನ ಕಣ್ಣುಗಳಿಗೆ ಒಂದು ಕಾಡು ಹಂದಿ ಗೋಚರಿಸಿ. ಏನು ಮಾಡಿದೆ? ಅದರ ಬಾಲಕ್ಕೆ ಕೈ ತಂದು ಬಂಡೆಗೆ ಹೊಡೆದದ್ದು. ಅಲ್ಲಿಗೆ ಬಡಮ್ಮ. ಅದ್ಯಾವ ಪ್ರಾಣಿ? ಬಡಮ್ಮ ಪ್ರಾಣಿ ಅಲ್ವಾ? ಪ್ರಾಣಿಯನ್ನು ತಂದು ಬಂಡೆಗೆ ಬಡಿಯುವಂತಹ ಸಂದರ್ಭದಲ್ಲಿ ಬರುವಂತಹ ಶಬ್ದ ಬಡಮ್ಮ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಏನು ಮಾಡಿದೆ? ಮಾಂಸವನ್ನು ಗುಳುಮ್ಮನೆ ನುಂಗಿದ್ದೇನೆ, ರಕ್ತವನ್ನು ಘಟಘಟನೆ ಕುಡಿದಿದ್ದೇನೆ, ಎಲುಬನ್ನು ದವಡೆ ಅಡಿಗೆ ಸಿಕ್ಕಿಸಿ ಘಟಘಟನೆ ಉಳಿದದ್ದು ಚರ್ಮ ಮಾತ್ರ. ಚರ್ಮವನ್ನು ಹಾಗೆಯೇ ತೆಗೆದಿರಿಸಿದ್ದು. ಬೇಕಲ್ಲ ಚಳಿಗಾಲ. ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕೆ ಏನಿಲ್ಲ, ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಹೌದಲ್ವಾ? ಕುರು ಕುರು ಕರು ಕುರು ಕುರು ಕುರ ಲೇಸು ಕುರುಕುರೆ ಲೇಸು ಒಳ್ಳೆ ಶಬ್ದ ಬರ್ತದೆ. ಹೌದಣ್ಣ. ತಮ್ಮ, ಬೇಟೆ ನಾಡಿ ಏನು ಕೂಡುವುದಿಲ್ಲ, ಶ್ರಮ ಜಲ ಇಳಿಯುತ್ತಾ ಉಂಟು. ಹೌದಲ್ವೇ? ಒಂದು ಕೆಲಸ ಮಾಡುವ, ನಾನು ಸ್ವಲ್ಪ ಮಲಗ್ತೇನೆ, ಸ್ವಲ್ಪ ಗಾಳಿ ಹಾಕು, ನೀನು ಸ್ವಲ್ಪ ಗಾಳಿ ಹಾಕು, ನಾನು ಮಲಗ್ತೇನೆ. ಅದು ಎರಡು ಒಂದಲ್ಲ ಪುಣ್ಯಾತ್ಮ. ಹೌದಾ? ನಿನಗೆ ಗಾಳಿ ಹಾಕಿದ್ರೆ ನನಗೆ ಯಾರು ಬಂದಾರು ಬರ್ಲಿಕ್ಕಿಲ್ಲ. ಬರ್ಲಿಕ್ಕಿಲ್ವಾ? ನಾವು ವಾದ ಮಾಡುವುದು ಸರಿಯಲ್ಲ. ಮತ್ತೇನು ಮಾಡೋಣ? ನಮ್ಮ ಸೇವಕರಿದ್ದಾರೆ ಅಲ್ಲಿ, ವಾಯುದೇವ ನೋಡು. ಹೌದಾ? ಅವನಿಗೆ ಆಜ್ಞೆಯನ್ನು ಕೊಡುವ. ಅವನಿಗೇನು ಆಜ್ಞೆ ಕೊಡಬಹುದೇ? ಸುಲಭದಲ್ಲಿ ನಾವು ನಿಂತಹ ಪ್ರದೇಶ ತಗ್ಗು ಪ್ರದೇಶ ಅಲ್ವೇ? ಆತನಿಗೆ ಸ್ವಲ್ಪ ಅನುಕೂಲವನ್ನು ನಾವೇ ಮಾಡಿ ಕೊಡ್ಬೇಕು. ಎತ್ತರವಾದಂತಹ ಪ್ರದೇಶ ನಾವು ನೋಡ್ಬೇಕು. ಹಾಗಿದ್ರೆ ತುಹಿನಗಿ ಪಡುವನ ಸಮಯದಲ್ಲಿ ತಳುವದ ಸಮಯದಲ್ಲಿ ನಲವಿನ್ಯೋ ಉಯ್ಯಾಲೆಯಲಿ ತಾ ಕುಳಿತು 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 ಕುಳಿತು
ಆಜ್ಞೆಯನ್ನು ಪಾಲಿಸಿದಂತಹ ವಾಯುದೇವ ಮಂದ ಮಂದವಾಗಿಯೂ ಅಲೆ ಅಲೆಯಾಗಿ ಬೀಸುತ್ತಾ ಇದ್ದಾರೆ. ಹೌದಣ್ಣ. ಆಯಾಸ ಎಲ್ಲವೂ ದೂರವಾಗಿ ಹೋಯಿತು. ಇನ್ನೊಮ್ಮೆ ಬೇಟೆಯಾಡೋಣವೇ? ಮೇಲೆ ಏರಿದವರು ಕೆಳಗೆ ಇಳಿಯುವುದು ಸರಿಯಲ್ಲ. ಸರಿಯಲ್ಲ. ಗಾಳಿಯ ಜೊತೆಯಲ್ಲಿ ಒಂದು ಹಿಂಪಾದ ಸಂಗೀತ. ಹೌದಲ್ವೇ? ಈ ಸಂಗೀತವನ್ನು ಕೇಳುವಾಗ ಯಾವ ಆತನಿಗೆ ಸಂತೋಷವಾಗುದಿಲ್ವೋ ಅಂತವನಿಗೆ ಹೃದಯವೇ ಇಲ್ಲ. ಹೃದಯ ಶೂನ್ಯನೇ ಸರಿ. ಈ ದಟ್ಟವಾದ ಕಾಡಿಗೆ ಬಂದು ಈ ರೀತಿ ಸಂಗೀತ ಆಡ್ಬೇಕು ಅಂತ ಆದ್ರೆ ಸಾಮಾನ್ಯರಿಂದ ಸಾಧ್ಯ, ಅಸಾಮಾನ್ಯರ ಸರಿ. ಸಾಧನೆಯನ್ನು ಮಾಡಿದವರಿಂದ ಮಾತ್ರ ಸಾಧ್ಯ. ಹೌದಣ್ಣ. ಹಾಗಿದ್ರೆ ಯಾರು ಯಾರು ಅನ್ನುವ ಹಾಗೆ ಯೋಚನೆ ಮಾಡಿದವಾಗ ಆ ಸೃಷ್ಟಿಕರ್ತ ಬ್ರಹ್ಮದೇವ, ಅವನ ಮಡದಿಯಾದಂತಹ ಶಾರದ ದೇವಿ, ಚಂಡಮುಂಡರು ನಾವು ಬಂದಿದ್ದೇವೆ. ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಗಾನವನ್ನು ಹಾಡ್ತಾ ಇದ್ದಾಳೆ. ಈಗ ಶಾರದೆ ಬಂದದಂತೆ ಹೇಳ್ತಾ ಇದ್ದೀಯ. ಶಾರದೆ ಇಲ್ಲಿಗೆ ಅವಳು ಬರೋದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಯಾಕೋ ತಮ್ಮ? ಆ ಬ್ರಹ್ಮದೇವ ದಿನಕ್ಕೆ 84 ಲಕ್ಷ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಅವನು ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಶಾರದಾ ಮಾತೆ ಸ್ಫೂರ್ತಿದಾಯಕಳಾಗಿ ಆತನ ಜೊತೆಯಲ್ಲಿ ಇರಲೇಬೇಕು. ಇಲ್ಲದೆ ಹೋದ್ರೆ ಸೃಷ್ಟಿಯ ಕಾರ್ಯವು ಅಸ್ತವ್ಯಸ್ತವಾಗ್ತದೆ. ಹಾಗಿದ್ರೆ ಶಾರದಾ ಮಾತೆ ಇಲ್ಲಿಗೆ ಬರೋದಕ್ಕೆ ಖಂಡಿತವಾಗಿ ಅವಳು ಬಂದದ್ದಲ್ವಾ? ಇನ್ನು ಒಳ್ಳೊಳ್ಳೆ ಗಾಯಕರಿದ್ದಾರೆ. ಯಾರು ತಮ್ಮ? ದೇವಲೋಕದಲ್ಲಿರುವಂತಹ ಕುದುರೆ ಮುಖ ಉಳ್ಳವ ಆ ತುಂಬೂರ ದೇವಲೋಕದ ಸಂಗೀತಗಾರ. ದೇವಲೋಕವನ್ನು ತೊರೆದು ಇಲ್ಲಿ ಬಂದು ಸಂಗೀತವನ್ನು ಹೇಳಿದ್ರೆ ಮತ್ತೆ ದೇವಲೋಕದಲ್ಲಿ ಹಾಡುವವರು ಯಾರು? ಮತ್ತೆ ನಮ್ಮನ್ನು ನೋಡಿದ್ರೆ ಭಯಗೊಂಡನು. ಅವಲ್ಲ. ಹಾಗಿದ್ರೆ ತುಂಬೂರ ಅಲ್ಲಂತಾದ್ರೆ ಇನ್ನೊಬ್ಬ ಇದ್ದಾನೆ. ಅವನೇನಾರದ? ನಮ್ಮಲ್ಲಿ ದಯವನ್ನು ತೋರದ, ಪ್ರೀತಿಯನ್ನು ತೋರದ ದೇವ ಋಷಿ ನಾರದ, ವಿಶಾರದ. ಅವ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯ? ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮಾತನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ಯಾವುದು? ನೀನು ನಿಂತಲ್ಲಿ ನಿಲ್ಲದೆ ಹೋಗು ಅನ್ನುವ ಹಾಗೆ ತಿರುಗಾಟವನ್ನು ಮಾಡುವಂತಹ ಆ ನಾರದ ಇಲ್ಲಿಗೆಲ್ಲ ಬರ್ಲಿಕ್ಕುಂಟ. ಹಾಗಾದ್ರೆ ನಾರದನಲ್ಲ, ತುಂಬೂರನಲ್ಲ, ಶಾರದಾ ಮಾತು ಇಲ್ಲಿಗೆ ಬರೋದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಹಾಗಿದ್ರೆ ಯಾರಿರ್ಬೋದು? ಅದು ಅಲ್ಲ ಇದು ಅಲ್ಲ. ಹಾಗಿದ್ರೆ ಯಾವುದಂತ ಆಗ್ಬೇಕಲ್ಲ. ಹೌದು. ಹಿಂಪಾಗಿ ಕೇಳಿಸ್ತಾ ಉಂಟು ಒಂದು ಸ್ವರ. ಆ ಸ್ವರವನ್ನೇ ಹಿಡಿಯೋಣ. ಸ್ವರ ಹಿಡಿದು ಸ್ವರ ಹಿಡಿದು ಸ್ವರ ಸ್ವರ ಸ್ವರವಿಡಿದು ನಡೆತರನು ನಡೆತರನು ತನುವಿನ ಪರಿಮಳವು ನಾಸಿಕಗೆ ಅದರನು ತನುವಿನ ಪರಿಮಳವು ನಾಸಿಕಗೆ ಅದರನು ಅರರೆ 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 ಕೌತುಕ ಕೌತುಕ ಕೌತುಕವೆನು ಪರಿಮಳವಿಡಿದು ಪರಿಮಳವಿಡಿದು ಮುಂಬರಿಯೇ ಚತುರ್ಭುಜೆ ಚಂದ್ರಕಲಾವತಂತೆ ಕುಚೋನ್ನತೆ ಕುಂಕುಮರಾಗಣಿ ಪುಂಡ್ರೇಕ್ಯು ಪಾಶಾಂಕುಶ ಪುಷ್ಪಮಾಣಹತೆ ನಮಸ್ತೆ ನಮಸ್ತೆ ಜಗದೇಕ ಮಾತಗ ತೂಗಿದಳು ಈ ಆನೆಯ ದುರ್ಗಾಂಬಿಕೆ ತೂಗಿದಳು ಈ ಆನೆಯ ತೂಗಿದಳು ಈ ಆನೆಯ ದುರ್ಗಾಂಬಿಕೆ ತೂಗಿದಳು ಈ ಆನೆಯ ನಾಗಮಧ್ಯಾಮರ ಯೋಗಿ ಬರಿಯರಿದೆಲ್ಲ ನಾಗಮಧ್ಯಾಮರ ಯೋಗಿ ಬರಿಯರಿದೆಲ್ಲ ಯೋಗುಳ ಮಾಡುವ ರಾಗಲಯಗಳು ಯೋಗುಳ ಪಾಡುವ ರಾಗಲಯಗಳು ನಾಗಮಧ್ಯಾಮರ ಯೋಗಿ ಬರಿಯರಿದೆಲ್ಲ ಯೋಗುಳ ಮಾಡುವ ರಾಗಲಯಗಳು ತೂಗಿದಳು ಈ ಆನೆಯ ದುರ್ಗಾಂಬಿಕೆ ತೂಗಿದಳು ಈ ತೂಗಿದಳು ಪರಿಮಳವಿಡಿದು ಮುಂಬರಿಯೇ
ಅಚ್ಚರಿ ಅಚ್ಚರಿ ಅಚ್ಚರಿಯೋ ಶೋಭಿಸಿ ಶೋಧಿಸಿ ಬರುತ್ತಾ ಬರುತ್ತಾ ಸ್ವರ್ಣವಿಯ ಆಶ್ಚರ್ಯ ಪರಮ ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದವರು ನಾವು. ಆಕಾಶದ ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತ್ತೆ. ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಕೈಗನ್ನಡಿ ನಮ್ಮ ಮುಂದೆ ಕಾಣಿಸಿತ್ತೆ ಅನ್ನುವಂತಹ ತೆರದಲ್ಲಿ ಒಬ್ಬಳು ಚಂದದ ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ. ಎಂತಹ ರೂಪವತಿ ಆಗಿದೆ ಈಕೆಯನ್ನು ಕಂಡಾವಾಗ ಹೊಗಳದಂತಹ ನಾಲಗೆಯ ಮಂದ ಗಮನೆಯ ಮಂದ ಹಾಸದ ವಿಲಾಸ ಬಂಧುರದ ಸಿಂಗಾರವ ಏನೆಂಬಿ ಚೆಲುವಿಕೆ ಚೈತನ್ಯವು ಪರಿಮಳದ ಪುತ್ಥಳಿಯು ವರ ರಸ ಸಾಕಾರದ ಸೌರಭವು ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು
ಮಡುವಿಗೆ ಈಕೆಯ ಕಾಣದ ನೇತ್ರಗಳ ಏತಕ್ಕೆ ಅಡಿಯನು ಮುಡಿಯನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಹಿಂಪನು ಸೊಂಪನು ಕೊಡುವ ನಸುಮುಖದ ಬಾಲೆ ಯಾರು ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲಿ ಮನಸ್ಸು ಜನಮದನಾನೆ ಮನ್ಮಥನ ನಿತ್ಯ ರತ್ನ ಇದ್ದಾನೆ ಅಂಗಜ ಮಂತ್ರ ಸೂತ್ರ ದಿಪ್ಪನಿ ಮಾನಿನರಿಗೆ ಅಧಿಸೈವ ಸುಜ್ಞಾನ ಕಣ್ಣಿಯ ಮಾತೃಭವನ ಸ್ಥಾನ ಮೂರ್ಲೋಕದ ಮೋಹನ ವೈಚಿತ್ರ ಸಂಸಾರ ಸುಖ ಸಾಕಾರಿ ಜನನಯನ ಕಾರಗಾರಿ ಪರಿಕಾಂಶಗಳ ಚಿತ್ತ ಚೌರ್ಯ ವ್ಯವಹಾರ ಉತ್ತಮನಾರಿ ಅರರೀವಳೆಂತ ಬಿಠಗಾರೆ ಸ್ಮರಣ ಕೂರ್ಗಳೆಂತಿ ಹಳನೀರೆ ಸರಸಿಜ ಹೋದರೆ ಹರಿನ ನೇತ್ರೆ ಚೆಲುವ ತರುಣಿ ಮಣಿಯೊಳೆ ಮಲಗಾತ್ರೆ ತಮ್ಮ ಯಾರಿರ್ಬೋದು ಯಾರೇ ಆಗಿರಲಿ ಇವಳ ರೂಪಕ್ಕೆ ನಾವು ಮನಸ್ಸು ಓದಿದ್ದೇನೆ ಬೇಗ ಇವಳನ್ನು ಮದುವೆ ಆದ್ರೆ ನೀನು ಕೂಡ ಸಾಯ್ತೀನಿ ಸಮಯಕ್ಕೆ ಸರಿಯಾಗಿ ಮುಗಿಸುವ ಹೌದಾ ಸಾಯ್ತೇನೆ ನೀನು ಯಾಕೆ ಬ್ರಹ್ಮದೇವ ಹೊರಗೊಂಡಿದ್ದಾನೆ ಎಷ್ಟರ ತನಕ ನೀವು ಬ್ರಹ್ಮಚಾರಿ ವ್ರತವನ್ನು ಪಾಲಿಸ್ತೀರೋ ಅಷ್ಟರವರೆಗೆ ಮರಣ ಇಲ್ಲೆಂಬುದಾಗಿ ಹೆಣ್ಣನ್ನು ಕೆಣಕುದಕ್ಕೆ ಹೋಗಿ ನನಗೆ ಅಣ್ಣ ಇಲ್ಲ ಅಂತ ಮಾಡ್ತೀಯಲ್ಲ ಸರಿಯಲ್ಲ ನಮ್ಮೊಡೆಯ ಶುಂಭ ಅವನಿಗೆ ಸರಿ ಧರಣಿಯನ್ನೆಲ್ಲ ತಂದರಿಸಿ ಜೋತಿಸಿದೆವು ಅಣ್ಣದೇವ ನಿನ್ನ ನಿರತ ಕೊಂಡ ಆಡುತ್ತಲಿರುವರು ಜಗದೇ ಅಣ್ಣದೇವ ನಿನ್ನ ಆಜ್ಞೆಯನ್ನು ಪಡೆದು ಮೂರು ಲೋಕವನ್ನು ಸಂಚರಿಸಿದವರು ನಾವು ಎಲ್ಲಿ ಹೋದ್ರೂ ಕೂಡ ಈ ಸಲ ನಿನ್ನದೇ ಪ್ರಚಾರ ಯಾಗ ಯಜ್ಞ ಎಲ್ಲವೂ ಶುಂಭಾರ್ಪಣ ಅನ್ನೋ ಹಾಗೆ ಹೇಳ್ತಾ ಇದ್ದಾರೆ ಈ ಮಾತನ್ನು ಕೇಳಿದವಾಗ ಮನಸ್ಸಿಗೆ ಸಂತೋಷವಾಯ್ತಣ್ಣ ಮೂರು ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತಣ್ಣ ನಮ್ಮದೇ ಆದಂತಹ ಕದಮವನವನ್ನು ಪ್ರವೇಶ ಮಾಡಿ ಮೃಗ ಬೇಟೆ ನಾಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವಂತಹ ಸಮಯದಲ್ಲಿ ಒಂದು ವಿಶೇಷವಣ್ಣ ಏನದು ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ವೇಳೆಯಲ್ಲಿ ಸುಶ್ರಾವ್ಯವಾದಂತಹ ಗಾಯನವನ್ನು ಕೇಳಿ ಬರ್ತಾ ಇತ್ತಣ್ಣ ಆ ಗಾಯನದ ಜಾಡನ್ನು ಹಿಡಿದು ಮುಂದೆ ಬರುವಂತಹ ವೇಳೆಯಲ್ಲಿ ಒಬ್ಬಳಾಕಿ ಸೌಂದರ್ಯವತಿಯು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುವಂತಹ ದೃಶ್ಯವನ್ನು ಕಣ್ಣಾರೆ ಕಂಡವರು ನಾವು ನೋಡಿದ ಕ್ಷಣವೇ ನಮ್ಮ ಚಿತ್ತಕ್ಕೆ ಹೊಳೆದುದೊಂದೇ ಆ ಹೆಣ್ಣನ್ನು ಕರೆತಂದು ನೀವು ಮದುವೆಯಾಗಬೇಕು ತಮ್ಮಂದಿರೇ ಏನು ನುಡಿಯ ಶುಂಭನು ಮನಸಿ ಜನ ಶರಹತಿಗೆ ತಿರುಗುತ್ತ ವನ ಜನೇತ್ರಿಯ ವರಿಸವಿರನೆನ್ನುತ್ತ ನಿಶ್ಚಯಿಸಿ ನಿಮ್ಮ ಮಾತುಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು ಅಲ್ಲಿರುವ ತರುಣಿಯನ್ನು ವರಿಸುವ ಬಗ್ಗೆ ನಾನು ಯೋಚಿಸುತ್ತೇನೆ ನೀವು ವಿಶ್ರಾಂತಿಯನ್ನು ಪಡೆದುಕೊಂಡು ಸುಗ್ರೀವ ಹೀಗೆ ಬಾರಯ್ಯ ಹೀಗೆ ಬಾ ಕೇಳಯ್ಯ ಕೇಳಯ್ಯ ಸುಗ್ರೀವ ಬೇಡವೆನದನೆದುವ ಜಾಲವನ್ನೊಂದು ಮಾತೆಯನು ಕೇಳಿದನು ಮೆರವ ಕಂಬವನ ಒಳಗೆ ಉಯ್ಯಾಲೆಯಲ್ಲಿ ಮಳಂತೆ ಸುಗ್ರೀವ ಮಹಾಪ್ರಭು ನನ್ನ ಅಮಾತ್ಯರಲ್ಲಿ ಅತಿ ಹಿರಿಯನು ಜ್ಞಾನಿಯೂ ಆದಂತಹ ನಿನ್ನನ್ನು ಕರೆವರೇ ಕಾರಣವಿದೆ ನಮ್ಮದೇ ಆದಂತಹ ಕದಂಬವನದಲ್ಲಿ ತರುಣಿಯೋರ್ವಳಿರುವ ವಿಚಾರವನ್ನು ಕೇಳಿ ತಿಳಿದವ ನಾನಾಗಿದ್ದೇನೆ ಆಕೆಯನ್ನೇ ವರಿಸಬೇಕು ಎಂಬುದಾಗಿ ಮನ ಮಾಡಿದ್ದೇನೆ ನನ್ನ ಸಕಲ ವಿಚಾರವನ್ನು ಆಕೆಯ ಬಳಿ ತಿಳಿಸಿ ಆಕೆಯ ಮನ ಒಲಿಸಿ ಇಲ್ಲಿಗೆ ಕರೆತರಬೇಕಾದ ನಿನ್ನ ಹೊಣೆ ಇದು ಶುಂಭನಾಜ್ಞೆ ಶುಂಭನಾಜ್ಞೆಯುಳಿ ಮೆರೆವ ಕದಂಬವನವನೆ ಪೊಗುತ ಮೆರೆವ ಕದಂಬವನವನೆ ಪೊಗುತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಮ್ಮಲಿದನು ಶಿವ ಶಿವ ಸ್ಮರಣಂಬಿ ಗುರಿ ತಿರುಗುತ್ತಲಿ ನಮ್ಮಯ ಶುಭ ಕೆಟ್ಟನು ಸ್ಮರಣಂಬಿ ಗುರಿ ತಿರುಗುತ್ತಲಿ ನಮ್ಮಯ ಶುಭ ಕೆಟ್ಟನು ತಿಳಿದು ನೋಡಲಿ ಈಕೆ ಈಕೆ ಮಾರಿನಿಯೇ
ಶಿವ ಶಿವ ಏನಾದಂತಹ ಶುಂಭರಾಜ್ಞೆಯನ್ನು ಪಡೆದು ನೇರವಾಗಿ ಕದಂಬವನದೆಡೆಗೆ ಧಾವಿಸಿ ನಾನು ಬಂದವ. ಬಂದು ನೋಡಿದ ಕ್ಷಣವೇ ಈ ಕದಂಬವನದ ವಿಶೇಷತೆ ಸೂರ್ಯನ ಬೆಳಕೆ ಎದ್ದು ಕಾಣಿಸ್ತಾ ಉಂಟು. ಹಾಗಿದ್ರೆ ಶುಂಭ ಹೇಳಿದನಲ್ಲ, ಆ ಕಾಡಿನಲ್ಲಿ ತರುಣಿ ಓರ್ವಳು ಇದ್ದಾಳೆ, ಮಾತನಾಡಿಸಿ ಕರೆದುಕೊಂಡು ಬಾ. ಎಲ್ಲಿದ್ದಾಳೆ 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 ಅಂತ ನೋಡಿದ್ರೆ ಅಪ್ಪಪ್ಪ ಏನನ್ನು ನನ್ನ ಕಣ್ಣ ಅಂಚಿನಿಂದ ನಾನು ಕಾಣ್ತಾ ಇದ್ದೇನೆ. ಅಪ್ಪ, ಅಂಬರ ಪಥದಿಂದಲೇ ತೂಗು ಉಯ್ಯಾಲೆಯೊಂದು ಕೆಳಗೆ ಇಳಿದು ಬಂದಿದೆ. ಕೈಯಲ್ಲಿ ಒಂದು ವೀಣೆಯನ್ನು ಹಿಡಿದು ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಚಂಡಮುಂಡರಾಡಿದಂತಹ ಮಾತುಗಳನ್ನು ಕೇಳಿ ಶುಂಭ ಮನ್ಮಥನ ಶರಹತಿಗೆ ಸಿಲುಕಿ ಕಾಮಾತುರನಾಗಿ ಇವಳನ್ನು ಬಯಸಿದನೆ. ನೋಡ್ಲಿಲ್ಲ, ಆದ್ರೂ ಕೂಡ ಬಯಸಿದ. ಹಾಗಿದ್ರೆ ಶುಂಭ ಈ ರೀತಿಯಾಗಿ ಯಾಕೆ ಮಾಡಿದ? ಅವ ಕೇಳದೆ ನೋಡದೆ ಕೆಟ್ಟನಲ್ಲ, ಅವ ಕೆಟ್ಟದ್ದಲ್ಲ, ನಮ್ಮನ್ನು ಕೆಡಿಸಿದ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಇವಳು ತರುಣಿಯೇ ಅಲ್ಲವೇ ಅಲ್ಲ. ಈ ಪ್ರಪಂಚವನ್ನೇ ರಂಗಸ್ಥಳವನ್ನಾಗಿಸಿ ನಮ್ಮನ್ನೆಲ್ಲ ಕುಣಿಸುವಂತಹ ಸೂತ್ರಧಾರಿಣಿ ಇವಳು. ಇವಳಿಂದ ಆಗಿಯೇ ಈ ಜಗತ್ತು ಉಳಿದಿದೆ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಹಾಗಿದ್ರೆ ಅವ ಹೇಳಿದನಲ್ಲ, ನೀನು ಮಾತನಾಡಿಸಿ ಕರೆದುಕೊಂಡು ಬಾ ಅಂತ. ನನಗೆ ಉಪಾಯ ಇಲ್ಲ, ಮಾತನಾಡಿಸಲೇಬೇಕು. ಅಮ್ಮ ಜನನಿಗೆ ಭಿನ್ನಗವನು ಕರುಣದೊಡಿಂದು ಜನನಿಗೆ ಭಿನ್ನಗವನು ಕರುಣದೊಡಿಂದು ವನದಲ್ಲಿ ಕುಳಿತಿರುವುದೇಕೆ ಸನುಮತವಲ್ಲಿದು ನಿನಗೆ ಬೇಳುವೆನೊಂದು ಒಂದು ಸನುಮತವಲ್ಲಿದು ನಿನಗೆ ಬೇಳುವೆನೊಂದು ತನುಜೇಶ ಶುಂಭನ ಬಯಕೆ ಜನನಿಗೆ ತಿನ್ನಗವನು ಕರುಣದೊಣಿದು ಜನನಿಗೆ ಪವಿತ್ರವಾದಂತಹ ಚರಣಾರವಿಂದಗಳಿಗೆ ಸುಗ್ರೀವನ ಪ್ರಣಾಮಗಳು ತಾಯೇ. ಹಾಗೆ ನಾನಾಡುವಂತಹ ಮಾತುಗಳನ್ನು ಚಿತ್ತವಿಟ್ಟು ಆಲಿಸಬೇಕಮ್ಮ. ಬಹಳಷ್ಟು ದೂರದಿಂದಲೇ ನಾನು ಬಂದವ ಶೋಣಿತಾಪುರ. ಇಲ್ಲಿಯವರೆಗೆ ಬರುವುದಕ್ಕೆ ಮಹತ್ತರವಾದ ಉದ್ದೇಶವೇ ಇದೆ ತಾಯೇ. ಅಮ್ಮ, ನಮ್ಮನ್ನು ಶುಂಭ ಇಲ್ಲಿವರೆಗೆ ಕಳುಹಿಸಿಕೊಟ್ಟಿದ್ದಾನೆ. ಯಾಕೆ ಅಂತ ಹೇಳಿದರೆ ಶುಂಭನಿಗೆ ಇಷ್ಟರವರೆಗೆ ಮದುವೆಯಾಗಲಿಲ್ಲ. ನೀನು ಇಲ್ಲಿ ಇರುವಂತಹ ವಿಚಾರ ಅವ ತಿಳಿದುಕೊಂಡ. ತಾಯೇ, ನಿನ್ನನ್ನು ನೋಡಿದ್ರೆ ಇದು ಕದಂಬವನ, ಇದು ಕಾಡು ತಾಯೇ. ಈ ಕಾಡಿನಲ್ಲಿ ಕುಳಿತು ಏನು ಮಾಡುವುದಕ್ಕುಂಟಮ್ಮ? ಈ ಗಾಯನವನ್ನು ಯಾರು ಕೇಳುವುದಮ್ಮ? ಪ್ರಾಣಿ ಪಕ್ಷಿಗಳು ಮಾತ್ರ ಕೇಳಬೇಕಷ್ಟೇ. ಆದ್ರೆ ನಮ್ಮ ಊರಿಗೆ ಬಂದ್ರೆ ಆ ಗಾಯನವನ್ನು ಎಲ್ಲಾ ಜನರು ಆಲಿಸ್ತಾರೆ ತಾಯಿ. ಅದಕ್ಕಾಗಿ ನೀನು ಬರಬೇಕು ಅಂತ ನನ್ನ ಆಶೆ ತಾಯಿ. ಅದರಲ್ಲಿಯೂ ಕೂಡ ನಮ್ಮ ಒಡೆಯ ಶುಂಭ ಇದೋ ಚಿನ್ನದ ರಥವನ್ನೇ ಜೊತೆಯಲ್ಲಿ ಕಳುಹಿಸಿಕೊಟ್ಟಿದ್ದಾನೆ. ಯಾಕೆಂತ ಹೇಳಿದ್ರೆ ಸಂಧಾನವನ್ನು ಮಾಡಿ ಅವಳನ್ನು ಕರೆದುಕೊಂಡು ಬರಬೇಕು ಶೋಣಿತಾಪುರಕ್ಕೆ. ಯಾಕೆಂತ ಹೇಳಿದ್ರೆ ನಮ್ಮ ಒಡೆಯ ಶುಂಭನಿಗೆ ಮದುವೆಯಾಗಬೇಕಂತಮ್ಮ, ಮದುವೆಯಾಗಬೇಕಂತಮ್ಮ. ಈತನಿದರೆ ಎನ್ನ ಹದನವ ದೂತ ಶುಂಭಾತನಿಗೆ ಬೇಡುವ ದೂತರಿಲ್ಲೆಂದರು ಅಪಮಾತಗಿತ್ತು. ಮೋಹದ ಬಲೆಗೆ ಧನುಜರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತನಡಿದರೆ ದೂರ್ತ ಶುಂಭಾಸುರನಿಗೆ ವಿಷಯವನ್ನು ತಿಳಿಸುವರಾರಿದ್ದಾರೆ. ಕರುಣಾರಸವನ್ನು ಮೀರಿಯ ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು. ಒಂದು ಬೆಲೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಯಿತಲ್ಲ. ಪುನರಪ್ಪಿ ನಾನು ಎದ್ದು ಕುಳಿತೆ. ಯಾರ ಅನುಗ್ರಹದಿಂದ? ತಾಯಿಯೇ ನನ್ನನ್ನು ರಕ್ಷಿಸಿದ್ದಾಳೆ, ಬದುಕಿಸಿದ್ದಾಳೆ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಹಾಗಿದ್ರೆ ಇಷ್ಟರವರೆಗೆ ನಾನು ಮಾತನಾಡಿದ್ದು ತಪ್ಪಲ್ವೇ? ಹೌದು, ನಾನು ಕ್ಷಮೆ ಕೇಳಲೇಬೇಕು. ಅಮ್ಮ ಬೆದರದಿರಯ್ಯ ಬಿಡುವುದನ್ನೆಲ್ಲ ನಾನಿದು
ಅಧಿಕ ಶುಂಭಾಗ್ಯನೆಂದು ಅದನವನೆಲ್ಲವ ಮೊದಲೇ ತಿಳಿದಿದೆ ಈ ವಿಧ ಬೇಳಾಗೆ ಬಂದು ನಮ್ಮಯ್ಯ ತಾಯೇ ಇನ್ನು ನಗಾಡಬೇಡಮ್ಮ, ನಗಾಡಿ ನನ್ನನ್ನು ಕೊಲ್ಲುವುದು ಯಾಕೆ? ಪುನರಪ್ಪಿ ನೀನು ಬದುಕಿಸುವುದು ಕೊಲ್ಲುವುದು ಯಾಕೆ ತಾಯಿ? ಬೆದರಬೇಡ, ಮತ್ತೊಮ್ಮೆ ಕಿರುನಗೆ ಬೀರುವುದಿಲ್ಲ. ನಿಗ್ರಹಾನುಗ್ರಹ ಶಕ್ತಿಯನ್ನು ಹೊಂದಿದವಳು ನಾನು ಎನ್ನುವುದನ್ನು ಅರ್ಥಪಡಿಸುವುದಕ್ಕೆ ಬೇಕಾಗಿ ಈ ರೀತಿಯಾದಂತಹ ಕಾರ್ಯ. ಕುಂಭನ ದೂತನಾಗಿ ಬಂದವನು ನೀನು. ಹೌದಮ್ಮ. ತೆರಳುವಾಗ ದೇವಿ ದೂತನಾಗಬೇಕಾಗಿ ಉತ್ತರವೊಂದನ್ನು ಆತನಿಗೆ ತಿಳಿಸಬೇಕು. ಹೇಗಮ್ಮ? ಯೋ ಮಾಂ ಜಯತಿ ಸಂಗ್ರಾಮಿ, ಯೋ ಮೇ ದರ್ಪಂ ವ್ಯಪೋಹತಿ, ಯೋ ಮೇ ಪ್ರತಿಫಲೋ ಲೋಕೆ ಸಮೇ ಭರ್ತಾ ಭವಿಷ್ಯತಿ. ಯಾವಾತನು ಯುದ್ಧದಲ್ಲಿ ನನ್ನನ್ನು ಜಯಿಸುತ್ತಾನೆ, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುತ್ತಾನೆ, ಯಾರು ನನಗೆ ಪ್ರತಿದ್ವಂದ್ವಿಯು ಅಂತವನಿಗೆ ಸುಮಮಾಲಿಕೆ ವಿವಾಹವಾಗ್ತೇನೆಂಬ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡಂತಹ ನಿನ್ನ ಶುಂಭವೀರನೇ, ನಿಶುಂಭ ಬಲಾಢ್ಯನೇ, ಪ್ರತ್ಯಕ್ಷ ಶತ್ರುಗಳಲ್ಲಿ ಬಂದರೂ ಕೂಡ ಅಳುಕುವವಳು ನಾನಲ್ಲ. ಯುದ್ಧ ಮುಖೇನವಾಗಿ ಗೆಲ್ಲಲಿ ಹೋಗಿ ಹೇಳು. ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನಮ್ಮ. ಇಷ್ಟರವರೆಗೆ ಶುಂಭನ ಜೊತೆಯಲ್ಲಿದ್ದು ಕೆಟ್ಟದ್ದನ್ನೇ ಮಾಡಿದ್ದಲ್ಲದೆ ಒಳ್ಳೆಯದನ್ನು ಯಾವುದನ್ನು ಮಾಡಿಲ್ಲಮ್ಮ. ಅಮ್ಮ, ನೀನು ಹೇಳಿದ್ಯಲ್ಲ ನೀನು ದೇವಿ ದಾಸನಾಗಬೇಕು ಅಂತ. ಶುಂಭನ ದೂತ ದೇವಿ ಕದಂಬವನದಲ್ಲಿ ತರುಣಿಯವರು ಹೇಳಿದ್ದಾಳೆ. ಹೋಗಿ ಯಾಕೆ ಸಂಗ್ರಾಮವನ್ನು ಬಯಸಿದೆಯಾ? ನಿನ್ನ ಸಂಗ್ರಾಮ ಬಯಸಿ ಬಂದವ ಧೂಮ್ರಾಕ್ಷ ಕಾಲ್ನಡಿಗೆಯಲ್ಲಿ ಬರುವ ಅಗತ್ಯವಿಲ್ಲ. ಮಣಿರಥ
ಬಾರದಿರ ಕೇಳಿನ ಬಂದರೆ ಒಳ್ಳೆಯದು ಹರುಷಗಳು
ಪವಿತ್ರವಾದ ಮದಾರವಿಂದಗಳಿಗೆ ರಕ್ತಬೀಜಾಖ್ಯದ ಪ್ರಣಾಮಗಳು. ಯಾರಿದ ವಿಪರೀತ ಗಗನವೇ ಬಿರುಗಿದೆ, ಭೂಮಿಯ ಇಬ್ಬಾರವಾಯಿತೆ, ಸರದಿಗಳ ನೀರು ಉಕ್ಕಾರಿ ಬಂದೆ ಎಂಬ ಸ್ಥಿತಿ ಹೊಡಿತದಲ್ಲಿ ಒಂದು ಕಡೆಯಲ್ಲಿ ರೊಚ್ಚುಗೆಚ್ಚುಗಳನ್ನು ಅಚ್ಚಮೆಚ್ಚರಿಂದ ಸ್ವೀಕರಿಸಿದ ಬಿಟ್ಟುಗಟ್ಟಿಯ ಅವರು ಕೊಂಡರು. ನಿಮ್ಮನ್ನು ಕೊಂಡರೆ ಪ್ರಳಯ ಕಾಲದ ಭೈರವನ ಹಾಗೆ ಆಯುಧ ಬಾಡಿಯಾಗಿ ರಥವೇರಿ ಹೊರಟೆಯಲ್ಲ ಎಲ್ಲಿಗ ನೀನು ಫಳಪಾಳೆಯ ನಾಶಿನಿಯನ್ನು ಕಾಳಗವನಿ ಗೆರಲೆಂದು ಕಮ್ಮಿನಿಯು ಪ್ರಮಿಹೇರಿತು. ರಥವೇರಿ ಹೊರಟ ವಿಚಾರ ಬೇರೆ ಏನದು? ನಮ್ಮದೇ ಆದಂತ ಕದಂಬವನದಲ್ಲಿ ತರುಣಿಯೋರ್ವಳಿರುವ ವಿಚಾರವನ್ನು ಚಂಡಮುಂಡರಿಂದಲೇ ಕೇಳಿ ತಿಳಿದೆ. ಕೇಳಿತಾ? ಏನು ಮಾಡಿ ಅಪ್ರತಿಮ ಸೌಂದರ್ಯವತಿ ಆದಂತ ಆಕೆಯನ್ನು ವರಿಸಬೇಕೆಂಬ ಉದ್ದೇಶದಿಂದ ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿದೆ. ಏನಾಯ್ತು? ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದರು. ಆಮೇಲೆ ಎಳೆತರುವುದಕ್ಕಾಗಿ ಮದಿರ ಅಂತ ಧೂಮ್ರಾಕ್ಷರ ನಟ್ಟಿದೆ. ಓಂಕಾರ ಮಾತ್ರೆಯಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟರು. ಮತ್ತೆ ಹೋದಂತಹ ಚಂಡಮುಂಡರ ರುಂಡವನ್ನೇ ಭದ್ರಕಾಳಿಯಾಗಿ ಚಂಡಮುಂಡರಾಡಿವಾಯ್. ನಿಜ. ಆಮೇಲೆ ಆ ತಟಿನ ಹೆಣ್ಣಿನ ಅದನ್ನು ಅಳಿಸಿದಕ್ಕಾಗಿ ಆಯುಧ ಹಿಡಿದು ಈಗ ನಾನೇ ಹೊರಟಿದ್ದೇನೆ. ಧನುಜೇಶ ಕೇಳನ್ನ ಮಾತ, ಧನುಜೇಶ ಕೇಳನ್ನ ಮಾತ.
ಈ ಶುಂಭನನ್ನು ಶಂಭುವಿಗಾದರೂ ತಡೆಯುವುದಕ್ಕೆ ಅಸಾಧ್ಯ. ಅದನ್ನು ನಾನು ಬಲ್ಲೆ. ಆದರೂ ಸಂಬಂಧದಲ್ಲಿ ನಿಮಗೆ ಅಳೆಯ ರಾಜಕೀಯದಲ್ಲಿ ಸಚಿವ ಆ ಒಂದು ಸಲುಗೆಯಿಂದ ತಡೆಯುವುದಕ್ಕೆ ಮನ ಮಾಡಿದೆ. ಅಪರಾಧವಾಗಿದ್ರೆ ಸನ್ನಿಧಾನ ಕ್ಷಮಿಸಬೇಕು ಅಂತ ನಿಮ್ಮಲ್ಲಿ ಬೇಡಿಕೆ ಪ್ರಭು. ಯಾಕೆ ಗೊತ್ತೇ? ಯಾಕೆ ಶುಂಭ ಬರೇ ಒಬ್ಬ ವ್ಯಕ್ತಿಯಲ್ಲ ಶೋಣಿತಾಪುರದಲ್ಲಿ. ಇಲ್ಲಿ ಆಧಾರ ಶಕ್ತಿ, ನೀನು ಮೂಲ ಬಿಂಬ. ನಾವೆಲ್ಲ ನೆರಳಾಗಿ ಬದುಕುವವರು. ಮೂಲ ಬಿಂಬಕ್ಕೆ ಅಸ್ತಿತ್ವ ಇದ್ರೆ ನೆರಳಿಗಾದ್ರೂ ಒಂದು ಅಸ್ತಿತ್ವ ಬರುವುದಕ್ಕೆ ಸಾಧ್ಯ. ಮೂಲ ಬಿಂಬವೇ ಅಸ್ತವ್ಯಸ್ತವಾದ್ರೆ ನೆರಳಿಗೆಲ್ಲಿದೆ ಪ್ರಭು ಸರಿಯಾದಂತಹ ಸ್ಥಿತಿ? ಒಂದು ಕಾಲದಲ್ಲಿ ದಾನವರ ಸ್ಥಿತಿ, ಇರುವುದಕ್ಕೆ ಸೂರಿಲ್ಲ, ತಿನ್ನುವುದಕ್ಕೆ ಕೂಡಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ, ಎಲ್ಲೆಲ್ಲಿಯೂ ಇದ್ದಂತಹ ತಂತ್ರ ಸ್ಥಿತಿ ನಮ್ಮದ್ದು. ಆದರೆ ಧನುಜಾಶನಾಗಿ ಹುಟ್ಟಿದಂತಹ ನೀನು ಇರುವುದಕ್ಕೆ ಸ್ಥಳವನ್ನು ಕೊಟ್ಟೆ, ಮಾಡುವುದಕ್ಕೆ ಉದ್ಯೋಗವನ್ನು ಕೊಟ್ಟೆ, ನಮಗೂ ಒಂದು ಸ್ಥಾನಮಾನವನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಅನ್ನಕ್ಕೆ ಪರದಾಡುತ್ತಿದ್ದಂತಹ ದಾನವರು ಬಂಗಾರದ ಬಟ್ಟಲಿನಲ್ಲಿ ಕ್ಷೀರವನ್ನು ಉಣ್ಣುವಂತಹ ಯೋಗ ಭಾಗ್ಯವನ್ನು ಒದಗಿಸಿದೆ ಪ್ರಭು. ಅಂತಹ ನೀನು ಚನ್ನಮುಂಡರು ಹೇಳಿದಂತಹ ಮಾತನ್ನು ಕೇಳಿ ಪ್ರಮೇಯಾಂತೂ ಮನಸ್ಸಿನ ಶರಕ್ಕೆ ಒಳಗಾಗಿ ನಿನ್ನತನವನ್ನು ಮರೆತು ಕದಂಬವ ವಾಸಿನಿಯಾದಂತಹ ಅವಳನ್ನು ಮದುವೆಯಾಗುತ್ತೇನೆ ಎಂಬ ಹಾಗೆ ಹೊರಟಂತಹ ವಿಷಯವನ್ನು ಕೇಳಿದಾಗ ಯಾಕೆ ಹೀಗೆ ಎಂಬ ಹಾಗೆ ನಮಗೆ ಅರ್ಥವಾಗುವುದಿಲ್ಲ ಪ್ರಭು. ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಬೇಕು ಎಂಬ ಹಾಗೆ ನಮಗೆ ನೀತಿಯ ಮಾತನ್ನು ಹೇಳುತ್ತಿದ್ದವನೇನು. ನಾವು ಮಾಡುವ ಕಾರ್ಯದ ಸಾಧಕ ಬಾಧಕಗಳೇನು ಅನ್ನುವುದನ್ನು ತಿಳಿಯಬೇಕು. ನಮಗೆ ನೀತಿಯ ಮಾತನ್ನು ಹೇಳುತ್ತಿದ್ದಂತಹ ನೀನು ಯಾಕೆ ಈ ರೀತಿಯಾದಂತಹ ಮಕ್ಕಳಾಟಿಕೆ ಮಾಡಿದೆಯೋ ನಮಗಂತೂ ಅರ್ಥವಾಗುವುದಿಲ್ಲ. ಅದರ ಅರ್ಥ ಏನು? ಭ್ರಮೆ. ಕದಂಬವನದಲ್ಲಿ ಒಬ್ಬಳಾಕೆ ಹೆಣ್ಣು ಇದ್ದಾಳೆ ಎಂಬ ಹಾಗೆ ಚನ್ನಮುಂಡರು ಹೇಳಿದರು. ನೀನದನ್ನು ಕೇಳಿದೆ, ಅವಳ ಬಗ್ಗೆ ಆಲೋಚನೆ ಮಾಡಿಲ್ಲ. ಅವಳು ಯಾರು, ಅವಳ ತಂದೆ ತಾಯಿಗಳು ಯಾರು, ಪೂರ್ವಾಪರ ಏನು, ಬಂದದ್ದು ಯಾಕೆ, ಎಲ್ಲಿಂದ ಬಂದಿದ್ದಾಳೆ ಅನ್ನುವುದನ್ನು ವಿವೇಚನೆ ಮಾಡದೆ ಇಂದ್ರಿಯ ಚಾಪಲ್ಯದ ಸಮಾಧಾನಕ್ಕೆ ಬೇಕಾಗಿ ನಿನ್ನ ಮನಸ್ಸನ್ನೇ ಮಾನಿನಿಗೆ ಮಾರುವುದಕ್ಕೆ ಹೊರಟೆ. ಬೇಡ ಪ್ರಭು, ಮನಸ್ಸನ್ನು ಮಾರುವುದಕ್ಕೆ ಹೊರಡಬೇಡ. ಆ ಮನಸ್ಸೇ ನಮ್ಮ ಮಾನಕ್ಕೆ ಮೂಲಭೂತವಾದಂತಹ ವಸ್ತುವಾಗುತ್ತದೆ. ಅದುವೇ ನಮ್ಮನ್ನು ನರಕದಿಂದ ನಾಲ್ಕಕ್ಕೂ, ನಾಲ್ಕದಿಂದ ನರಕಕ್ಕೂ ಬೀಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಯಾವಾಗಲೂ ಬುದ್ಧಿ ನಮ್ಮನ್ನು ಪ್ರಚೋದಿಸಬೇಕು, ಮನಸ್ಸು ಬುದ್ಧಿಯ ಮಾತನ್ನು ಕೇಳಬೇಕು. ಮನಸ್ಸಿನ ಪ್ರಭಾವ, ಬುದ್ಧಿಯ ಬೆಳಕು ಎರಡೂ ಸೇರಿದಾಗ ಜೀವನದಲ್ಲಿ ಚಂದ್ರಕಾಂತಿ ಅನುಭೂತಿ ಉಂಟಾಗುತ್ತದೆ. ಮನ್ಮಥನಾದರೂ ನಿನ್ನಲ್ಲಿ ಕೇಳದೆ ಬಾಣವನ್ನು ಬಿಡುವ ಸ್ಥಿತಿಯಲ್ಲ ಶುಂಭನದ್ದು. ಹಾಗಿರುವಾಗ ಮನ್ಮಥ ಬಾಣ ಬಿಟ್ಟ ಅನ್ನುವುದರ ಅರ್ಥ ಏನು? ನಿನ್ನ ಶೈಥಿಲ್ಯ ಅವನಿಗೂ ಗೊತ್ತಾಯಿತು ಪ್ರಭು. ಅದರಲ್ಲಿಯೂ ಈ ಇಳಿ ವಯಸ್ಸಿನಲ್ಲಿ ಮದುವೆ ಆಗಬೇಕನ್ನುವ ಹಂಬಲ. ಯುವಕನಾದಾಗ ಹೆಣ್ಣಿನ ರೂಪಕ್ಕೆ ಸೋಲಬೇಕಿತ್ತು ನೀನು. ಆವಾಗ ಹೆಣ್ಣಿನ ರೂಪ ನಿನ್ನನ್ನು ಸೆಳೆಯಲಿಲ್ಲ, ಮನಸ್ಸಿನ ಬಾಣ ನಿನಗೆ ಘಾಸಿಗೊಳಿಸಲಿಲ್ಲ. ಆವಾಗ ಪರಮೇಶ್ವರನನ್ನು ಬ್ರಹ್ಮನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿದೆ. ಅಜೇಯವಾದ ವರವನ್ನು ಪಡೆದೆ, ಬ್ರಹ್ಮಚರ್ಯ ವೃತವನ್ನು ಅಖಂಡವಾಗಿ ಪಾಲಿಸಿಕೊಂಡು ಬಂದೆ. ವರ್ತಮಾನ ಕಾಲದಲ್ಲಿ ದಾನವ ಸಮುದಾಯ ಅನ್ನುವಂತಹ ಭದ್ರ ಭವನ ನಿಂತದ್ದು ದಾನವ ಶುಂಭನ ಬ್ರಹ್ಮಚರ್ಯ ವೃತ ಅನ್ನುವಂತಹ ಪಂಚಾಂಗದಲ್ಲಿ ಭವನೇ ಬೀಳುವಂತಹ ಸ್ಥಿತಿ. ನಮ್ಮ ಇಂದ್ರಿಯ ಚಾಪಲ್ಯವನ್ನು ತೀರಿಸುವುದಕ್ಕೆ ನಾವೇ ಸಾಯಬಾರದು ಪ್ರಭು. ಮನುಷ್ಯನಿಗೂ ಪ್ರಾಣಿಗಳಿಗೂ ನಿದ್ರೆ, ಆಹಾರ, ಮೈಥುನ ಸಮಾನವಾಗಿರ್ತದೆ. ಆದ್ರೆ ಪ್ರಾಣಿಗಳಿಗೆ ಇಲ್ಲದೆ ಇದ್ದಂತಹ ವಿಶೇಷವಾದಂತಹ ಜ್ಞಾನ ಶಕ್ತಿಯನ್ನು ದೇವರು ನಮಗೆ ಕೊಟ್ಟ. ಎಲ್ಲಾ ಪ್ರಾಣಿಗಳಿಗೂ ತಲೆ ಮುಂದೆ ಕೊಟ್ಟ, ಮನುಷ್ಯ ಎಂಬ ಪ್ರಾಣಿಗೆ ತಲೆ ಮೇಲೆ ಕೊಟ್ಟ. ಯಾಕೆ? ಮೇಲ್ಮುಖವಾಗಿ ಆಲೋಚನೆ ಮಾಡು, ಧನಾತ್ಮಕವಾಗಿ ಆಲೋಚನೆ ಮಾಡಬೇಕನ್ನುವುದೇ ಅದರ ಧ್ವನಿಯಲ್ವೇ. ನಾವು ಕಾಣ್ತೇವೆ ಕಣ್ಣ ಮುಂದೆ ಕುರಂಗ, ಮಾತಂಗ, ಭೃಂಗ, ಪತಂಗ ಮೀನಗಳು ತಮ್ಮ ಇಂದ್ರಿಯ ಚಾಪಲ್ಯವನ್ನು ತರಿಸುವುದಕ್ಕೆ ಹೋಗಿ ತಮ್ಮನ್ನೇ ತಾವು ಬಲಿ ಕೊಡ್ತವೆ. ಆನೆಯೊಂದು ಕಪ್ಪನ್ನು ತಿನ್ನುವುದಕ್ಕೆ ಹೋಗಿ ಬಂದಿಯಾದ್ರೆ ಜಿಂಕೆಯನ್ನು ಬೇಟೆಗಾರನ ಮರಳತೊನೆಗೆ ಮರಳಾಗುತ್ತದೆ. ಅದೇ ರೀತಿ ಪತಂಗ ಉರಿಯುವ ಬೆಂಕಿ ಚಂದ ಅಂತ ಹತ್ತಿರ ಹೋಗಿ ತನ್ನನ್ನು ತಾನು ಸುಟ್ಟುಕೊಳ್ತದೆ. ಅದೇ ರೀತಿ ಭೃಂಗ ಕೆಂಡ ಸಂಪಿಗೆಯ ಮಧುವನ್ನು ಹೀರುವುದಕ್ಕೆ ಹೋಗಿ ಅದುವೇ ಬಂದಿಯಾಗುತ್ತದೆ. ಮೀನೊಂದು ಗಾಳದ ಮೇಲಿರುವ ನಮಾಂಸದ ಆಸೆಗೆ ತನ್ನ ದೇಹವನ್ನೇ ಚುಚ್ಚಿಸಿಕೊಂಡು ಸಾಯುತ್ತದೆ. ಹಾಗಿರುವಾಗ ಕಣ್ಣ ಮುಂದೆ ಇಂತಹ ನಿದರ್ಶನಗಳಿರುವಾಗ ಹರಿಷಡ್ವರ್ಗಗಳಲ್ಲಿ ಒಂದಾದಂತಹ ಕಾಮಕ್ಕೆ ನಿನ್ನ ದೇಹವನ್ನು ಒಪ್ಪಿಸಿ ಪ್ರಮಯಾಂತು ಕದಂಬವಾಸಿನಿಯನ್ನು ಮದುವೆಯಾಗುವುದಕ್ಕೆ ಹೋದರೆ ಪ್ರಭು, ನೀನು ಕಟ್ಟಿ ಬೆಳೆಸಿದಂತಹ ದಾನವ ಸಮುದಾಯ ನಿನ್ನ ಕಣ್ಣ ಮುಂದೆ ಚೂರ್ಣವಾಗುತ್ತದೆ, ಜೀರ್ಣವಾಗುತ್ತದೆ. ಆ ಕದಂಬವಾಸಿನಿಯ ವಿಷಯ ಬೇಡ. ರಕ್ತ ಬೀಜ, ನಾನು ಬಯಸಿದ್ದು ಓರ್ವಾಕೆ ಸಾಮಾನ್ಯ ತರುಣಿಯನ್ನು ಬಯಸಬಹುದಿತ್ತು, ಆದ್ರೆ ಇವಳದಲ್ಲ. ಮತ್ತೆ ತರುಣಿಯಲ್ಲ ಅವಳ
ಶುಂಭನೇನು ಅಜ್ಞಾನಿಯಲ್ಲ, ಅವಿವೇಕಿಯಲ್ಲ. ನೀನು ಸುಜ್ಞಾನಿ ಪ್ರಭು, ಜ್ಞಾನವಂತನಾದಂತಹ ನೀನು ಯಾಕೆ ಅಜ್ಞಾನಿಯ ಹಾಗೆ ಮಾತಾಡುವೆ ಅನ್ನುವುದೇ ನಮಗೆ ಅರ್ಥವಾಗುವುದಿಲ್ಲ. ಕದಂಬವಾಸಿನಿಯನ್ನು ಬರೇ ತರುಣಿ ಎಂದೆಯ. ಮತ್ತೆ ಚಂಡಮುಂಡರು ಮೃಗಬೇಟೆಗೆ ಹೋದವರು ಕದಂಬ ಕಾನನವನ್ನು ಪ್ರವೇಶ ಮಾಡಿದರು. ಅದು ದೇವಭೂಮಿ, ಅಲ್ಲಿಗೆ ಸಾಮಾನ್ಯರಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ನನ್ನಂತಹ ಎಂಟದೆಯ ಪಂಟರಿಗೂ ಪ್ರವೇಶ ಮಾಡುವುದಕ್ಕೆ ಹೆದರಿಕೆ ಹುಟ್ಟಿಸುವಂತಹ ಕದಂಬವನಕ್ಕೆ ಮನೋವೇಗದ ಬಲಮೆಯಿಂದ ಹೋದರು. ಅಲ್ಲಿರುವಂತಹ ತರುಣಿಯ ಸೌಂದರ್ಯವನ್ನು ಕಂಡರು. ಏನು ಚಂಡಮುಂಡರು ಹೆಣ್ಣುಮಕ್ಕಳನ್ನು ಕಂಡೇ ಇಲ್ವೇ? ಅಲ್ಲ, ಅವರ ರೂಪವನ್ನು ಸೆಳೆಯಲಿಲ್ವೇ? ಇಲ್ಲಿಯವರೆಗೆ ಸೆಳೆಯದೇ ಇದ್ದಂತಹ ರೂಪ ಚಂಡಮುಂಡರನ್ನು ಸೆಳೆಯಿತು ಅನ್ನುವುದರ ಅರ್ಥ ಏನು? ಏನೋ ಅವಳ ಸೌಂದರ್ಯದಲ್ಲಿ ಗೂಢಾರ್ಥ ಇದೆ. ತಾವು ನೋಡಿದಷ್ಟನ್ನೇ ಬಂದು ನಿನ್ನಲ್ಲಿ ಹೇಳಿದರು. ನೀನು ಅವರ ಮಾತನ್ನು ಕೇಳಿದೆ, ಅವಳನ್ನು ನೋಡುವುದಕ್ಕೆ ಮನ ಮಾಡಿದೆ. ಪ್ರಭು, ನೋಡುವುದು ಬೇರೆ, ಕಾಣುವುದು ಬೇರೆ. ನೋಡುವುದಕ್ಕೆ ಭೂತ ಚಕ್ಷುಗಳು ಸಾಕಾಗ್ತದೆ, ಮಾಂಸಾಕ್ಷಿಗಳು ಸಾಕಾಗುತ್ತದೆ. ಆದ್ರೆ ಕಾಣಬೇಕು ಅಂತಾದ್ರೆ ಅಂತರಂಗದ ಕಣ್ಣನ್ನು ತೆರೆಯಬೇಕು ಪ್ರಭು. ಹಾಗಾಗಿ ಭೂತ ಚಕ್ಷುಗಳಿಂದ ಅವಳನ್ನು ನೋಡಬೇಡ, ಅಂತರಂಗದ ಪುಟವನ್ನು ತೆರೆದು ನೋಡು, ಹೃದಯದ ಕಣ್ಣುಗಳಿಂದ ನೋಡು. ಅವಳು ಯಾರು ಅನ್ನುವುದೇ ನಮಗೆ ಅರ್ಥವಾಗುತ್ತದೆ. ಪ್ರಭು, ಎಷ್ಟು ಸಮಯವಾಯಿತು ಕದಂಬವನಕ್ಕೆ ಬಂದು? ಮದುವೆ ಆಗುವ ಉದ್ದೇಶವೇ ಹೌದಂತಾದ್ರೆ ಅವಳಿರಬೇಕಾದ್ದು ಕಾಡಿನಲ್ಲೆಲ್ಲ ನಾಡಿನಲ್ಲಿ ಇರಬೇಕು. ನಿಜ. ಹಾಗಿದ್ರೆ ಅಲ್ಲಿಯೇ ಭೀತಿ ಇಲ್ಲದವಳಿದ್ದಾಳೆ ಅಂತಾದ್ರೆ ಅವಳನ್ನು ತರುಣಿ ಅಂತ ನಾವು ಭಾವಿಸುವುದಕ್ಕಾದ್ರೂ ಹೇಗೆ ಸಾಧ್ಯ? ಅವಳಿಗೆ ಅಶನವನ್ನು ಕೊಟ್ಟದ್ಯಾರು? ಅವಳಿಗೆ ವಸನವನ್ನು ಇಟ್ಟದ್ಯಾರು? ಅವಳಿಗೆ ಆಶ್ರಯವನ್ನು ಕೊಟ್ಟದ್ಯಾರು? ಹೆಣ್ಣೊಬ್ಬಳು ತನ್ನ ಯಾವುದೇ ಆದ್ರೂ ಒಬ್ಬ ಗಂಡಸನ ಆಶ್ರಯವನ್ನು ಬಯಸ್ತಾಳೆ. ಸಣ್ಣ ಪ್ರಾಯದಿಂದ ತಂದೆ ತಾಯಿಗಳು, ಯೌವನದಲ್ಲಿ ತನ್ನ ಪತಿ, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯವನ್ನು ಬಯಸ್ತಾಳೆ. ಇವಳಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ತಂದೆ ತಾಯಿಗಳು ಯಾರು ಅಂತಲೇ ಗೊತ್ತಿಲ್ಲ. ಹಾಗಿದ್ರೆ ಯಾರ ಆಶ್ರಯವೂ ಇಲ್ಲದೆ, ಯಾವುದೇ ಭಯವಿಲ್ಲದೆ ನಿರ್ಭೀತಳಾಗಿ ಕುಳಿತಿದ್ದಾಳೆ. ಆಗ ನಮಗೆ ಸ್ಪಷ್ಟವಾಗುತ್ತದೆ ಅವಳು ತರುಣಿ ಅಲ್ಲ. ಹಾಗಿದ್ರೆ ಯಾರು? ಅವಳ ಆದಿ ಮಾಯೆಯೇ ಇರಬೇಕು. ಆದಿ ಅಂದ್ರೆ ಮೂಲ ಅಂತ ಅರ್ಥ. ಮಾಯ ಅಂತ ಹೇಳಿದ್ರೆ ಕಣ್ಣು ಕಟ್ಟು ಅಂತ ಲೆಕ್ಕ. ರಕ್ಕಸರಾದ ನಮ್ಮಲ್ಲಿರುವುದೇ ಮಾಯ ಪ್ರಭು, ಅದು ಅಧರ್ಮದ ಮಾಯೆ. ಆದ್ರೆ ಈಗ ಕಾಣಿಸಿಕೊಂಡದ್ದು ಧರ್ಮದ ಮಾಯೆ. ಅಕಾರ ಉಕಾರ ಮಕಾರಗಳು ಸೇರಿದಾಗ ಉಂಟಾಗುವಂತಹ ಓಂಕಾರ ಸ್ವರೂಪಿಣಿಯಾದಂತಹ ಅವಳೇ ಆದಿಮಾಯೆ. ತ್ರಿಮೂರ್ತಿಗಳನ್ನು, ತ್ರಿಗುಣಗಳನ್ನು, ತ್ರಿಲೋಕವನ್ನು ಸೃಷ್ಟಿ ಮಾಡಿದವಳು. ಈ ಪ್ರಪಂಚದ ಸ್ಥಾಪನೆಗೆ ಕಾರಣೀಭೂತಳಾದವಳು. ಮನುಷ್ಯನೇ ಮೊದಲಾದ ರಕ್ಕಸರು ಅಟ್ಟಹಾಸ ಮಾಡುವ ಕಾಲಕ್ಕೆ ದೇವತೆಗಳು, ತ್ರಿಮೂರ್ತಿಗಳು ತಮ್ಮ ಅಂತಸತ್ವವನ್ನೇ ಹೊರಗೆಡಹಿದಾಗ ಅದೆಲ್ಲವೂ ಒಂದಾಗಿ ನಾರಿ ರೂಪವನ್ನು ತಾಳಿತು. ಅಷ್ಟಭುಜಿಯಾಯಿತು, ಸಿಂಹವಾಹಿನಿಯಾದಳು. ಸಿಂಹವಾಹಿನಿ ಅಂತ ಅವಳು ಹೋಗುವ ಸಂದರ್ಭಕ್ಕೆ ಅವಳ ಹುಂಕಾರಕ್ಕೆ ಕಡಲೆ ಎತ್ತರ ಬಿತ್ತರವನ್ನು ಕಂಡಿತಂತೆ. ಅವಳ ದೃಷ್ಟಿಯಂಕಾರಕ್ಕೆ ಅಷ್ಟ ದಿಕ್ಕುಗಳೇ ಅಲ್ಲಾಡಿತಂತೆ. ಅವಳ ಪದಹತಿಗೆ ಭೂಮಿಯೇ ಕಂಪನಗೊಂಡಿತ್ತು. ಹಾಗೆ ಹೋದಂತಹ ಅವಳು ದುರುಳ ಮಹಿಷರನ್ನು ವಧಿಸಿ ತ್ರಿದಶರಿಗೆ ತ್ರಿವಿಷ್ಣುವನ್ನು ಕೊಟ್ಟಿದ್ದಾಳೆ. ಪ್ರಕೃತಿಯಲ್ಲಿ ಅನಂತದಲ್ಲಿ ಲೀನವಾಗಿದ್ದಾಳೆ. ಕಾಲಾಂತರಕ್ಕೆ ಹುಟ್ಟಿಕೊಂಡಂತಹ ಶುಂಭಾರಿ ಶುಂಭರು ನೀವು, ನಿಮ್ಮ ಜೊತೆಯಲ್ಲಿ ನಾವು ಕೂಡ ಮಾಡಿದ ಪಂಚಮಹಾಪಾತಕಗಳನ್ನು, ಸ್ವರ್ಗಲೋಕದ ದೇವೇಂದ್ರನ ಪೀಠವನ್ನು ಅಪಹಾರ ಮಾಡಿದ್ದೇವೆ. ನಮ್ಮಿಂದ ಸ್ವತಂತ್ರ ದೇವೇಂದ್ರ ಹರಮರಿಸಿದ್ದಾನೆ ಅಂತ ನಮ್ಮ ಭಾವನೆ ಇಲ್ಲ ಪ್ರಭು. ಕದಂಬವನಕ್ಕೆ ಹೋಗಿದ್ದಾನೆ, ಅಲ್ಲಿಗೆ ಹೋಗಿ ಅವಳನ್ನು ಮತ್ತೊಮ್ಮೆ ಪ್ರತ್ಯಕ್ಷೀಕರಿಸಿದ್ದಾನೆ. ಪಾರ್ವತಿಯ ದೇಹಕೋಶದಲ್ಲಿ ಇದ್ದಂತಹ ಅವಳು ಕೋಶದ ಮದ್ಭೂಯಾಗಿ ಕೌಶಿಕೆ ಎಂಬಂತಹ ಹೆಸರಿನಲ್ಲಿ ಕಾಣಿಸಿಕೊಂಡಿದ್ದಾಳೆ. ತನ್ನದಾದಂತಹ ರೂಪವನ್ನು ಬಲೆಯನ್ನು ಬೀಸಿ ಒಬ್ಬೊಬ್ಬ ರಾಕ್ಷಸರನ್ನು ಕರೆದು ಆ ರೂಪದ ಬಲೆಯಲ್ಲಿ ಸಿಲುಕಿಸಿ ನಮ್ಮವರನ್ನು ಕೊಲ್ಲುವುದಕ್ಕಾಗಿ ಇಲ್ಲಿ ಕುಳಿತಿದ್ದಾಳೆ. ಪ್ರಭು, ಕೇವಲ ಒಬ್ಬಳಾಕೆ ಹೆಣ್ಣಿನ ಸುಖವನ್ನು ಬಯಸುವುದು ಸರಿ, ಸರ್ವೇಶ್ವರಿಯನ್ನು ಬಯಸುವುದು ಅಪರಾಧ ಪ್ರಭು. ರಕ್ತಬೀಜ, ಆಕೆ ಸರ್ವೇಶ್ವರಿ ಅನ್ನುವುದಕ್ಕೆ ನಿನ್ನಲ್ಲಿ ಏನು ಪುರಾವೆ? ಸುಗ್ರೀವ ಪ್ರಕರಣ, ಧೂಮ್ರಾಕ್ಷ ಪ್ರಕರಣ, ಚಂಡಮುಂಡರ ಪ್ರಕರಣ ನಮ್ಮ ಕಣ್ಣ ಮುಂದೆಯೇ ಪ್ರಕರಣ ನಡೆಯುತ್ತದೆ. ಅದನ್ನು ನೋಡಿಯೂ ನಾವು ಇನ್ನು ಹೆಣ್ಣು ಅಂತ ಹೇಳುವುದೇ. ಅವಳು ತರುಣಿ ಅಲ್ಲ. ಹಾಗಾದ್ರೆ ನಾವು ಮಾಡಬೇಕಾಗಿದೆ ಬಿಡು ಮನದ ಮೂರ್ಖತೆಯ, ಬಿಡು 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 ಮನದ ಮೂರ್ಖತೆಯ. ತ್ರೈ ಜಗದೊಡೆದು ಚರಣಕ್ಕೆ ಭಕ್ತಿಯಿಂದಲಿ ಒಡಮಡುತ್ತ ತ್ರೈ ಜಗದೊಡೆದು ಚರಣಕ್ಕೆ ಭಕ್ತಿಯಿಂದಲಿ ಒಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜಪೀಠರ ವರದ ತೆಲದಲ್ಲಿ
ವರದಾತನದಲ್ಲಿ ಪಡೆದು ಸುಖವನ್ನು ಬಾಳು ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳು ಬಿಡು ಮನದ ಮೂರ್ಖತೆಯ ನಾವೆಲ್ಲ ಬಿಂದುಗಳು ಅವಳ ಸಿಂಧೋ ಭೈರವಿ ಅವಳ ಸಿಂಧು ಭೈರವಿ ಬಿಡು ಮನದ ಮೂರ್ಖತೆಯ ಅವಳು ತರುಣಿಯಲ್ಲ ಶ್ರೀದೇವಿ ಇದ್ದಾಳೆ. ಈಗಲಾದ್ರೂ ದೇವಿ ಮಹಾತ್ಮೆ ನನಗೆ ಅರ್ಥವಾಯಿತು ಅಂತ ನಾನು ಭಾವಿಸ್ತೇನೆ. ನಿನಗೆ ಅರ್ಥವಾದ್ರೆ ರಕ್ತ ಬೀಜ ಮಾತಾಡಿದಕ್ಕೆ ಒಂದು ಅರ್ಥ ಬರ್ತದೆ ಪ್ರಭು. ಅವಳು ದೇವಿ ಅಂತ ಗೊತ್ತಾದ ಮೇಲೆ ಇನ್ನೂ ಮೂರ್ಖತೆಯಲ್ಲಿ ನಾವು ಬಾಳುವುದಲ್ಲ. ಬ್ರಹ್ಮದೇವ ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಹೆಣ್ಣಿನ ಸುಖ ಬೇಕುಂದಾದ್ರೆ 3 ಲೋಕದಲ್ಲಿ ನಿನ್ನನ್ನು ಹಂಬಲಿಸುವವರಿದ್ದಾರೆ. ಹೊಣ್ಣು ಬೇಕುಂದಾದ್ರೆ ಕುಬೇರನ ಭಂಡಾರವೇ ಇದೆ. ಭೂಮಿ ಬೇಕುಂದಾದ್ರೆ 14 ಲೋಕವೇ ಇದೆ. ನಮಗೆ ಬೇಕಾದಷ್ಟು ಸಿಕ್ಕಿರುವಾಗ ಇನ್ನೂ ಬೇಕು ಅಂತ ಆಶೆ ಮಾಡುವುದು ಅದು ದುರಾಶೆ, ನಮ್ಮ ಅವನತಿಗೆ ಕಾರಣವಾಗುತ್ತದೆ. ಸರ್ವೇಶ್ವರಿ ನಿನಗೆ ತಾಯಿಯ ಸುಖವನ್ನು ಬಯಸುವುದಕ್ಕೆ ಹೋದ್ರೆ ಎಲ್ಲರೂ ಶುಂಭನನ್ನು ತಾಯಿಗಂಡ ಅಂತ ನಿಂದಿಸಿಯಾರು. ಬಿಡು ಮನದ ಮೂರ್ಖತೆ. ಅವಳು ಶ್ರೀದೇವಿ ಇದ್ದಾಳೆ, ಸಿಂಧುವಾಗಿದ್ದಾಳೆ, ನಾವು ಬಿಂದುವಾಗಿದ್ದೇವೆ. ಅವಳು ಪರ್ವತ ಸದೃಶಳು, ನಾವು ಪ್ರಪಾತದಲ್ಲಿದ್ದೇವೆ. ಸಿಂಧುವನ್ನು ಬಿಂದು ಸೇರುವುದಲ್ಲ, ಬಿಂದು ಸೇರಬೇಕು. ಸಿಂಧು ಬಂದು ಬಿಂದುವನ್ನು ಸೇರುವ ಕ್ರಮ ಇಲ್ಲ. ಬಿಂದುವಾದ ನಾವು ಆ ಸಿಂಧುವಿನಲ್ಲಿ ಸೇರಬೇಕು ಅಂತಾದ್ರೆ ಅವಳ ಕೈ ಹಿಡಿಯುವುದರ ಬದಲು ಕಾಲೇ ವಿಕ್ರಮದ ಮಾತುಗಳನ್ನೇ ಆಡ್ತಿ ಎಂಬುದಾಗಿ ಭಾವಿಸಿದ್ರೆ ಬಂಡುತನದ ಆತನ ಮಾತನ್ನು ನನ್ನ ಮುಂದೆ ಆಡ್ತಾ ಇದ್ಯಾ? ಬಂಡುತನವಾಯ್ತೆ. ಮತ್ತೆ ಇದೇನು? ಈಗ ನಾನು ಯಾರು, ನಾನು ಮಾಡಿದ ಸಾಧನೆ ಏನು ಎಂಬುದಾಗಿ ನಿನಗೆ ಅರ್ಥವಾಗಲಿಲ್ವಾ? ಆ ಸಾಧನೆ ಮಣ್ಣಾಗಬಾರದು ಅಂತ ಎಚ್ಚರಿಕೆ. ನನ್ನದಂತ ಪರಾಕ್ರದ ಮೂಲಕವಾಗಿ 3 ಲೋಕವನ್ನೇ ಗಡಗಡನೆ ನಡುಗಿಸಿದವ ಈ ಶುಂಭ. ಆ 3 ಲೋಕವನ್ನು ಸೃಷ್ಟಿ ಮಾಡಿದವಳು ಜಗದಂಬ. ಆಕೆ ಮುಂದೆ ಹುಂಬನಾಗುವುದಕ್ಕಿರುವವನಲ್ಲ, ಅದಾಗೆ ಶುಂಭನಾಗಿ ಬದುಕಬೇಕು ಅನ್ನುವುದಕ್ಕೆ ಈ ನೀತಿ. ಈಗ ವಿಕ್ರಮಿಯಾಗಿ ನಿನಗೊಂದು ಮಾತನ್ನಕ್ಕೆ ಹೇಳ್ತೇನೆ. ಪ್ರಾಣ ಭಯ ನಿನಗೆ ಇರುವುದೇ ಹೌದು ಅಂತಾದ್ರೆ ಅರಮನೆಯಲ್ಲೇ ಇರಬಹುದು, ಇಲ್ಲ ಅಂತಾದ್ರೆ ನನ್ನ ಜೊತೆ ವಿಕ್ರಮಿಯಾಗಿ ಬರುವುದಾದ್ರೆ ಬರಬಹುದು. ಅಂಜು ಬುರುಕ ರಣ ಹೇಳಿ ದಾನವರ ಬದುಕಿಗೆ ನೀತಿ ಆಡಿದ್ರೆ ರಣ ಹೇಳಿ ಎಂದೆಯ ಇನಿತೀರೆ ನಿನ್ನಯ ಮನ ಅನುಮಾನ ಬೇಡ. ಕೋಟಿ ವೈದ್ಯರ ಹರಿಶಂಕರಾತ್ಮಗಳ ಬಂದವರಿಗಿರುವ ಕದಂಬವನದಲ್ಲಿ ಕಂಡು ದೇವಿಯ ಗಾಢಾಂಧಕಾರದಿಂದ ಕೂಡಿರಬೇಕಾದಂತಹ ಕದಂಬವನ ಏನಿದು ಕೋಟಿ ಸೂರ್ಯನ ಪ್ರಭೆಯಿಂದ ರಾರಾಜಿಸುತ್ತಿದೆ. ವನ ವನಿತೆ ವಾಸಂತಿಕೆಯಾಗಿ ಮೆರೆಯುತ್ತಿದ್ದಾಳೆ. ಪರಸ್ಪರ ವೈರ ಭಾವದಲ್ಲಿರಬೇಕಾದ ಖಗಾಮೃಗಗಳು ಎಲ್ಲ
ಎಲ್ಲವೂ ಸಹೋದರಿಯ ಭಾವದಲ್ಲಿ ನರ್ತಿಸುತ್ತಿದೆ. ಆನೆಗೀರಿಡುವುದಿಲ್ಲ, ಸಿಂಹ ಗರ್ಜಿಸುವುದಿಲ್ಲ. ಮುಳ್ಳಿನ ಮರದಲ್ಲಿಯೂ ಸುವಾಸನೆ ಬೀರುವ ಸುಮಗಳು. ಯಾಕೆ ಪರಿವರ್ತನೆ? ಇದು ದೇವಿ ಮಹಾತ್ಮೆ. ಅದನ್ನು ಕಣ್ಣಾರೆ ಕಂಡ್ರೆ, ಕಿವಿಯಾರೆ ಕೇಳಿದ್ರೆ ಮಾತ್ರ ಅರ್ಥವಾಗುವುದು. ಬಂದ ಜಾಗ ಸರಿಯಾಗಿದೆ. ಕದಂಬವನ ಮೊದಲಿನ ಕದಂಬವನವಲ್ಲ, ಮೆರವ ಕದಂಬವನವಾಗಿದೆ. ಹಾಗಿದ್ರೆ ಶ್ರೀದೇವಿ ಇಲ್ಲೇ ಇರಬೇಕಲ್ಲ. ಹೌದು, ಕರುಣಾನಂದಕರವಾಗಿ ಕೇಳುತ್ತಿದೆ ವೀಣಾವಾದನ. ನಮಗೆ ನೋಡುವ ಭಾಗ್ಯ ಉಂಟುಂತಾದರೆ ಖಂಡಿತ ದರ್ಶನ ಸಿಗುತ್ತದೆ. ಆ ಸ್ವರವನ್ನೇ ಹಿಡಿದು ಸ್ವಲ್ಪ ಮುಂದುವರಿಯುವ. ಕುಳಿತ ಶಿವೆಯನು ನೋಡಿದನು. ಕರುವಲಿ ಕುಳಿತ ಶಿವೆಯನು ನೋಡಿದನು. ಆಡಿದನು ತನ್ನೊಳಗೆ, ಆಡಿದನು ತನ್ನೊಳಗೆ, ಇವಳನು ತಿಳಿಯ ತಿಳಿತಾಯ್ತೆ. ಆಡಿದನು ತನ್ನೊಳಗೆ, ಇವಳನು ತಿಳಿಯ ತಿಳಿತಾಯ್ತೆ. ಮಾಡಲೇ ನಿನ್ನ ಕಥ ಶುಂಭನ ಕೂಡೆ ಆಶೆಯಗೈದು ಬಂದಿಗೆ. ಮಾಡಲೇ ನಿನ್ನ ಕಥ ಶುಂಭನ ಕೂಡೆ ಆಶೆಯಗೈದು ಬಂದಿಗೆ. ಕೇಳು ಇವಳಿಂಬದ್ಧ, ಕೇಳು ಇವಳಿಂಬದ್ಧ. ಆದರೂ ನುಡಿಸಿದಬೇ, ನುಡಿಸಿದಬೇ, ನುಡಿಸಿದಬೇ ನಿರುತ. ನೋಡಿದರು ಕಲಿವಂತ ಬೀಜನು, ಗಾಢ ಗರ್ವದಿ ಕುಳಿತ ಶಿವೆಯನು ನೋಡಿದನು. ಆಡಿದನು, ಆಡಿದನು, ನೋಡಿದನು. ಜಯ 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 या सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु शक्तिरूपेण संस्थिता नमस्तस्यै 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 नमो नमः जय 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 जय
ಜಯ ಜಯ ಶುಂಭನಿಂದ ಅಣತಿಯನ್ನು ಪಡೆದು ಕೋಟಿ ಸಂಖ್ಯೆಯ ದೈತ್ಯರನ್ನು ಸೇರಿಸಿಕೊಂಡು ರಥಾರೋಹಿಯಾಗಿ ಕದಂಬವನವನ್ನು ಪ್ರವೇಶ ಮಾಡಿದೆ. ಕದಂಬವನವನ್ನು ಪ್ರವೇಶ ಮಾಡಿ ಕದಂಬವಾಸಿನಿಯನ್ನು ಕಂಡದೇ ತಡ ನಾ ಯಾಕೆ ಬಂದಿದ್ದೇನೆ ಅನ್ನುವ ಅರಿವೇ ನಮಗಿಲ್ಲದೆ ಹೋಯಿತು. ಕೈಯಲ್ಲಿರುವ ಕರವಾಡ ಅಯೋಚಿತವಾಗಿ ನೆಲ ಸೇರಿತು. ನನ್ನ ಉಭಯ ಕರಗಳು ಅಯೋಚಿತವಾಗಿ ಸಂಧಿಸಲ್ಪಟ್ಟವು. ಬಾಯಿಗಳಲ್ಲಿ ಜಯ 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 ಅನ್ನುವಂತಹ ಉದ್ಗಾರ ಬಂತು. ಹಾಗಿದ್ರೆ ನಾನು ಅವನು ಎಣಿಸದೆ ನನ್ನಲ್ಲಿ ಭಕ್ತಿ ಭಾವ ತುಂಬಬೇಕು ಅಂತಾದ್ರೆ ಇವಳನ್ನು ಶ್ರೀದೇವಿ ಅಲ್ಲದೆ ಮತ್ತೆ ನಾವು ಹೇಗೆ ಎಂಬುದಾಗಿ ಕರೆಯಬೇಕು. ನೋಡಿದನು ಕಲಿ ರಕ್ತ ಬೀಜ ಎಂಬ ಹಾಗೆ ಶ್ರೀದೇವಿ ಹೇಳುವ ಹಾಗುಂಟು ಇಲ್ಲಿಯ ಪರಿಸ್ಥಿತಿ. ಚಂಡಮುಂಡರ ರುಂಡ ಒಂದು ಕಡೆಯಲ್ಲಿ ಆದ್ರೆ ಧೂಮ್ರಾಕ್ಷನ ಭಸ್ಮ ಮತ್ತೊಂದು ಕಡೆ, ಅವರ ಜೊತೆಯಾಗಿ ಬಂದ 60,000 ಮಂದಿ ರಕ್ಕಸರ ಕಳೇಬರ ಇನ್ನೊಂದು ಕಡೆ. ಅದನ್ನೆಲ್ಲ ಮಾಡಿ ಇನ್ನು ಯಾರಿದ್ದಾರೆ ಎಂಬ ಹಾಗೆ ಗಾಢ ಗರ್ವದಲ್ಲಿ ಕುಣಿತ ಈ ಶಿವೆಯನ್ನು ನೋಡಿದ ಮೇಲೆಯೂ ಇವಳನ್ನು ಜಗಜ್ಜನೆ ಅಲ್ಲದೆ ಮತ್ತೇನೆ ನಲೆ. ಅಪ್ಪ ಆದ ಕಾರಣತನಾಗಿ ಮುಖವನ್ನು ನೋಡಿದರೆ ಒಮ್ಮೆ ಚಂದ್ರಮನ ತಂಪು, ಮತ್ತೊಮ್ಮೆ ಸೂರ್ಯನ ಬಿಸುವು. ಒಂದೇ ಮುಖದಲ್ಲಿ ಎರಡು ಗುಣಗಳು ಹೇಗೆ? ಶರಣಾದವರಿಗೆ ತಂಪನ್ನು ಕೊಡುವವಳು, ಮುನಿದವರನ್ನು ಸುಟ್ಟು ಬಿಡುವವಳು ನಾನು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ತಂದೆ ತಾಯಿಗಳು ಯಾರು ಅಂತಲೇ ಗೊತ್ತಿಲ್ಲದ ಇವಳಿಗೆ ಚಿನ್ನದ ಉಯ್ಯಾಲೆಯನ್ನು ಕಟ್ಟಿಕೊಟ್ಟದ್ದು ಯಾಕೆ? ಯಾರು ಅಂತ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಭಾಗವತೋತ್ತಮರು ಹಾಡುವುದನ್ನು ನಾವು ಕೇಳ್ತೇವೆ. ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ, ಕ್ಷುಧಾರೂಪೇಣ ಸಂಸ್ಥಿತ, ನಿದ್ರಾ ರೂಪೇಣ ಸಂಸ್ಥಿತ. ಅಂದ್ರೆ ನಮ್ಮ ದೇಹದಲ್ಲಿ ಯಾವ ಅವಸ್ಥೆಗಳು ಏರ್ಪಟ್ಟರು ಅಲ್ಲ, ನಮಗೆ ಸಂಪತ್ತಾಗ್ಲಿ ವಿದ್ಯೆಯಾಗ್ಲಿ ಶಕ್ತಿಯಾಗ್ಲಿ ಬರುವುದು ಇವಳ ದೆಸೆಯಿಂದ. ನಮಸ್ತಸ್ಸೈ 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 ನಮೋ ನಮಃ. ನಮಗೆ ಎಲ್ಲವನ್ನು ಕೊಡುವ ಇವಳಿಗೆ ನಾವು ಕೊಡ್ಲಿಕ್ಕುಂಟ? ಭಕ್ತರಾದ ನಾವು ಕೊಡಬೇಕಾದದ್ದು ಭಕ್ತಿ ಮಾತ್ರ. ಭಕ್ತಿಯಿಂದ ದೇವಿ ಮಹಾತ್ಮೆಯನ್ನು ಕೇಳಬೇಕು, ಅದುವೇ ನಾವು ಮಾಡಬೇಕಾದ ಕೆಲಸ. ಆಗಿರುವಾಗ ಇವಳನ್ನು ಅರಿಯದೆ ಶುಂಭ ಮದುವೆ ಆಗಬೇಕು ಎಂಬ ಹಾಗೆ ಬಯಸಿದನಲ್ಲ. ನಾವೇನು ಮಾಡುವ? ನಮಗೆ ಒಡೆಯನ ಆಜ್ಞೆ ಇಷ್ಟು ಮಾಡಬೇಕು ಅಂತ. ಇವಳನ್ನು ಕೆಳಕಿದ್ರೆ ಕೇಳು ನಿಶ್ಚಯ, ಸಾವು ನಿಶ್ಚಯ. ರಕ್ತ ಬೀಜ ಸತ್ರು ತೊಂದರೆ ಇಲ್ಲ, ಅವ ಉಳಿಬೇಕು ಶುಂಭ. ಅವ ಒಬ್ಬನೇ ಇರುವುದು ನಮ್ಮಲ್ಲಿ, ಅವ ಉಳಿಬೇಕು ಅಂತಾದ್ರೆ ಇವಳಲ್ಲಿ ಶಕ್ತಿ ಅಲ್ಲ, ಭಕ್ತಿಯಿಂದ ಮಾತಾಡಿ. ಏಣಾಕನಿಭವಕ್ರೇ ನೀನೆಲೆಗೆ ಏಣಾಕನಿಭವಕ್ರೇ ಏಣಾಕನಿಭವಕ್ರೇ ನೀನೆಲೆಗೆ ಬಯಸಿದರೆ ಶುಂಭದಾನವ ಬಯಸಿದರೆ ಸಾನುರಾಗ ವರಿಬರೆ ಸಾನುರಾಗ ವರಿಬರೆ ಶೌರ್ಯವಿದ್ದರೆ ಚೂಡಿಯ ಬಯಸಿದೆ ಸಾನುರಾಗಲಿ ವರಿಬರೆ ಶೌರ್ಯವಿದ್ದರೆ ಏಣಾಕನಿಭವಕ್ರೇ ನೀನೆಲೆಗೆ
ಛತ್ರಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಅಮ್ಮ ಪಾದ ಕಾಣತನಾಗಿದ್ದೇನೆ. ಶುಂಭನ ಮಾತ್ಯ ರಕ್ತಬೀಜ ನಾಮಾಂಕಿತ ನಾನು. ಒಡೆಯನಾಜ್ಞೆಯನ್ನೇ ಹೊತ್ತು ಬಂದವ. ಮೃಗಬೇಟೆಗೆ ಬಂದ ಚಂಡಮುಂಡರು ನಿನ್ನ ಚೆಲುವನ್ನು ಕಂಡು ಏನಾಂಕನಿ ಭವಕ್ತರೆಯಾದಂತಹ ನಿನ್ನ ರೂಪವನ್ನು ಶುಂಭನಲ್ಲಿ ವರ್ಣಿಸಿದಾಗ ಅಖಂಡ ಬ್ರಹ್ಮಚಾರ್ಯ ವೃತವನ್ನು ಪಾಲಿಸುತ್ತಿದ್ದಂತಹ ಶುಂಭನಿಗೆ ನಿನ್ನನ್ನು ಮದುವೆ ಆಗಬೇಕು ಅನ್ನುವಂತಹ ಬಯಕೆ ಹುಟ್ಟಿತು. ಹಾಗಾಗಿಯೇ ಶುಂಭ ನಿನ್ನನ್ನು ಬಯಸಿದ, ದಾನವಾಗಿ ಬಯಸಿದ. ಸುಗ್ರೀವನನ್ನು ಸಂಧಾನಕ್ಕೆ ಕಳುಹಿಸಿದ. ಸಂಧಾನ ಮುರಿದೆ. ಬಾಲ್ಯದವಳು ಗೈದಿರ್ಪೆ ಪಣ, ಕತ್ತೇ ಕಾಳಗದಲ್ಲಿ ಗೆದ್ದವರನ್ನು ಮದುವೆ ಆಗುತ್ತೇನೆ. ಆವಾಗ ಶುಂಭನಿಗೆ ರೋಷ ಹುಟ್ಟಿತು. ಬಂದ ಧೂಮ್ರಾಕ್ಷ ಸುಟ್ಟು ಬಿಟ್ಟಿಯಂತೆ. ಚಂಡಮುಂಡರ ರುಂಡವನ್ನು ಭದ್ರಕಾಳಿಯಾಗಿ ಕೊಂಡೆಯಂತೆ. ಅಮ್ಮ, ಕ್ಷಣದಿಂದ ಕ್ಷಣಕ್ಕೆ ಬೇರೆ ಬೇರೆ ರೂಪವನ್ನು ಹೊಂದುವ ನಿನ್ನನ್ನು ಹೇಗೆ ತರುಣಿ ಎನ್ನಲಿ? ಹಾಗಂತ ತರುಣಿ ಅಲ್ಲ ಅಂತ ಹೇಳೋಣವೇ? ಈ ರೂಪ ಯಾಕೆ? ದೇವಿಗೆ ನಿಜವಾದ ರೂಪ ಇಲ್ಲ, ಆಕಾರ ಇಲ್ಲ, ಗುಣವಿಲ್ಲ. ಹಾಗಿದ್ರೆ ಒಂದು ರೂಪ ಧರಿಸಿ ಕುಳಿತಿದ್ದಾದ್ರೆ ನಿನ್ನನ್ನು ಸಾಮಾನ್ಯ ಹೆಣ್ಣಿನ ಸಾಲಿನಲ್ಲಿ ಸೇರಿಸಿದರೆ ಶುಂಭ ಯಾವುದರಲ್ಲಿಯೂ ಕಡಿಮೆ ಇಲ್ಲ ತಾಯಿ. ಸ್ವರ್ಗಲೋಕದಲ್ಲಿ ದೇವತೆಗಳ ಜೊತೆಯಲ್ಲಿ ಹವಿರ್ ಭೋಜನ. ಪಂಚಭೂತಗಳಲ್ಲಿ 4 ತತ್ವಗಳು ಈಗಾಗಲೇ ಸ್ವಾಧೀನವಾಗಿದೆ. ಆಕಾಶ ತತ್ವವಾದಂತಹ ನೀನು ಶುಂಭನನ್ನು ಬಂದು ಸೇರಿದರೆ ಅದು ಕೂಡ ಪೂರ್ತಿಯಾಗುತ್ತದೆ. ಲತೆ, ವನಿತೆ, ಕವಿತೆ ಇದಕ್ಕೆ ರಾಜಾಶ್ರಯ ಬೇಕು. ಹಾಗಾಗಿ ಗಂಡಿಗೊಬ್ಬ ಹೆಣ್ಣು, ಹೆಣ್ಣಿಗೊಬ್ಬ ಗಂಡು. ಇದು ಪ್ರಕೃತಿ ಸಹಜ. ಪ್ರಕೃತಿಯನ್ನು ಮೀರಿದ್ರೆ ಅದು ವಿಕೃತಿ ಆಗುತ್ತದೆ, ಸಂಸ್ಕೃತಿ ಆಗುವುದಿಲ್ಲ. ಹಾಗಾಗಿ ಸಂಸ್ಕೃತಿಗೆ ಬೇಕಾಗಿ ನಿನ್ನಲ್ಲಿ ಹೇಳುವುದು, 3 ಲೋಕದ ಒಡೆಯನಾದ ಶುಂಭನನ್ನು ವರಿಸುವುದಕ್ಕೆ ಇಳಿದು ಬಾ, ಇಳಿದು ಬಾ. ರಕ್ತಬೀಜ ಓ, ಭಕ್ತಿಯ ಪಥವೇ ಭೂಷಣವಾಗುವುದಿಲ್ಲ. ಆಗುದಿಲ್ವ? ಭಕ್ತಿ ಒಳ್ಳೆದಾಗ್ಲಿಲ್ವಾ? ಸ್ವೀಕಾರವಾದುದಲ್ಲ. ನನ್ನ ಭಕ್ತಿಯನ್ನು ಸ್ವೀಕರಿಸಬೇಕಮ್ಮ. ಆಗುವುದಿಲ್ಲ. ಲತೆಗೆ ಮಾಮರವೇ ಆಸರೆ ಹೊರತು ಹೊಂಗಾರೆ ಮರ ಅಲ್ಲವಲ್ಲ. ಅಯ್ಯೋ, ಶುಂಭ ಹೊಂಗಾರೆ ಅಲ್ಲ, ಶ್ರೀಗಂಧ. ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ಲ. ರಕ್ತ ತೆಗೆದು ತೇದಾಗ ಪರಿಮಳ ಬರುವುದಿಲ್ಲ. ತೇದಿದ್ದೇನೆ ನೋಡು. ತೇದು ಹಿಂದಿಂದೆಲ್ಲ ಹೋಗಿದೆ, ಸ್ವಲ್ಪ ಮುಂದೆ ಮುಂದೆ ಕಾಣ್ತಾ ಉಂಟು. ಅದನ್ನು ಹೋಗ್ಲಿಕ್ಕೆ ಬಿಡಬೇಡ. ಅವರು ಬರಲಿ. ಯಾರು? ಅವ ಮೊದಲು ಬರುವ ಕ್ರಮ ಇಲ್ಲ, ನಿಶ್ಚಯಕ್ಕೆ ಬಂದ. ನಿಶ್ಚಯ ಮುರಿದಿದ್ದೇನೆ. ಈಗ ಆತನೇ ಬರಲಿ ಅಂತ ಆಡಿದ್ರು ಬರುವುದಿಲ್ಲ ಅಂತ ಆದ್ರೆ ಅರ್ಥ ಏನು ಬಲ್ಲೆಯ? ಅವ ಒಡೆಯ ಅಂತ ಅರ್ಥ. ಒಡೆಯ ಅಂತ ಅರ್ಥ ಅಲ್ಲ, ಷಂಡ. ಸ್ವಲ್ಪ ನೀನು ರಣ ಹೇಳಿ. ಕಾರಣದಿಂದ ತನ್ನಯ್ಯ ಸಪ್ತ ಮಾತೃಕೆಯರು ಸರಾಗದಲ್ಲಿ ಈ ತೃಣನೆ ಹೋರಾಡುತ್ತಾ ಇದ್ದ ಹಾಗೆ ದೇಹಕ್ಕೆ ಏನು ಆಯಾಸ? ದೇಹವನ್ನು ಆಲೋಕಿಸಿ ಸಪ್ತ ಮಾತೃಕೆ ಶೋಣಿತ ಜನಪದ ಸೋಂಕಿದರೆ ದೈತ್ಯರು ಕೋಟಿ ಯುದ್ಧ ಮಾಡುವಾಗ ನನ್ನ ತಲೆಗೆ ಹೊಡೆದರಲ್ಲ ಇಂದ್ರಾಣಿ. ಹಣೆ ಒಡೆದಿದ್ದೆ, ರಕ್ತ ಸೋರುತ್ತಿದೆ, ಒತ್ತಿ ಹಿಡಿದಿದ್ದೇನೆ. ಬ್ರಹ್ಮದೇವರ ವರ, ನನ್ನ ಒಂದು ಬಿಂದು ರಕ್ತಕ್ಕೆ ಕೋಟಿ ಸಂಖ್ಯೆಯ ದೈತ್ಯರು ಹುಟ್ಟುತ್ತಾರೆ.
ತೆರದಿ ತರಿಗುವರೈತೆ ಧರಿಸಿ ಘೋರಾಕಾರ ಮೇಲೆ ಮನಸರಿಯ ಚಾಚಿ ಹೀರಿ ರಕ್ತವರೆಲ್ಲವರು ಬೀಜನ ರಕ್ತದಿಂದ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬೀಜಾದಿಗಳ ಉತ್ಪನ್ನ ಬೀಜಾದಿಗಳ ಪಾನಕ್ಕೆ ಬೇಕಾಗಿ ನೀಳವಾದಂತಹ ರಸನೆಯನ್ನು ಚಾಚಿ ರಕ್ತ ಧರ್ಮಗೂ ಧರ್ಮದೈವ ಒಂದು ಮಲ್ಪೌಂಡೆ ಹಲವಾರು ಕೋಟಿ ಕೆಲವಾರು ಮುಂಚೆ ನಿರ್ಮಾಣ ಮಲ್ಪೌಂದು ಯಾವ ಕಲಿಗಿಡ ಯಾವ ಗುರ್ತು ಈ ಮಣ್ಣಿಗೆ ಬಲ್ತು ಮುಷ್ಟ ಊರ್ದಿ ಅನ್ನಗೆ ಗೋಚಾರಕ ತಿಕ್ಕಂದು ಅಚ್ಚೆತ್ತಿ ಸತ್ಯ ತಮಿಳು ತಮ್ಮಲೈನ ಸತ್ಯ ಅಪ್ಪಪ್ಪನ ಸತ್ಯ ಗೋಡೆ ಮುಟ್ಟ ಒಂಜಿ ಚಾವಡಿರು ಒಂಜಿಗೆಂಡೆ ನೀರು ಒಂಜಿನಂದಾಳ ಬತ್ತವೊಂದು ನೆತ್ತಿನ ಒಪ್ಕೊಂಡೆ ಬಂಡಿ ಬಾತರ ಬಲಿಪೌಂಡೆ ಪಾಡಿ ಬಿತ್ತಿನ ಗೋಲ್ಪಣ ಮಯ ಅದು ಅಂದುಲ್ಲೆ ಕೇಳಿ ಮಾನ ಕಡಪೈ ಕೈಲಿ ದೀಪ ಸುತ್ತಿ ರೂಪಾಯಿನ ಬತ್ತ ಎಡೆರು ರೂಪಾಯಿ ಕೈ ಪಾಯ ಶುದ್ಧ ಮುದ್ರಿಕೆಡೆ ಅನೇಕ ತರಿತ ಹೆಚ್ಚು ಕಮ್ಮಿ ಲೋಪದೋಷ ಪೂ ಭಾಗವತರೆ ಅಂಚಿನ ಹೆಚ್ಚು ಕಮ್ಮಿ ಲೋಪದೋಷ ಇತ್ತನಲ್ಲ ಮಿತ್ತು ಸ್ವಾಮಿನ ಒಂದಾನ ಅಲ್ತೊಂಡೆ ತೀರ್ಥಭೂಮಿ ತಾಯಿನ ಒಂದಾನ ಅಲ್ತೊಂಡೆ ಭಾಗವತರೆ ಯಾನು ನಾಯಿನ ಅಂಚಿನಗಳಿಗೆ ವಿಷನಾಮೃತನ ಮಾಪನ ಲೋಪನ ದೋಷನಾನ್ಪುರ ತೆರಿವೆ ಆವಡು ಭಾಗವತರೆ ಪೆಟ್ಟೆ ಮದಿಪು ವಿಷಯತ್ತಿನ ಗರುಡ ದೇವರನ ಬಾಯಿಗ ಆಹ್ವಾನ ಮಲ್ಪೊಂದ್ಲ ಅಮೃತ ಇತ್ತನ ಮಣ್ಣಿಗೆ ಒದಗಾತು ಕೊರ್ಲ ಅಂದ ಪ್ರಾರ್ಥನೆ ಎತ್ತಿ ಇನಿತ ಸೇವೆ ಕೊರ್ನಕುಲು ಅರ್ಪಿತ ವಸಂತ ಕೋಟೆ ಮುಗ್ಲತ್ತೆ ಭಾರಿ ಪೊರ್ಲದ ಸೇವೆ ಭಕ್ತರೆ ಭಾರಿ ಪೊರ್ಲದ ಸೇವೆ ಮೇಲು ಕಾಲುಗಳು ಇಂಚೇನೆ ಸೇವೆ ಕೊರೊಂದು ಮೇಲೆ ಅಪ್ಪನಿಕಲ ಬೆರಿಸಾಯ ನಂದ ಪ್ರಸಾದ ಹೊತ್ತು ಹಿರೇಡ್ ದೇಶರು ಮಲ್ಪುಗ ಭಾರಿ ಎತ್ತರ ಮೇತ ಪೀಠೋಡು ಕುಲ್ದು ಮೇರೆ ಒಂದಲ್ಲ ರಂದ ಭಾಗವತರೆ ಕೆಲವು ಪದ ಬಂಡರು ಭಾರಿ ರಾಗವಡ ಪದ ಅಂಡರು ಅವಡ ಭಾಗವತರೆ ಇಂಚೇನೆ ಪದವಡ ಮೇಲೆ ಅಪ್ಪೆಲ್ಲರಿಗೆ ಮೊದಲಗಾರೆ ಒಂಜಿ ಕೋಟಿ ಆಯ್ತು ಒಂಜರ ಗೋಲ್ಡ್ ಬೊಟ್ಟಿಯಾರೆ ಮೇಲು ಕಾಲಕ್ಕೂ ಒಂಜರ ಗೋಲ್ಡ್ ನಾಲೇನು ಕೊಟ್ಟ ಒಳಗೆ ಯಾನು ಮಾಡಿ ಪಾದು ಕೊಡ್ತಾರೆ ಮೊದಲಗಾರೆ ಒಂಜಿ ಬುಡಕ್ಕೆ ಯಾವ ಜಿಂದ ಅಡ್ಡಾಡು ಬುಡಕ್ಕೆ ನೋಡ್ತಾರೆ ಮೇಲು ಕಾಲಕ್ಕೂ ನಾಲೇಕ್ಕೆ ನೋಡ್ತಾರೆ ಯಾನು ಮಾಡಿ ಪಾದು ಕೊಡ್ತಾರೆ ಸೊ ಬಂಜಿಸು ತಡೆಯರೆ
ಈ ಕಾಲವು ಬಂಡವು ಬಕ ಮೇಲ್ಕಾಲವು ಪ್ರೇತ ದುಃಖ ಆಡು ಬಾರಿ ಮಲ್ಲ ಸಭೆ ಕೋಡೆ ರಾತ್ರಿ ಒಂದ ಸುಖ ಮಾತ್ರ ನಾನದೆ ಇದ್ದತ್ವಲಿಗೆ ಸುಗ್ಗಿ ತಗೊಂಡ ಗುರಿ ಬರ್ಲ ಕಲ್ಪ ಕೆಲವು ಅನಿಸಿದ ಓ ಈ ಪುಡೆಟ್ಟು ಬೊಲ್ಲನೆ ಹೋಯ್ತು ನಾನು ಪೂರ್ವಕ್ಕೆ ಒಂದು ಓತ ದಾನೆ ಭಕ್ತರು ಭಾರಿ ಬುದ್ಧಿವಂತರ ಎತ್ತೀರಿ ಇತ್ತ ಬುದ್ಧಿವಂತಿಗೆ ಎಟ್ಟಪ್ಪ ಅತಿ ಬುದ್ಧಿವಂತಿಗೆ ಎತ್ತತಿ ಇತ್ತದಾನೆ ಕಾರ್ಯಕ್ರಮ ಅಂದ್ ಗೊತ್ತಾಂಡೆ ಓರ್ಲು ಬತ್ತೀರಿ ಪೂರ ಸಜ್ಜಾದೊಂದು ಸರಿ ಬೂಸಿ ಹುಟ್ಟೀರಿ ಅಪ್ಪೆನ ಇಂದುಲ ಪೂಜೆಲಾಂಡೆ ಒಣಸುಲಾಂಡೆ ನನ್ನ ಪನಿ ಇತ್ತ ಶಾಸ್ತ್ರದ ಕಾಟ ತೂಕ ಒಂತ ಗುಲ್ಲೇರು ತೂ ಏರು ಬಲ್ತೇರು ನನ್ನ ನಿದ್ರೆ వచ్చ ಅಂಚ ಬಲ್ತೇರು ಜ್ಞಾನ ಬಿಡುವೇನ పోయినంచిన పొర్తుకు మజ బుడిపది ఇస్తాడ రాసి రాసి పిజినాదలకదు తుచ్చు అట్లి ఎంచిన ఓ పిజినావుడు అలే ఇరే ಗೊತ್ತನು ಕಣ್ಣುಗ ತೋಜರಲ್ಲಿ ಹುಲ್ಲೆ ಮುಟ್ಟಲ್ಲ ಕುಡ್ಚೋಂದೆ ಗುಳ್ಳೋಡು ಅವಡ ಭಾಗ ಆತರ ಇತ್ತಿನ ಗುಲ್ಲೆ ಪೋಯಿನ ಗುಲ್ವತ್ತೆ ಇತ್ತಿನ ಕೆಟ್ಟ ಬಾತರ ಭಕ್ತರ ಹೋಗೊಲ್ಲೆ ಮಾತಾ ಇಜ್ಜರಿಂದ ಗೊತ್ತಾಯಿರಲ್ಲ ಆತ ಮಾತಾಡ್ಬೋಡು ಭಕ್ತರ ಇಂಚೇನ ಅಪ್ಪನ ಸೇವೆಂದು ಒಂದು ಒತ್ತಡ ಮೇಲೆ ಕಾಲಗಳು ಅಪ್ಪಲ್ಲಾಲ್ಗೆ ಪನ್ಪಂದಿರ್ತೆ ಭಾಗವತಾರೆ ಕುಂಚೋಡಿತ್ತಿನ ಮರಿ ಕುಂಚೋಗೆ ಸೇರೋಣಂತೆ ಸಂಧಿಯ ಕಾದು ಗೆಲುವನ್ನು ಹೊಂದುವೆನು ಯಶಸಾದಿ ಪಡೆ ಗುರು ಶೂರರಂಗ ಪಡೆವೆ ಆಶ್ಚರ್ಯವಿದು ರಣಕ್ಷೇತ್ರದಲ್ಲಿ ಹೀಗೆಯೊಂದಿಗೆ ಕಾದಾಟವನ್ನು ಮಾಡುವುದಕ್ಕೆ ಮುಂದಾದೆ ಅಂತಾದರೆ ನನ್ನನ್ನು ಸೋಲಿಸಿ ಬೆನ್ನಟ್ಟುತ್ತಾ ಬರುತ್ತಾ ಇದ್ದಾಳೆಲ್ಲ ಸೋಲು ನನಗಾಯ್ತಲ್ಲ ಇದ್ದಾರಲ್ಲ ಶುಕ್ರಾಚಾರ್ಯ ಹೋಗುತ್ತೇನೆ
ಮಧುರರಿ ನೀನು ಬಂದು ವೈದ್ಯಲನೇ ಆಗೋ ದಾನವ ಕುಲಕ್ಕೆ ಮಾರಿಯಾದೆಯ ನಿನ್ನನ್ನು ಬೇಸ ಶುಂಭ ಇದುವರೆಗೂ ದಾನವೇದನ್ನು ಕೈಗೊಂಡಳು ನಾನು ಕೊನೆ ಆಹುತಿ ಕಂಡೆಯ ಸುರನಾಥ ದೈತ್ಯರ ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಳಗಿರುವ ಚಂದವಾಗಿ ದ್ವಾಪರಾಯುಗದೊಳಗೆ ಶ್ರೀಪತಿಯ ಸಹಪತಿಯ ರೂಪದೋರು ಗಂಧರ್ವರಾಜನ ಹಾಡಿನ ಮೂಲಕವಾಗಿ ಅಪ್ಸರಾಂಗನೆಯರ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇನು ತಿಸಿದೆಯ ಇದೋ ಶಾಂತಳಾಗಿದ್ದೇನೆ ಕಂಡೆಯ ನಿನಗಿತ್ತಂತಹ ಮಾತಿನಂತೆ ದುರುಳದಾನವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಅಮ್ಮ, ಇಷ್ಟು ಸಮಯದ ಕಾಲ ನಾವು ನಿಮ್ಮೊಂದಿಗೆ ಇದ್ದವರು, ಆದರೆ ನಿಮ್ಮ ಈ ರೂಪವನ್ನು ಮುಂದೆ ಕಾಣುವ ಬಗೆ ಹೇಗಮ್ಮ? ಈ ರೂಪದಿಂದ ನಾ ಕಾಣಸಿಗುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭಾಗಿಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆ ಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದಂತಹ ಅರುಣದ
ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಅದೃಶ್ಯನಾಗುತ್ತೇನೆ, ಅದೃಶ್ಯನಾಗುತ್ತೇನೆ. ಶ್ರೀದೇವಿಯ ಅನುಗ್ರಹದಿಂದ ನಮ್ಮ ಕಷ್ಟವೆಲ್ಲವೂ ದೂರವಾಯಿತು. ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಯಾರು ಆಡಿದ್ದಾರೋ, ಯಾರು ಆಡಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ನಮ್ಮ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಹಾಗೂ ಈ ನೆಲೆಯಾಗಿರುವಂತಹ ದೈವ ದೇವರುಗಳು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ. ಭದ್ರಂ ಶುಭಂ ಮಂಗಳಂ. ಶ್ರೀ ಗಣಪತಿ ಜನೇಂದ್ರಿಯರು ತೋಟದಿ ನಡೆದನುತವನು ಮಾತದ ಕೀರ್ತಿಯ ಪಡೆಯುವಂತ ಬೆಳಗಿರಿ ಶೋಭಾರೆ ಹರೆಯೋಳು ಬೆದರಾಟ ಹೊರಕಟೀಲ ಕ್ಷೇತ್ರ ಕೋದಂತೆ ಹರೆಯೋಳು ಬೆದರಾಟ ಹೊರಕಟೀಲ ಕ್ಷೇತ್ರ ಸ್ಥಿರವಾಗಿ ನಿಲೆಯಾದ ಭ್ರಮರಾಂಬೆ ಮಹಾಗಣಪತಿ ಭ್ರಮರಾಂಬೆ ಜಯ ಮಂಗಲ ನಿತ್ಯ ಮಂಗಲ ಶುಭ ಮಂಗಲ